ಬಾನುಲಿ ಶಾಲೆ ಬಾನುಲಿ ಶಾಲೆ ಬಾನತರಂಗದ ಶಾಲೆ ಕಲಿಕೆಯ ಶಾಲೆ ಜ್ಞಾನ ಗಂಗೆಯ ಶಾಲೆ ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆಯ ಕಾರ್ಯಕ್ರಮ. ಇಂದಿನ ವಿಷಯ ವಿಜ್ಞಾನ. ಭಾಗವಹಿಸುವವರು ವೆಂಕಟರಮಣ ಆಚಾರ್ಯ. ನಡೆಸಿಕೊಡುವವರು ಲತೀಶ್ ಪಾಲ್ದಾನೆ. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿದ್ಧತೆಯ ಕುರಿತು ಮೂಡಿ ಬರ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಷಯ ವಿಜ್ಞಾನ. ಈ ವಿಷಯದ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬಂಟ್ವಾಳ ಸಜಿಪಮೂಡ ಇಲ್ಲಿನ ಸರ್ಕಾರಿ PU ಕಾಲೇಜ್ನ ವಿಜ್ಞಾನ ಶಿಕ್ಷಕರಾಗಿರುವಂತಹ ವೆಂಕಟರಮಣ ಆಚಾರ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ, ತಮಗೆ ಕೂಡ ಸ್ವಾಗತ. ಸರ್, ಈಗ ವಿಜ್ಞಾನ ಅಂತ ಹೇಳಿದರೆ ಒಂದು ರೀತಿಯ ಭಯ, ಗಾಬರಿ ವಿದ್ಯಾರ್ಥಿಗಳಲ್ಲಿ ಹಿಂದಿನಿಂದಲೂ ಇದೆ, ಇವತ್ತಿಗೂ ಇದೆ. ಯಾಕೆ ಈ ರೀತಿಯಾದಂತಹ ಭಯ? ಇವತ್ತಿನ ಒಂದು ವಿಜ್ಞಾನ ವಿಷಯದ ಪ್ರಶ್ನಾ ಪತ್ರಿಕೆ, ಅದರಿಂದ ಪ್ರಾರಂಭಿಸೋಣ ಸರ್. ಪ್ರಶ್ನಾ ಪತ್ರಿಕೆಯ ಬಗ್ಗೆ ಹೇಳಿ. ಆ ಭಯ ನಿಜವಾಗಿಯೂ ಅದಕ್ಕೆ ಅರ್ಥ ಇದೆಯಾ? ಮೊಟ್ಟ ಮೊದಲಿಗೆ ಸರ್, ಎಲ್ಲ ವಿದ್ಯಾರ್ಥಿ ಶ್ರೋತೃ ಮಿತ್ರರಿಗೆ ನಾನು ವೆಂಕಟರಮಣಾಚಾರ್ಯ ನಮಸ್ಕಾರಗಳನ್ನು ಹೇಳ್ತಾ ತಮ್ಮನ್ನೆಲ್ಲ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಸರ್, ತಾವು ಕೇಳಿದ್ರಿ ಮೊಟ್ಟ ಮೊದಲನೇದಾಗಿ ವಿಜ್ಞಾನ ಯಾಕೆ ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಗ್ತಾ ಇದೆ, ಯಾಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ಸರ್, ವಿಜ್ಞಾನ ಹೆಸರು ಹೇಳುವಾಗೆ ವಿಶೇಷವಾದ ಜ್ಞಾನವೇ ವಿಜ್ಞಾನ, ವ್ಯವಸ್ಥಿತವಾದ ಅಧ್ಯಯನವೇ ವಿಜ್ಞಾನ. ಯಾವುದೆಲ್ಲ ಅಭೇದ್ಯ ಇದೆಯೋ, ಅಸಾಧ್ಯ ಇದೆಯೋ, ಪರಿಮಿತ ಇದೆಯೋ, ಅಸಂಖ್ಯಾತ ಇದೆಯೋ, ಅನ್ವೇಷಿಸಲಿಕ್ಕೆ ಆಗುವುದಿಲ್ಲೋ ಅಂಥವುಗಳನ್ನೆಲ್ಲ ಒಂದು ಚಿಂತನ ಮಂಥನದ ಮೂಲಕ ಅದನ್ನು ಸಾಧ್ಯವಾಗಿಸಲಿಕ್ಕೆ ಕುತೂಹಲಕಾರಿ ಪ್ರಶ್ನೆಗಳ ಮೂಲಕ, ಪ್ರಯತ್ನಗಳ ಮೂಲಕ, ಪ್ರಯೋಗಗಳ ಮೂಲಕ, ಪರಿಕಲ್ಪನೆಗಳ ಮೂಲಕ ಒಂದು ಸಿದ್ಧಾಂತವನ್ನು ರೂಪಿಸಿದಾಗ ವಿಜ್ಞಾನದ ಆ ಹೊಳವು ಹೊರಗೆ ಬರ್ತದೆ ಸರ್. ಇದನ್ನೆಲ್ಲ ಮಾಡಬೇಕು ಅಂತ ಹೇಳಾದರೆ ವಿದ್ಯಾರ್ಥಿಗಳಲ್ಲಿ ತಾರ್ಕಿಕವಾದ ಮನೋಭಾವನೆ, ವೈಜ್ಞಾನಿಕ ಮನೋಭಾವನೆ, ಚಿಂತನೆಗೆ ಅವರ ಬುದ್ಧಿಮತ್ತೆಯನ್ನು ಹೊರಹೆಚ್ಚುವ ಕೆಲಸ ಆಗಬೇಕು ಸರ್. ಇದು ಬಹುಶಃ ಮಕ್ಕಳಲ್ಲಿ ಆಗದೇ ಇದ್ದರೆ ಖಂಡಿತವಾಗಿ ವಿಜ್ಞಾನ ಮಕ್ಕಳಿಗೆ ಕಬ್ಬಿಣದ ಕಡಲೆ. ಒಂದು ವೇಳೆ ಏನಾದರೂ ವಿಜ್ಞಾನವನ್ನು ಸರಿಯಾಗಿ ಅರ್ಥೈಸಿಕೊಂಡದ್ದೇ ಆದರೆ ಪ್ರಾಯೋಗಿಕ ಹಿನ್ನೆಲೆಯಲ್ಲಿ ಮತ್ತು ನಿತ್ಯ ಜೀವನಕ್ಕೆ ಅದನ್ನು ಬಳಸಿಕೊಂಡು ಅದನ್ನು ನಾವು ಅಧ್ಯಯನ ಮಾಡಿದ್ದೇ ಆದರೆ ವಿಜ್ಞಾನ ತುಂಬ ಸುಲಭ ಸರ್. ಇನ್ನು ಪ್ರಶ್ನೆ ಪತ್ರಿಕೆಯ ವಿನ್ಯಾಸದ ಬಗ್ಗೆ ಮಾತನಾಡೋದಾದರೆ, ನಮ್ಮ ವಿಜ್ಞಾನದಲ್ಲಿ ಆಂತರಿಕ 20 ಅಂಕಗಳಿರ್ತವೆ, 80 ಅಂಕಗಳು ನಮ್ಮ ಬಾಹ್ಯ ಪರೀಕ್ಷೆಗೆ ಇರ್ತದೆ ಸರ್. ಆ 80 ಅಂಕಗಳಲ್ಲಿ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೀಗಿದೆ ಸರ್. 1 ಅಂಕದ MCQ ಬಹು ಆಯ್ಕೆ ಪ್ರಶ್ನೆಗಳು 8 ಇರ್ತವೆ. ಅದೇ ರೀತಿ 1 ಅಂಕದ ಕಿರು ಉತ್ತರಗಳು 8 ಇರ್ತವೆ. ಅದೇ ರೀತಿ 2 ಅಂಕದ ಕಿರು ಉತ್ತರಗಳು 8 ಇರ್ತವೆ. ಆಮೇಲೆ ಸ್ವಲ್ಪ ದೀರ್ಘ ಉತ್ತರ 3 ಅಂಕದ 9 ಪ್ರಶ್ನೆಗಳಿರ್ತವೆ ಸರ್. ಅದೇ ರೀತಿ 4 ಅಂಕದ 4 ಪ್ರಶ್ನೆಗಳಿರ್ತವೆ. ಹಾಗೆ 5 ಅಂಕದ 1 ಪ್ರಶ್ನೆ ಇರ್ತದೆ ಸರ್. ಒಟ್ಟಿಗೆ 80 ಅಂಕಗಳಿರ್ತವೆ. ಈ 80 ಅಂಕಗಳನ್ನು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸಿಗೆ ಸರ್ 28 ಅಂಕಗಳಿವೆ, ಕೆಮಿಸ್ಟ್ರಿಗೆ 25 ಅಂಕಗಳಿವೆ, ಹಾಗೂ ಬಯಾಲಜಿಯಲ್ಲಿ 27 ಅಂಕಗಳಿವೆ ಸರ್. ನಮ್ಮ ಈ ವಿಜ್ಞಾನವನ್ನು ನಾವು ಟೋಟಲ್ ಆಗಿ ತೆಗೆದುಕೊಂಡಾಗ ಪವರ್ಫುಲ್ ಫಿಸಿಕ್ಸ್, ಕಲರ್ಫುಲ್ ಕೆಮಿಸ್ಟ್ರಿ ಆ್ಯಂಡ್ ಬ್ಯೂಟಿಫುಲ್ ಬಯಾಲಜಿ ಇದೆ ಸರ್. ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಾದ್ದು ನಮ್ಮ ವಿದ್ಯಾರ್ಥಿಗಳ ಕರ್ತವ್ಯ, ಅದನ್ನು ಚೆನ್ನಾಗಿ ಹೇಳ್ಕೊಡ್ಬೇಕಾದ್ದು ನಮ್ಮ ಶಿಕ್ಷಕರ ಕರ್ತವ್ಯ. ಶಿಕ್ಷಕರು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ, ಆದರೆ ವಿದ್ಯಾರ್ಥಿಗಳು ಈ ಪ್ರಶ್ನೆ ಪತ್ರಿಕೆಯ ವಿನ್ಯಾಸವನ್ನು ಮತ್ತು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಅರ್ಥೈಸಿಕೊಳ್ಳುವಲ್ಲಿ ಸ್ವಲ್ಪ ಕಾಠಿಣ್ಯತೆಯನ್ನು ಅವರು ಅನುಭವಿಸ್ತಾರೆ. ಇದನ್ನು ನಾವು ಹೋಗಲಾಡಿಸ್ಲಿಕ್ಕೋಸ್ಕರ ನಮ್ಮ ಪ್ರಯತ್ನ ಸದಾ ನಡೆದೇ ಇದೆ ಸರ್. ಈಗ ತಾವು ಬಹಳ ಸುಂದರವಾಗಿ ವರ್ಣಿಸಿದ್ರಿ. ಆದರೆ ಕಳೆದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಏನಿತ್ತು ರಾಜ್ಯ ಮಟ್ಟದ್ದು, ಅದು ಸ್ವಲ್ಪ ಕಷ್ಟ ಇತ್ತು ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಹೇಳಿದ್ದಿದೆ. ಇದು ಯಾಕೆ ಆಯಿತು? ಅಂದರೆ ಅವರು ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡಿಕೊಳ್ಳಿಲ್ವೋ ಅಥವಾ ಸರಿಯಾದ ಪ್ರಿಪರೇಷನ್ ಆಗಿರಲಿಲ್ವೋ? ಸರ್, ಖಂಡಿತವಾಗಿಯೂ ಮೊನ್ನೆಯ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ಮಕ್ಕಳಿಗೆ ಒಂದು ರೀತಿಯಲ್ಲಿ ಗೊಂದಲಮಯವಾಗಿತ್ತು ಹೇಳುವುದು ಮಕ್ಕಳ ಒಂದು ಅನಿಸಿಕೆ. ಆದರೆ ನಿಜವಾಗಿಯೂ ಪ್ರಶ್ನೆ ಪತ್ರಿಕೆ ಏನು ಉತ್ತರಗಳಿದೆ ಅದು ತುಂಬ ಸುಲಭವಾಗಿದೆ. ಆದರೆ ಮಕ್ಕಳು ಪ್ರಶ್ನೆಯನ್ನು ಅರ್ಥೈಸಿಕೊಳ್ಳುವಲ್ಲಿ ಸ್ವಲ್ಪ ಎಡವಿದೆ ಸರ್. ಕಾರಣ ಇಷ್ಟೇ ಸರ್, 2019ನೇ ಇಸ್ವಿಗಿಂತ ಹಿಂದೆ ಒಂದು ನಿರ್ದಿಷ್ಟವಾದ ನೀಲನಕ್ಷೆ ಇತ್ತು ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ. ಆದರೆ ಈಗ ಇರುವಂಥ ನೀಲನಕ್ಷೆ ಏನಿದೆ ಅದು ಮುಖ್ಯಾಂಶ ಆಧಾರಿತ ನೀಲನಕ್ಷೆ ಆಗಿದೆ. ಅದಕ್ಕೆ ನಾವು ಥೀಮ್ ಬೇಸ್ಡ್ ಬ್ಲೂ ಪ್ರಿಂಟ್ ಅಂತ ಹೇಳ್ತೇವೆ.
ಮುಖ್ಯಾಂಶ ಆಧಾರಿತ ನೀಲನಕ್ಷೆಯನ್ನ 5 ವಿಭಾಗಗಳಲ್ಲಿ ವಿಂಗಡಿಸಿದ್ದಾರೆ. ಆ 5 ವಿಭಾಗಗಳು ಯಾವುದಂತ ಹೇಳಿದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ಪದಾರ್ಥಗಳು, ನೈಸರ್ಗಿಕ ಸಂಪನ್ಮೂಲಗಳು, ನೈಸರ್ಗಿಕ ವಿದ್ಯಮಾನಗಳು, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಜೀವ ಜಗತ್ತು. ಹೀಗೆ ನಮ್ಮ ವಿಜ್ಞಾನದ 5 ಭೌತಶಾಸ್ತ್ರದ ಪಾಠಗಳು, 5 ರಸಾಯನಶಾಸ್ತ್ರದ ಘಟಕಗಳು ಹಾಗೂ 6 ಜೀವಶಾಸ್ತ್ರದ ಘಟಕಗಳನ್ನು ಈ ರೀತಿ 5 ವಿಭಾಗಗಳಾಗಿ 5 ಮುಖ್ಯಾಂಶಗಳಾಗಿ ವಿಂಗಡಿಸಿಕೊಂಡು ಸರ್ 80 ಅಂಕಕ್ಕೆ ಅದನ್ನು ಹಂಚಿ ಹಾಕಿದ್ದಾರೆ. ಹೀಗಾಗಿ ಈ 80 ಅಂಕಗಳನ್ನು 3 ವಿಭಾಗದಲ್ಲಿ ವಿಂಗಡಿಸಿಕೊಂಡು ಅದರ ವ್ಯಾಪ್ತಿಯನ್ನು ಹೆಚ್ಚಿಸ್ತಾರೆ. ವಿಜ್ಞಾನ ಹೇಳುವಂಥದ್ದು ವಿಶಾಲ ವ್ಯಾಪ್ತಿ ಇರುವಂಥ ಒಂದು ವಿಷಯ. ಆದ್ದರಿಂದ ಮಕ್ಕಳಿಗೆ ಇಂಥದ್ದೇ ಪ್ರಶ್ನೆಗಳು ಬರ್ತವೆ, ಹೀಗೆ ಪ್ರಶ್ನೆಗಳು ಬರ್ತವೆ ಹೇಳೋದು ಕಷ್ಟ ಆಗ್ತದೆ. ಮತ್ತು ಅಲ್ಲಿರುವಂಥ ನೀಲನಕ್ಷೆಯ ಪ್ರಕಾರ, ನಮ್ಮ NCERTಯ ಪಠ್ಯಕ್ರಮದ ಪ್ರಕಾರ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥ ವಿಜ್ಞಾನವನ್ನು ಸ್ವಲ್ಪ ಕಠಿಣ ಅಂತ ಹೇಳುವ ರೀತಿಯಲ್ಲಿ ಅದನ್ನು ತಗೊಂಡು ಹೋಗಬೇಕಾದ್ರಿಂದ ಮಕ್ಕಳು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡಬೇಕಾಗ್ತದೆ. ಕೊಟ್ಟಿರುವಂಥ ಕೋಷ್ಟಕಗಳನ್ನು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಅಲ್ಲಿ ಕೊಟ್ಟಿರುವಂಥ ಅಂಕಿಅಂಶಗಳನ್ನು ಅನ್ವಯಿಸಬೇಕಾಗ್ತದೆ. ಕೆಲವು ಅನ್ವಯಕಾರಿ ಪ್ರಶ್ನೆಗಳಿರ್ತವೆ. ಇವುಗಳನ್ನೆಲ್ಲ ಅರ್ಥೈಸುವಲ್ಲಿ ಮಗು ಸ್ವಲ್ಪ ಎಡವಿದ್ರೆ ಸರ್ ಪ್ರಶ್ನೆ ಪತ್ರಿಕೆ ಖಂಡಿತವಾಗಿ ಅವರಿಗೆ ಕಠಿಣ ಅಂತ ಅನಿಸ್ತದೆ. ಆದರೆ ಈ ಕೆಲಸ ನಿರಂತರವಾಗಿ ಮಕ್ಕಳು ಈ ಥರ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದರೆ, ವಿಮರ್ಶಾತ್ಮಕ ಚಿಂತನೆಗೆ ತಮ್ಮಂತ ಒಳಪಡಿಸಿಕೊಂಡದಿದ್ದರೆ ಖಂಡಿತವಾಗಿ ಪ್ರಶ್ನೆ ಪತ್ರಿಕೆ ಕಠಿಣ ಅಲ್ಲ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಮಕ್ಕಳು ವಿಜ್ಞಾನದ ಬಗ್ಗೆ ಸ್ವಲ್ಪ ನಿರಾಸಕ್ತಿಯನ್ನು ಹೊಂದುವ ಮಟ್ಟಿಗೆ ನಮ್ಮ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಬದಲಾಗಿದೆ ಅಂತೇಳಿ ನಾನು ಹೇಳ್ತೇನೆ ಸರ್. ಆದರೆ ವಿಜ್ಞಾನ ಅಂತ ಹೇಳುವಾಗ ಅದಕ್ಕೆ ಒಂದು ಮೌಲ್ಯ ಅಥವಾ ಅದಕ್ಕೆ ಅದರದೇ ಆದ ಒಂದು ತೂಕ ಇರಲೇಬೇಕು. ಯಾಕಂದರೆ ವಿಜ್ಞಾನ ವಿಷಯ ತುಂಬ ಸುಲಭ ಕೂಡ ಆಗಿರಲಿಕ್ಕಿಲ್ಲ. ಮಕ್ಕಳು ಅದನ್ನು ತುಂಬ ಏನು ಹೇಳ್ತೀರಿ ನೀವು, ತುಂಬ ಸುಲಭವಾಗಿ ತಗೊಳ್ಬಾರ್ದು, ಅದನ್ನು ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಹೀಗಾಗಿ ಪ್ರಶ್ನೆ ಪತ್ರಿಕೆಯ ಆ ಗುಣಮಟ್ಟ ಅಂತ ಹೇಳ್ತೀರಿ, ಆ ಗುಣಮಟ್ಟ ಇದೆ, ಮಕ್ಕಳು ಒಂಚೂರು ಎಡವಿದ್ದಾರೆ ಸರ್. ಹೀಗಾಗಿ ಅವರಿಗೆ ಕಠಿಣತೆ ಅಂತ ಅನಿಸ್ತಾ ಇದೆ. ಈಗ ಸರ್, ನಾವು ಈ ಒಂದು ಸಿಲೆಬಸ್ ಏನಿದೆ ಅದರ ಪ್ರಕಾರ ಒಂದೊಂದು ಚಾಪ್ಟರ್ ಅನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಫಿಸಿಕ್ಸ್, ಭೌತಶಾಸ್ತ್ರ, ಖಂಡಿತ ಇದರಲ್ಲಿ ಇರುವಂತಹ ಪಾಠಗಳು ಮತ್ತೆ ಮುಖ್ಯಾಂಶಗಳು ಏನು ಸರ್? ಸರ್ ಖಂಡಿತವಾಗಿ ನಮ್ಮ ಭೌತಶಾಸ್ತ್ರದಲ್ಲಿ 28, ನಾನು ಈಗಾಗಲೇ ಹೇಳಿದ್ದೇನೆ, 28 ಅಂಕಗಳಿಗೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸರ್. ಆ 28 ಅಂಕಗಳು 5 ಘಟಕಗಳಲ್ಲಿ ವಿಭಾಗಿಸಲ್ಪಟ್ಟಿದ್ದಾವೆ ಸರ್. ಮೊದಲನೇದಾಗಿ ವಿದ್ಯುತ್ ಶಕ್ತಿ ಅಂತ. ಈ ವಿದ್ಯುತ್ ಶಕ್ತಿ ಹೇಳುವಂಥ ಪಾಠಕ್ಕೆ ಸರಿಸುಮಾರು 6ರಿಂದ 8 ಅಂಕಗಳು ನಿಗದಿ ಆಗ್ತವೆ ಸರ್. ಈ 6ರಿಂದ 8 ಅಂಕಗಳಲ್ಲಿ ಅಲ್ಲಿ ಅತೀ ಮುಖ್ಯವಾಗಿ ನಾವು ನೋಡಬೇಕಾದಂಥದ್ದು ವಿದ್ಯುತ್ ಪ್ರವಾಹ ಅಂದ್ರೆ ಏನು, ಅದನ್ನು ಅಳೆಯುವ ಸಾಧನ ಯಾವುದು, ಅದರ ಮೂಲಮಾನ ಯಾವುದು, ವಿಭವಾಂತರ ಅಂದ್ರೆ ಏನು, ವಿಭವಾಂತರವನ್ನು ಅಳೆಯುವ ಸಾಧನ ಯಾವುದು, ಅದರ ಮೂಲಮಾನ ಯಾವುದು, ಪರಿವರ್ತಿತ ರೋಧ ಅಂದರೆ ಏನು, ವಿದ್ಯುತ್ ಮಂಡಲ ಅಂದ್ರೆ ಏನು, ಅದೇ ರೀತಿ ಓಮ್ನ ನಿಯಮ ಅಂದ್ರೆ ಏನು, ಜೌಲನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಏನು, ಜೌಲನ ಉಷ್ಣೋತ್ಪಾದನಾ ನಿಯಮದ ಅನ್ವಯಗಳು ಯಾವುವು, ಅದೇ ರೀತಿ 4 ಸರ್ಕಿಟ್ ಡಯಾಗ್ರಾಮ್ಗಳು ಬರ್ತವೆ ಸರ್. ಸರಳ ವಿದ್ಯುನ್ಮಂಡಲ, ಸರಣಿ ಜೋಡಣೆಯ ವಿದ್ಯುನ್ಮಂಡಲ, ಸಮಾಂತರ ಜೋಡಣೆಯ ವಿದ್ಯುನ್ಮಂಡಲ, ಓಮನ ನಿಯಮವನ್ನು ಅಧ್ಯಯನ ಮಾಡುವಂಥ ವಿದ್ಯುನ್ಮಂಡಲ, ಹೀಗೆ 4 ಚಿತ್ರಗಳಿವೆ. ಅದೇ ರೀತಿ ರೋಧಶೀಲತೆ ಅಂದ್ರೆ ಏನು, ಅದರ ಮೂಲಮಾನ ಯಾವುದು, ರೋಧದ ಮೂಲಮಾನ ಯಾವುದು, ಆಮೇಲೆ ಓಮನ ನಿಯಮದ ಮೇಲೆ ಒಂದಿಷ್ಟು ಫಾರ್ಮುಲಾಗಳಿವೆ ಸರ್, ಆ ಸೂತ್ರಗಳು. ನಾವು ಅದನ್ನು ರವಿ ಅಂತ ಹೇಳ್ತೇವೆ, R=V/I. ಅದೇ ರೀತಿ ವೀರ್ ಅಂತ ಹೇಳ್ತೇವೆ, V=IR. ಅದೇ ರೀತಿ I=V/R. ಹೀಗೆ ಈ 3 ಸೂತ್ರದ ಮೇಲೆ ಒಂದಿಷ್ಟು ಲೆಕ್ಕಗಳು ಬರ್ತವೆ ಸರ್. ಇನ್ನು ಕೊನೆಯ ಒಂದು ಏನಿದೆ ಕೇಳಿದ್ರೆ, ಅದರಲ್ಲಿ ಪವರ್, ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ, ಯೂನಿಟ್ ಅಂದ್ರೆ ಏನು, ವ್ಯಾವಹಾರಿಕ ಏಕಮಾನ ಯಾವುದು, ಯೂನಿಟ್ ಅದನ್ನು ಹೇಗೆ ಅಳತೆ ಮಾಡ್ತಾರೆ, ಹೇಗೆ ನೋಡ್ತಾರೆ, ಇದೆಲ್ಲ ಸೇರಿಸಿ ಒಂದು ಏನಿದೆ ಮುಖ್ಯಾಂಶಗಳು ಅಂತ ಹೇಳ್ಬೋದು ಸರ್. ಆದರೆ ಈ ಮುಖ್ಯಾಂಶಗಳನ್ನು ಪ್ರಶ್ನೆ ಪತ್ರಿಕೆ ತಯಾರಕರು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಪಾಯ್ಸ್ ಮಾಡ್ತಾರೆ. ಇದನ್ನು ಅರ್ಥೈಸುವಲ್ಲಿ ಸ್ವಲ್ಪ ಮಕ್ಕಳು ಹಿಂದಕ್ಕೆ ಬೀಳ್ತಾರೆ ಸರ್. ಸೊ ಬಹುಶಃ ನಮ್ಮ ಯಾವುದು ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದಾಗ ಒಂದು ಲೆಕ್ಕ, ಅದು ನಾನೀಗ ಹೇಳಿದಂಥ ಓಮನ ನಿಯಮದ ಮೇಲೆ ಆಗಿರ್ಬೋದು, ಜೌಲನ ಉಷ್ಣೋತ್ಪಾದನಾ ನಿಯಮದ ಮೇಲೆ ಆಗಿರ್ಬೋದು, H=I²RT ಅದರ ಮೇಲೆ ಆಗಿರ್ಬೋದು, ಅಥವಾ ವಿದ್ಯುತ್ ಪ್ರವಾಹ I=Q/T, ಅಥವಾ ನಾನೀಗ ಹೇಳಿದ ಓಮನ ನಿಯಮದ ಯಾವುದು ಸೂತ್ರಗಳಾಗಿರ್ಬೋದು, ಆ ಸೂತ್ರಗಳ ಮೇಲೆ ಒಂದು ಲೆಕ್ಕ ಬರುವಂಥ ಸಾಧ್ಯತೆ ಬಹಳ ಇದೆ ಸರ್. ಸರ್, ಈಗ ಮೊದಲನೇ ಘಟಕದಲ್ಲಿ ಸಾಮಾನ್ಯವಾಗಿ ಉತ್ತರಿಸುವಾಗ ಮಕ್ಕಳು ಯಾವ ರೀತಿಯ ತಪ್ಪುಗಳನ್ನು ಮಾಡ್ತಾರೆ ಸರ್, ತಾವು ಗಮನಿಸಿದ ಹಾಗೆ? ಸರ್ ಖಂಡಿತವಾಗಿ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೇರವಾಗಿ ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರಿಸ್ತಾರೆ. ಆದರೆ ಪ್ರಶ್ನೆಯನ್ನು ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ ಕೇಳಿದ್ರೆ ಸರ್, ನಮ್ಮ ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಲ್ಲಿ ಸಮಸ್ಯೆ ಏನು ಕೇಳಿದ್ರೆ, ಅವರಿಗೆ ಉತ್ತರ ಗೊತ್ತಿರ್ತದೆ, ಆದರೆ ಪ್ರಶ್ನೆಯನ್ನು ಅವರು ಅರ್ಥೈಸಿಕೊಳ್ಳುವಲ್ಲಿ ಸ್ವಲ್ಪ ಎಡುತ್ತಾರೆ ಸರ್. ಹೀಗಾಗಿ ಮಕ್ಕಳು ನೇರ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದಷ್ಟು ಕಂಠಪಾಠ ರೀತಿಯಲ್ಲಿ ಅವರು ಅಧ್ಯಯನ ಮಾಡಿರೋದ್ರಿಂದ ಆದಷ್ಟು ಎಂದರೇನು, ಉಪಯೋಗ, ಪಟ್ಟಿ ಮಾಡಿ ಅದರ ಕಾರ್ಯಗಳೇನು, ಇಂಥವುಗಳ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ ವಿನಃ ಕೋಷ್ಟಕದ ಅಧ್ಯಯನ ಮಾಡುವಂಥದ್ದಾಗಿರ್ಬೋದು, ಅಂಕಿಅಂಶಗಳನ್ನು
ಅಪ್ಲೈ ಮಾಡುವಂತದ್ದಾಗಿರ್ಬೋದು, ಅಲ್ಲಿ ಅವರು ಎಡುತ್ತಾರೆ ಸರ್. ಇದು ಅವರಿಗೆ ಸ್ವಲ್ಪ ಕಠಿಣ ಅಂತ ಅನಿಸ್ತದೆ. ಕೆಲವೊಮ್ಮೆ ಪ್ರಶ್ನೆ ಉತ್ತರವಾಗಿರ್ತದೆ, ಉತ್ತರ ಪ್ರಶ್ನೆ ಆಗಿರ್ತದೆ. ಇದನ್ನು ಅರ್ಥೈಸಲು ಮಕ್ಕಳು ಎಡುತ್ತಾರೆ ಸರ್. ಮತ್ತೆ ಈ ಲೆಕ್ಕಗಳನ್ನು ಬಿಡಿಸಬೇಕಾದ್ರೆ ಮೂಲಮಾನಗಳನ್ನ ಏಕಮಾನಗಳನ್ನ ಬರೆಯುವಂತದ್ದು ಕೂಡ ಮುಖ್ಯ ಆಗ್ತದೆ ಹೇಗೆ ಸರ್? ಖಂಡಿತವಾಗಿ ಅಲ್ಲಿ ಮೂಲಮಾನವನ್ನು ಬರೆದಿದ್ರು ಕೂಡ ನಾವು ವಿಜ್ಞಾನ ಶಿಕ್ಷಕರು ತುಂಬಾ ಧಾರಾಳರಾಗಿದ್ದೇವೆ ಕರ್ನಾಟಕ ರಾಜ್ಯಾದ್ಯಂತ. ನಾವು ಅಂಕಗಳನ್ನು ಕೊಡ್ತೇವೆ. ಆದರೆ ಅಲ್ಲಿ ಅವರು ಏನ್ ಮಾಡ್ಬೇಕಾಗ್ತದೆ ಸರ್, ಒಂದು ಸೂತ್ರವನ್ನು ಬರೆದು ಬೆಲೆಯನ್ನು ಆದೇಶಿಸಬೇಕಾಗ್ತದೆ. ಆ ಬೆಲೆಯನ್ನು ಆದೇಶಿಸುವವರೆಗೆ ಅವರು ಮಾಡಿದ್ದೇ ಹೌದಾದ್ರೆ ಅವರಿಗೆ ಅರ್ಧಕ್ಕಿಂತ ಹೆಚ್ಚು ಅಂಕಗಳು, ಅಂದ್ರೆ 3 ಮಾರ್ಕ್ನ ಪ್ರಶ್ನೆ ಆಗಿದೆ, ಅದು 1.5 ಅಂಕದವರೆಗೆ ಅವರಿಗೆ ಅಂಕ ಸಿಕ್ಕುವಂತ ಸಾಧ್ಯತೆ ಇರ್ತದೆ ಸರ್. ಆದ್ರೆ ಕೆಲವು ಮಕ್ಕಳು ಏನ್ ಮಾಡ್ತಾರೆ ಕೇಳಿದ್ರೆ ಆ ಬೆಲೆಯನ್ನು ಕೂಡ ಆದೇಶಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಬರೀ ಒಂದು ಸೂತ್ರವನ್ನು ಬರೆದ್ರು ಕೂಡ ಅರ್ಧ ಅಂಕದಿಂದ 1 ಅಂಕ ಸಿಗುವಂತ ಸಾಧ್ಯತೆ ಉಂಟು ಸರ್. ಆದ್ರೆ ಮಕ್ಕಳ ಪ್ರಯತ್ನ ಒಂದು, ನಮ್ಮಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಟಾಪ್ ಲೆವೆಲ್ ಸ್ಟೂಡೆಂಟ್ಸ್, ಕ್ರೀಮಿ ಲೇಯರ್ ಇರುವಂತಹ ವಿದ್ಯಾರ್ಥಿಗಳು, ಆಮೇಲೆ ಮಧ್ಯಮ ವರ್ಗದಲ್ಲಿರುವಂತಹ ಕಲಿಕೆಯ ವಿದ್ಯಾರ್ಥಿಗಳು ಹಾಗೂ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಂಥ ವಿದ್ಯಾರ್ಥಿಗಳು ಅಂತ ಪ್ರತಿ ಶಾಲೆಯಲ್ಲಿ, ನಾವು ಸರ್ಕಾರಿ ಶಾಲೆಯಲ್ಲಿ ವಿಶೇಷವಾಗಿ ನಾವು ಮಕ್ಕಳನ್ನ 3 ವಿಭಾಗವಾಗಿ ವಿಂಗಡಿಸ್ತೇವೆ. ಈ ಮೇಲಿನ ಏನು ಕ್ರೀಮಿ ಲೇಯರ್ ಅಂತ ಹೇಳ್ತೇವೆ, ಆ ವಿದ್ಯಾರ್ಥಿಗಳನ್ನು ನಾವು ಅವರಷ್ಟಕ್ಕೆ ಅವರು ಬಿಟ್ಬಿಡ್ತೇವೆ ಮತ್ತು ಆದಷ್ಟು ಅವರಿಗೆ ಪಠ್ಯ ಪುಸ್ತಕವನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಈ ಮಧ್ಯಮ ವರ್ಗದ ಮಕ್ಕಳು ಏನಿದ್ದಾರಲ್ಲ ಅವರನ್ನು ನಾವು ಆದಷ್ಟು ಮೇಲಿನ ಹಂತಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದರೆ ಅತ್ಯಂತ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಹಿಂದುಳಿದಿರೋದು ಅಲ್ಲ ಸರ್, ಅವರು ನಿರಾಸಕ್ತಿ ತೋರಿಸುವಂಥ ವಿದ್ಯಾರ್ಥಿಗಳು. ಅವರು ಬೇರೆ ಎಲ್ಲ ಚಟುವಟಿಕೆಗಳಲ್ಲಿ ಇದ್ದಿರ್ತಾರೆ, ಆದರೆ ಪಠ್ಯದ ವಿಷಯಕ್ಕೆ ಬಂದಾಗ ಅವರು ಸ್ವಲ್ಪ ಆಸಕ್ತಿಯನ್ನು ಕಡಿಮೆ ತೋರಿಸ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ಏನು 30ರಿಂದ 40 ಅಂಕ 45 ಅಂಕ ಪಡೆಯುವುದರ ಮಟ್ಟಿಗೆ ಏನೆಲ್ಲ ಬೇಕು ಆ ಸಿದ್ಧತೆಗಳನ್ನು ಮಾಡಿಕೊಟ್ಟಿರ್ತೇವೆ. ಪ್ರಶ್ನೆ ಪತ್ರಿಕೆಯ ಸ್ವರೂಪ ಸ್ವಲ್ಪ ಬದಲಾದ ಕೂಡಲೇ ಮಕ್ಕಳು ಎಡುತ್ತಾರೆ ಸರ್. ಈಗ 2ನೇ ಘಟಕಕ್ಕೆ ಹೋಗೋದಾದ್ರೆ ಖಂಡಿತ ಸರ್, ಅದರಲ್ಲಿ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಅಂತ, ಬಹುಶಃ ಬ್ಯೂಟಿಫುಲ್ ಲೆಸನ್ ಸರ್. ಇದು ಬಹಳ ಚೆನ್ನಾಗಿದೆ, ಮಕ್ಕಳಿಗೆ ಅಧ್ಯಯನ ಮಾಡಲಿಕ್ಕೆ ಕೂಡ ಹೌದು, ಕಲಿಲಿಕ್ಕೆ ಕೂಡ ಹೌದು. ತುಂಬಾ ಪ್ರಯೋಗಗಳಿವೆ ಈ ಪಾಠದಲ್ಲಿ. ಇಲ್ಲಿ ಅತಿ ಮುಖ್ಯವಾಗಿ ಕಾಂತಕ್ಷೇತ್ರ ಎಂದರೇನು ಹೇಳುವಂತ ಒಂದು ಪ್ರಶ್ನೆ, ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಅಂತ ಹೇಳಿ. ಸೊ ನೇರವಾಗಿ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳನ್ನು ಅವರಷ್ಟೇ ಎಂದರೇನು ಅಥವಾ ಅವಳ ಗುಣಲಕ್ಷಣ ಕಲ್ತ್ರೆ ಸಾಕಾಗೋದಿಲ್ಲ, ಅದನ್ನು ಅನ್ವಯಕಾರಿ ಪ್ರಶ್ನೆಯಾಗಿ ಕೂಡ ಚಿತ್ರಗಳ ಸ್ವರೂಪದಲ್ಲಿ ನಮ್ಮಲ್ಲಿ ಸರ್ 4 ಅಂಕದ ಹಾಟ್ ಕ್ವಶನ್ ಅಂತ ಇರ್ತದೆ, ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ. ಆ ಹೈಯರ್ ಆರ್ಡರ್ ಥಿಂಕಿಂಗ್ ಅಲ್ಲಿ ಈ ತರದ ಈ ಚಿತ್ರಗಳನ್ನು ಕೊಟ್ಟುಕೊಂಡು ಪ್ರಶ್ನೆ ಮಾಡ್ತಾರೆ ಚಿತ್ರಗಳ ಮೇಲೆ. ಅಲ್ಲಿ ಕೂಡ ಈ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು ಬರ್ಬೋದು. ಮತ್ತು ಅತಿ ಮುಖ್ಯವಾಗಿ ಸರ್, ಈ ಇಡೀ ಪಾಠದ ಕ್ರೀಮ್ ಏನಂತ ಹೇಳಿದ್ರೆ ಅಲ್ಲಿ ಸೊಲನಾಯ್ಡ್ ಎಂದರೇನು, ಸೊಲನಾಯ್ಡ್ನ ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ರಚಿಸಬಹುದು, ಸೊಲನಾಯ್ಡ್ ಒಂದು ದಂಡಕಾಂತಕ್ಕೆ ಹೇಗೆ ಅದು ದಂಡಕಾಂತದಂತೆ ವರ್ತಿಸ್ತದೆ, ಸೊಲನಾಯ್ಡ್ನ ಒಳಗಿರುವ ಕಾಂತೀಯ ಬಲರೇಖೆಗಳು ಯಾವ ರೀತಿ ಇದ್ದಾವೆ, ಹೀಗೆ ಸೊಲನಾಯ್ಡ್ನ ಸುತ್ತಲೂ ಸರ್ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಅದೇ ರೀತಿ ನಾವು ಬಂದಾಗ ನಮ್ಮಲ್ಲಿ ನಿಯಮಗಳಿವೆ ಸರ್. ಫ್ಯಾರಡೆಯ ನಿಯಮ ಬರ್ತದೆ, ಅಲ್ಲಿ ವಿದ್ಯುತ್ ಕಾಂತಿ ಪ್ರೇರಣೆಯ ಫ್ಯಾರಡೆ ನಿಯಮ ಬರ್ತದೆ, ವಿದ್ಯುತ್ ಕಾಂತಿ ಪ್ರೇರಣೆ ನಿಯಮ ಕೂಡ ಬರ್ತದೆ. ಅದೇ ರೀತಿ ಅವರ ಪ್ರಯೋಗವನ್ನು ಕೂಡ ವಿವರಿಸಲಿಕ್ಕೆ ಇರ್ತದೆ ಅವರಿಗೆ. ಅದೇ ರೀತಿ ಮೋಟಾರ್ ಮತ್ತು ಜನರೇಟರ್ನ ಚಿತ್ರಗಳು ಬರ್ತವೆ, ಎಂದರೇನು ಕೂಡ ಬರಲಿಕ್ಕೆ ಸಾಧ್ಯತೆಗಳುಂಟು. ಅದರ ಉಪಯೋಗಗಳು ಬರ್ಬೋದು, ವಿರುದ್ಧ ಕೂಡ ಅದರದ್ದು ವ್ಯತ್ಯಾಸಗಳು ಕೂಡ ಬರ್ಬೋದು, ಸಾಮ್ಯತೆಗಳು ಕೂಡ ಬರ್ಬೋದು, ಅಥವಾ ಅದರ ಕೆಲವು ಭಾಗಗಳ ಉಪಯೋಗ ಕೂಡ ಬರೋದು. ಉದಾಹರಣೆಗೆ ಒಡಕುಂಗುರದ ಕಾರ್ಯವೇನು, ದಿಕ್ ಪರಿವರ್ತಕ, ಹೀಗೆ ಅನೇಕ ಪ್ರಶ್ನೆಗಳಲ್ಲಿ ಎಂದರೇನುಗಳಿಗೂ ಅವಕಾಶ ಉಂಟು. ಮತ್ತು ಹೆಚ್ಚು ಈ ಏರಿಯಾದಲ್ಲಿ ಸರ್ ಅನ್ವಯಕಾರಿ ಪ್ರಶ್ನೆಗಳನ್ನು ಹಾಕುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಪರ್ಯಾಯ ವಿದ್ಯುತ್ ಪ್ರವಾಹ, AC ಕರೆಂಟ್ ಅಂತ ಹೇಳ್ತೇವಲ್ಲ, DC ಕರೆಂಟ್, AC ಕರೆಂಟು, ಪರ್ಯಾಯ ವಿದ್ಯುತ್ ಪ್ರವಾಹ, ನೇರ ವಿದ್ಯುತ್ ಪ್ರವಾಹ, ಇದು ಒಂದು ಭಾಗ. ಆದರೆ ಆಚೆ ಕಡೆ ಇನ್ನೊಂದು ಭಾಗ ಇದೆ ಸರ್. ಯಾವುದು ಕೇಳಿದ್ರೆ ರಸ್ವಮಂಡಲ, ಓವರ್ಲೋಡು, ಆಮೇಲೆ ಭೂಸಂಪರ್ಕ ತಂತಿಯ ಕಾರ್ಯ, ಫ್ಯೂಸ್ ಎಂದರೇನು, ಅದರ ಕಾರ್ಯ ಏನು, ಅದರಲ್ಲಿರುವಂಥ ಮಿಶ್ರಲೋಹಗಳು ಯಾವುದು, ಹೀಗೆ ನಾವು ಈ ಘಟಕವನ್ನು 2 ವಿಭಾಗಗಳಾಗಿ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ವಿಂಗಡಿಸಿಕೊಂಡ್ರೆ ಬಹುಶಃ ಇದರಲ್ಲೊಂದು 6ರಿಂದ 8 ಅಂಕಗಳು ಸಿಗುವಂಥ ಸಾಧ್ಯತೆ ಉಂಟು ಸರ್. ನಾನು ಅದೇ ಹೇಳಿದಾಗೆ ನೇರವಾಗಿ ಕಲಿಯುವುದಕ್ಕಿಂತ ಒಂದು ಸ್ವಲ್ಪ ಅದನ್ನು ಅನ್ವಯಕಾರಿಯಾಗಿ ತಗೊಂಡ್ರೆ ಬಹುಶಃ ಈ ಪಾಠ ತುಂಬಾ ಉತ್ತಮವಾದ ಅಂಕಗಳಿಗೆ ಅತ್ಯುತ್ತಮವಾದ ಪಾಠ ಸರ್. ಈಗ ಮುಂದೆ 3ನೇ ಘಟಕಕ್ಕೆ ಹೋಗೋದು ಸರ್. 3ನೇ ಘಟಕಕ್ಕೆ ಬರೋದಾದ್ರೆ ಇಲ್ಲಿ ಇನ್ನೊಂದು ಬಹಳ ಚೆನ್ನಾಗಿರುವ ಪಾಠ ಬೆಳಕು. ಬೆಳಕಿನ ವಕ್ರೀಭವನ, ಪ್ರತಿಫಲನ ಮತ್ತು ಬೆಳಕಿನ ಕೆಲವು ಏನು ದೃಕ್ಶ್ರವಣಗಳ ಬಗ್ಗೆ ಇರುವ ಸಾಧನಗಳ ಬಗ್ಗೆ ಇರುವಂಥದ್ದು ಸರ್. ಸೊ ಬೆಳಕು ಪಾಠ ಮಕ್ಕಳಿಗೆ ಅಲ್ಲಿ ಅತಿ ಮುಖ್ಯವಾಗಿ ಬಹುಶಃ ನಮ್ಮ ವಿಜ್ಞಾನದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದೇ ಬರ್ತದೆ ಹೇಳುವಂಥ ಪ್ರಶ್ನೆಗಳು ಯಾವುದೂ ಇಲ್ಲ ಸರ್. ಆದರೆ ಇಲ್ಲಿ ಮಾತ್ರ ಒಂದು ಪ್ರಶ್ನೆಯನ್ನು ಬಂದೇ ಬರ್ತದೆ ಅಂತ ಹೇಳ್ಬೋದು, ಅದು ಕಿರಣ ನಕ್ಷೆ. 2 ಕಿರಣ ನಕ್ಷೆಗಳಿದ್ದಾವೆ ಸರ್. ಒಟ್ಟು ಒಂದು 14 ಚಿತ್ರಗಳಿವೆ. ಅದರಲ್ಲಿ 12 ಚಿತ್ರಗಳನ್ನು ಮಕ್ಕಳು ಕಲಿಯಬೇಕಾಗ್ತದೆ. ಒಂದು ದರ್ಪಣದ ಮೇಲೆ ಚಿತ್ರಗಳು, ನಿಮ್ನ ದರ್ಪಣದ ಮೇಲೆ ಕಿರಣ ನಕ್ಷೆಗಳನ್ನು ಮಾಡಲಿಕ್ಕೆ ಉಂಟು. ಅದೇ ತರ ಪಿನ ಮಸೂರದ ಮೇಲೆ ಕಿರಣ ನಕ್ಷೆಗಳನ್ನು ಮಾಡಲಿಕ್ಕೆ ಉಂಟು. ಸಿನಿಂದ ಆಚೆ ಇಟ್ಟಾಗ ಸಿ ಮತ್ತು ಎಫ್ಗಳ ನಡುವೆ, ಅನಂತದಲ್ಲಿ ಇಟ್ಟಾಗ, ಸಿನಲ್ಲಿ ಇಟ್ಟಾಗ ಮತ್ತು ಸಿ ಮತ್ತು ಪಿಗಳ ನಡುವೆ ಇಟ್ಟಾಗ ಅಂತ ಹೀಗೆ ದರ್ಪಣದಲ್ಲಿ ಬರ್ತದೆ. ಅದೇ ರೀತಿ ಮಸೂರದಲ್ಲಿ ಕೂಡ ಹಾಗೆ ಸರ್. ಅನಂತದಲ್ಲಿ ಇಟ್ಟಾಗ 2F1 ನಿಂದ ಆಚೆ ಇಟ್ಟಾಗ, 2F1 ಮತ್ತು F1 ನಡುವೆ ಇಟ್ಟಾಗ, F1 ಮೇಲೆ ಇಟ್ಟಾಗ, F1 ಮತ್ತು ಸಿ ನಡುವೆ ಇಟ್ಟಾಗ, ಹೀಗೆ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಯಾವುದು ಕೇಳಿದ್ರೆ ಸಿನಿಂದ ಆಚೆ ಇಟ್ಟಾಗ, ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಈ ಒಂದು ಕಿರಣ ನಕ್ಷೆ ಹೆಚ್ಚಾಗಿ ಬರುವಂಥದ್ದು. ಅಲ್ಲಿ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್, ಮಕ್ಕಳಿಗೆ ನಮ್ಮ ವಿಜ್ಞಾನದಲ್ಲಿ 58ಕ್ಕಿಂತ ಹೆಚ್ಚು
ಚಿತ್ರಗಳು ಬಂದಿರೋದ್ರಿಂದ ಅದಕ್ಕಿಂತ ಹೆಚ್ಚು ಚಿತ್ರಗಳಿವೆ ಸರ್. ನಾವು ಸಾಮಾನ್ಯವಾಗಿ ಫ್ಯಾಮಿಲಿಯರ್ ಚಿತ್ರಗಳ ಬಗ್ಗೆ ಅಷ್ಟು ಹೇಳೋದು, ಅದಕ್ಕಿಂತ ಹೆಚ್ಚು ಚಿತ್ರಗಳಿವೆ. ಈ 14 ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ಅವ್ರು ಮಾಡಬೇಕಾದಾಗ ಸರ್, ಏನು ನಾವು ಆಬ್ಜೆಕ್ಟ್ ಮತ್ತು ಏನು ಇದು ಇಮೇಜ್ ಅಂತ ಹೇಳ್ತೇವಲ್ಲ, ವಸ್ತು ಮತ್ತು ಪ್ರತಿಬಿಂಬದ ಏನಿದೆ ಸ್ಥಾನ ಮತ್ತು ಗಾತ್ರ ಸ್ವಭಾವವನ್ನು ಬರೆಯುವಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಿಬಿಡ್ತಾರೆ ಸರ್. ಹೀಗಾಗಿ ಆ ಅಂಕ ಕೂಡ ತಪ್ಪು ಹೋಗುವ ಸಾಧ್ಯತೆ ಇರ್ತದೆ. ಆದರೆ ಖಂಡಿತವಾಗಿ 3 ಅಂಕದ ಒಂದು ಚಿತ್ರ ಬರ್ತದೆ ಸರ್. ಅದನ್ನು ಹೊರತುಪಡಿಸಿದರೆ ಈ ಪಾಠದಲ್ಲಿ ಅಂಥ ದೊಡ್ಡದು ಯಾವುದೂ ಇಲ್ಲ. ಪ್ರತಿಫಲನದ ನಿಯಮ ಇದೆ, ವಕ್ರೀಭವನದ ನಿಯಮ ಇದೆ. ಪ್ರತಿಫಲನ ಅಂದ್ರೆ ಏನು, ವಕ್ರೀಭವನ ಅಂದ್ರೆ ಏನು, ಆಮೇಲೆ ಬೇರೆ ಬೇರೆ ಮಸೂರಗಳು ಸರ್, ದರ್ಪಣಗಳು, ಮಸೂರಗಳು, ಅವುಗಳ ಉಪಯೋಗ ಹೇಗಿದೆ, ಅವುಗಳ ಆಕಾರ ಹೇಗಿದೆ, ಆಮೇಲೆ ವರ್ಧನೆ, ಆಮೇಲೆ ಮಸೂರದ ಸಾಮರ್ಥ್ಯ, ಇದರ ಮೇಲೆ ಪ್ರಶ್ನೆಗಳು ಸಾಮಾನ್ಯವಾಗಿ ಬರ್ತದೆ. ವಕ್ರೀಭವನ ಸೂಚ್ಯಾಂಕ, ಮೊನ್ನೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ವಕ್ರೀಭವನ ಸೂಚ್ಯಾಂಕದ ಮೇಲೆ ಪ್ರಶ್ನೆ ಬಂದಿತ್ತು. ಈಗ ವಕ್ರೀಭವನ ಸೂಚ್ಯಾಂಕವನ್ನೇ ತೆಗೆದುಕೊಂಡದ್ದು ಹೌದಾದರೆ ಅಲ್ಲಿ ಕೂಡ ಮಕ್ಕಳು ವಕ್ರೀಭವನ ಸೂಚ್ಯಾಂಕ ಎಂದರೇನು ಅಷ್ಟು ಮಾತ್ರ ಬಯರ್ಟ್ ಮಾಡಿ, ಅಂದರೆ ಈ ನಮ್ಮ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರುವಂಥ ಮಕ್ಕಳು ಅಷ್ಟು ಮಾತ್ರ ಮಾಡಿ ಬಿಟ್ಬಿಡ್ತಾರೆ. ಆದರೆ ನಿಜವಾಗಿ ವಕ್ರೀಭವನ ಸೂಚ್ಯಾಂಕದ ಮೇಲೆ ಒಂದು 8-10 ಪ್ರಶ್ನೆಗಳನ್ನು ನಮ್ಮ ಶಿಕ್ಷಕರು ಅವರಿಗೆ ತಯಾರು ಮಾಡಿಕೊಟ್ಟದ್ದೇ ಹೋದಾದರೆ ಬಹುಶಃ ಅಲ್ಲಿ ಕೂಡ ಒಂದು ಒಳ್ಳೆಯ ಏರಿಯಾ ಸರ್ ಅದು ಮಾರ್ಕ್ ತಗೊಳ್ಳಿಕ್ಕೆ. ಈ ಸಲ ನಾವು ನೋಡಿದಾಗ ಪ್ರಶ್ನೆ ಪತ್ರಿಕೆಯನ್ನು ನೋಡಿದವಾಗ, ನಮ್ಮ ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆ ನೋಡಿದವಾಗ ಏನು ಫ್ಯಾಮಿಲಿಯರ್ ಕ್ವಶನ್ಸ್ ಇದ್ದಾವೆ ಅಥವಾ ಯಾವುದು ನಾವು ಈಗಾಗಲೇ ಮಹತ್ವವನ್ನು ನೀಡಿದಂಥ ಯಾವ ಏರಿಯಾಗಳಿದ್ದಾವೆ, ಕನ್ಸೆಪ್ಟ್ಗಳಿದ್ದಾವೆ, ಅದನ್ನು ಹೊರತುಪಡಿಸಿ ಪ್ರಶ್ನೆಗಳನ್ನು ಕೇಳಿರೋದ್ರಿಂದ ಬಹುಶಃ ಈ ಪಾಠದ ಈ ಘಟಕದ ಎಲ್ಲ ಪ್ರಶ್ನೆಗಳು ನಾನೀಗ ಏನು ಮೆನ್ಷನ್ ಮಾಡಿದೆ ಅವು ಎಲ್ಲವನ್ನು ಅವರು ಕವರ್ ಮಾಡಬೇಕಾಗ್ತದೆ ಸರ್. ಮತ್ತು ಇಲ್ಲಿ ಒಂದು ಲೆಕ್ಕ ಬರ್ತದೆ ಸರ್, 3 ಅಂಕದ ಒಂದು ಲೆಕ್ಕ, ಬಹುಶಃ 4 ಅಂಕಕ್ಕೂ ಬರ್ಬೋದು, 2 ಅಂಕಕ್ಕೂ ಬರ್ಬೋದು. ಒಂದು ಮಸೂರದ ಸಾಮರ್ಥ್ಯ, ಮತ್ತು ಮಸೂರದ ಸೂತ್ರ, ದರ್ಪಣದ ಸೂತ್ರ, ಅದು 2 ಸೂತ್ರಗಳ ಮೇಲೆ ಬರ್ತದೆ. ದರ್ಪಣದ ಸೂತ್ರ 1/v + 1/u = 1/f, ಮಸೂರದ ಸೂತ್ರ 1/v - 1/u = 1/f. ಆ ಸೂತ್ರದ ಮೇಲೆ ಸಾಮಾನ್ಯವಾಗಿ ಒಂದು ಲೆಕ್ಕ ಬರುವಂಥದ್ದು ರೂಢಿ ಸರ್. ಆದರೂ ಕೆಲವೊಮ್ಮೆ ಸ್ಕಿಪ್ ಆಗಿ ಬೇರೆ ಲೆಕ್ಕ ಬರುವಂಥ ಸಾಧ್ಯತೆ ಕೂಡ ಉಂಟು, ವರ್ಧನೆ ಮೇಲೆ ಕೂಡ ಲೆಕ್ಕ ಬರುವಂಥ ಸಾಧ್ಯತೆ ಉಂಟು ಸರ್. ಇಷ್ಟನ್ನು ಹೊರತುಪಡಿಸಿದರೆ ಈ ಪಾಠದಲ್ಲಿ ಮತ್ತೆ ಏನಾದರೂ ವ್ಯತ್ಯಾಸ ಬಂದರೆ ಸತ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ, ಯಾವುದನ್ನು ಸತ್ಯ ಪ್ರತಿಬಿಂಬ ಅಂತ ಹೇಳ್ತೀವಿ, ಯಾವುದನ್ನು ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೇವೆ, ಆ ಥರದ ಪ್ರಶ್ನೆಗಳು ಬರ್ಬೋದು ಸರ್. ಒಟ್ಟಾರೆಯಾಗಿ ಈ ಪಾಠಕ್ಕೆ 8 ಅಂಕಗಳು ನಿಗದಿಯಾಗಿವೆ. ಎಲ್ಲ ಫ್ಯಾಮಿಲಿಯರ್ ಏರಿಯಾದ ಬಗ್ಗೆ ನಾನು ಹೇಳಿದೆ ಸರ್. ಈ ಫ್ಯಾಮಿಲಿಯರ್ ಏರಿಯಾವನ್ನೇ ಸ್ವಲ್ಪ ತಿರುಗಿಸಿ ಕೊಟ್ಬಿಟ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಗೊಂದಲ ಆಗ್ತದೆ ಸರ್. ಈಗ ಇದರಲ್ಲಿ ತಾವು ಹೇಳಿದಾಗೆ ಚಿತ್ರಗಳು ಬಹಳಷ್ಟು ಇದ್ದಾವೆ. ಹೌದು ಸರ್, ಚಿತ್ರ ಬಹಳ ಇಂಪಾರ್ಟೆಂಟ್. ಹೀಗಾಗಿ ಏನಾಗುತ್ತೆ, ಈ ಮಸೂರಗಳು ಅಥವಾ ಈ ದರ್ಪಣಗಳು ಬಂದಾಗ ಅಲ್ಲಿ ಗೊಂದಲಗಳು ಉಂಟಾಗುವಂತದ್ದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ಬಿಡಿಸಬೇಕಾದ್ರೆ. ಹಾಗಾಗಿ ಅವರು ಅದನ್ನು ಹೇಗೆ ಕಲಿಬೇಕು, ಹೇಗೆ ಅಭ್ಯಾಸ ಮಾಡಬೇಕಾಗುತ್ತೆ, ಏನಾದ್ರೂ ಅದಕ್ಕೆ ಟ್ರಿಕ್ಸ್ ಅನ್ನುವಂಥದ್ದು ಇದೆಯಾ? ಟ್ರಿಕ್ಸ್ಗಳು ಇದೆ ಸರ್, ಆದರೆ ಡ್ರಿಲ್ಲಿಂಗ್ ಮೆಥಡ್ ತುಂಬಾ ಈಸಿ ಅಂತ ಅನಿಸ್ತದೆ. ಯಾಕಂದ್ರೆ ನಾನು ಚಿತ್ರಗಳ ಬಗ್ಗೆ ಹೇಳೋದಾದ್ರೆ ಮಕ್ಕಳು ಡ್ರಿಲ್ ಮಾಡಬೇಕು. ಅನಂತದಲ್ಲಿಟ್ಟಾಗ ಎಫ್ ನಲ್ಲಿ ಇಟ್ಟಾಗ ಅನಂತದಲ್ಲಿ, ಸಿನಿಂದ ಆಚೆ ಇಟ್ಟಾಗ ಸಿ ಮತ್ತು ಎಫ್ ಗಳ ನಡುವೆ, ಸಿ ಮತ್ತು ಎಫ್ ಗಳ ನಡುವೆ ಇಟ್ಟಾಗ ಸಿನಿಂದ ಆಚೆ, ಸಿ ನಲ್ಲಿ ಇಟ್ಟಾಗ ಸಿ ನಲ್ಲಿ, ಹೀಗೆ ಸ್ವಲ್ಪ ಅವರು ಏನು ಡ್ರಿಲ್ಲಿಂಗ್ ಮೆಥಡ್ ಅಲ್ಲಿ ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬಹುದು. ಬಟ್ ಬಿಡಿಸಬೇಕು ಸರ್, ಮಕ್ಕಳು ಸ್ಕೇಲ್ ಇಟ್ಟು ಬಿಡಿಸಿದವಾಗ ಮಾತ್ರ ಇದು ಪರ್ಫೆಕ್ಟ್ ಆಗಿ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಅದರ ಪೊಸಿಷನ್ ಚೇಂಜ್ ಆಗಿ ಬಿಡ್ತದೆ, ಇಮೇಜಿನ ಪೊಸಿಷನ್ ಚೇಂಜ್ ಆಗಿ ಬಿಡ್ತದೆ. ಬೇರೆ ಎಲ್ಲೋ ಪ್ರಧಾನಾಕ್ಷದ ಮೇಲೆ ಪ್ರತಿಬಿಂಬದ ಚಿತ್ರ ಎಲ್ಲೋ ಬಂದ್ಬಿಡ್ತದೆ. ಆವಾಗ ಅವರು ಆ ಸ್ವಭಾವವನ್ನು ಬರೀಲಿಕ್ಕೆ, ಅದರ ಗಾತ್ರ ಬರೀಲಿಕ್ಕೆ ತಿನ್ಕಾಡ್ತಾರೆ ಮಕ್ಕಳು. ಸರ್, ಈಗ 4ನೇ ಘಟಕದ ಬಗ್ಗೆ ಮಾತನಾಡೋದಾದ್ರೆ? ಹೌದು ಸರ್, 4ನೇ ಘಟಕದ ಬಗ್ಗೆ ಇಲ್ಲಿ ಮಾತನಾಡೋದಾದ್ರೆ ಅಲ್ಲಿ ಅತಿ ದೊಡ್ಡ ಘಟಕ ಅಂತ ಹೇಳಿದ್ರೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂತ ಭೌತಶಾಸ್ತ್ರದಲ್ಲಿ. ಇದು ಕೂಡ ಬಹಳ ಬ್ಯೂಟಿಫುಲ್ ಆದ ಲೆಸನ್ ಸರ್. ಇಲ್ಲಿ ಕಣ್ಣಿನ ಬಗ್ಗೆ ಮೊದಲು ಸ್ವಲ್ಪ ವಿವರಣೆಗಳಿದೆ. ಕಣ್ಣು, ಮಾನವನ ಕಣ್ಣು ಹೇಗೆ ವರ್ತಿಸ್ತದೆ, ಅದರ ಸಾಮರ್ಥ್ಯ ಹೇಗಿದೆ ಮತ್ತು ಕಣ್ಣಿನ ಹೊಂದಾಣಿಕೆ ಯಾವ ರೀತಿ ಇದೆ ಹೇಳುವಂಥ ಒಂದು ದೊಡ್ಡ 3 ಅಂಕದ ಪ್ರಶ್ನೆಯನ್ನು ಮಾಡುವ ಒಂದು ಸಾಧ್ಯತೆ ಇದೆ ಸರ್. ಕಣ್ಣು ಸಾಮಾನ್ಯವಾಗಿ ಹತ್ತಿರದ ವಸ್ತುಗಳನ್ನು ನೋಡುವಾಗ, ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣು ಯಾವ ರೀತಿಯ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತದೆ, ಹೊಂದಾಣಿಕೆಯನ್ನು ಮಾಡ್ಕೊಳ್ತದೆ ಹೇಳುವಂಥದ್ದು. ಮಕ್ಕಳೇನು ಮಾಡ್ತಾರೆ ಅಂತಂದರೆ ಕಣ್ಣಿನ ಹೊಂದಾಣಿಕೆ ಅಂದರೆ ಅನ್ನೋದು 1 ಅಂಕದ ಪ್ರಶ್ನೆಗೆ ಮಾತ್ರ ಅಲ್ಲಿ ಅವಕಾಶ ಕೊಟ್ಬಿಡ್ತಾರೆ, ಪ್ರಾಧಾನ್ಯತೆ ಕೊಡ್ತಾರೆ. ಅದು ನಿಜವಾಗಿ 3 ಅಂಕಕ್ಕೆ ಬರುವಂಥ ಸಾಧ್ಯತೆ ಉಂಟು ಸರ್. ಅದನ್ನು ಬಿಟ್ಟರೆ ಈ ಪಾಠದಲ್ಲಿ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ಸಮೀಪದೃಷ್ಟಿ ದೋಷ ಮಯೋಪಿಯಾ ಮತ್ತು ದೂರದೃಷ್ಟಿ ದೋಷ ಹೈಪರ್ಮೆಟ್ರೋಪಿಯಾ. ಇದು ಹೇಗೆ ಉಂಟಾಗ್ತದೆ, ಇದಕ್ಕೆ ಪರಿಹಾರ ಏನು, ಕಾರಣ ಏನು, ಇದು ಒಂದು ಈ ಪಾಠದ ಅತೀ ಮುಖ್ಯವಾದ ಪ್ರಶ್ನೆ ಸರ್. ಇದನ್ನು ಬಿಟ್ಟರೆ ಅಲ್ಲಿ ಕಾಮನಬಿಲ್ಲು ಹೇಗೆ ಮೂಡ್ತದೆ, ನೈಸರ್ಗಿಕ ವಿದ್ಯಮಾನಗಳಲ್ಲಿ ಒಂದಾದಂಥ ಕಾಮನಬಿಲ್ಲು ಯಾವ ರೀತಿ ಮೂಡ್ತದೆ ಹೇಳುವಂಥದ್ದು ಒಂದು 2 ಅಂಕಕ್ಕೆ ಬರುವಂಥ ಒಂದು ಪ್ರಶ್ನೆ. ಅದನ್ನೇ ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳಿಬಿಡ್ತಾರೆ. ನೈಸರ್ಗಿಕ ವಿದ್ಯಮಾನ ಒಂಚೂರು ವ್ಯತ್ಯಾಸ ಮಾಡಿ ಕೇಳಿಬಿಡ್ತಾರೆ ಸರ್. ಅದನ್ನು ಬಿಟ್ಟರೆ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ ನ್ಯೂಟನ್ನ ಬೆಳಕಿನ ಪುನರ್ ಸಂಯೋಜನೆಯ ಒಂದು ಪ್ರಯೋಗ ಇದೆ, ಅದು ದೊಡ್ಡ ಪ್ರಶ್ನೆ. ಅದನ್ನು ಹೊರತುಪಡಿಸಿದರೆ ಸರ್ ಎಲ್ಲ 1 ಅಂಕಕ್ಕೆ ಬರುವಂಥ ಪ್ರಶ್ನೆಗಳು. ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು, ಬೆಳಕಿನ ರೋಹಿತ ಅಂದ್ರೆ ಏನು, ಆಮೇಲೆ ಕಾಮನಬಿಲ್ಲು ಆಯ್ತಲ್ಲ, ಈಗ ಆಕಾಶ ಯಾಕೆ ನೀಲಿಯಾಗಿ ಕಾಣ್ತದೆ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಕೆಂಪು ಬಣ್ಣವನ್ನು ಯಾಕೆ ಬಳಸ್ತಾರೆ, ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಆಗುವಾಗ ಸೂರ್ಯಾಸ್ತ ಸೂರ್ಯೋದಯ ಸಮಯದಲ್ಲಿ ದಿಗಂತ ಕೆಂಪಾಗಿ ಯಾಕೆ ಕಾಣ್ತದೆ, ಅಥವಾ ನಮ್ಮ ವ್ಯೋಮನೌಕೆಯಲ್ಲಿ ಹೋಗುವಂಥವರಿಗೆ ಆಕಾಶ ಯಾವ ಬಣ್ಣದಲ್ಲಿ ಕಾಣ್ತದೆ ಮತ್ತು ಯಾಕೆ. ಸೊ ಹೀಗೆ ಈ ರೀತಿಯ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಈ ಪಾಠದಲ್ಲಿ ಬರ್ತವೆ ಸರ್.
ಸರ್, ಈಗ ಭೌತಶಾಸ್ತ್ರದ ಕಡೆಯ ಘಟಕ, ಹೌದು, ಕೊನೆ ಶಕ್ತಿ ಆಕಾರಗಳು ಅಂತ. ಐದನೇ ಹೌದು. ಘಟಕ. 5ನೇ ಮತ್ತು ಕೊನೆಯ ಪಾಠ ಶಕ್ತಿ ಆಕಾರಗಳಂತ ಒಂದು 3 ರಿಂದ 4 ಅಥವಾ 5 ಅಂಕ ಕೂಡ ಬರ್ಬೋದು ಸರ್. ನಾನು ಹಿಂದೆ ಹೇಳಿದ ಪಾಠಕ್ಕೆ ಒಂದು 4 ರಿಂದ 5 ಅಂಕ ಬರ್ಬೋದು. ಮಾನವನ ಕಂಡು ವರ್ಣಮಯ ಜಗತ್ತು ಈ ಪಾಠಕ್ಕೆ ಕೂಡ 3 ರಿಂದ 4 ಅಂಕ ಬರುವಂತ ಸಾಧ್ಯತೆ ಉಂಟು ಸರ್. ಇದು ಬಹಳ ಸುಲಭವಾದ ಪಾಠ. ಅತಿ ಮುಖ್ಯವಾಗಿ ಇದು ಮೌಲ್ಯಾಧಾರಿತ ಒಂದು ಪಾಠ. ಮೌಲ್ಯಗಳ ಮೇಲೆ ಪ್ರಶ್ನೆ ಕೇಳಬಹುದು, ಜನರಲ್ ಆಗಿ ಪ್ರಶ್ನೆ ಕೇಳುವಂತ ಸಾಧ್ಯತೆ ಉಂಟು ಸರ್. ಸೊ ಯಾವುದೆಲ್ಲ ಮೌಲ್ಯಗಳು ಅಂತಂದ್ರೆ, ಇಂಧನಗಳು, ಉತ್ತಮವಾದ ಇಂಧನಗಳು ಯಾವುದು, ಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಯಾವುದು, ಅಸಾಂಪ್ರದಾಯಿಕ ಶಕ್ತಿ ಆಕಾರಗಳು ಯಾವುದು, ಯಾಕೆ ಅಂತ, ಯಾವುದನ್ನು ನಾವು ಬಳಸಬೇಕು ಮತ್ತು ಯಾಕೆ ಅಂತ. ಅತಿ ಮುಖ್ಯವಾಗಿ ಒಂದು ಜನರಲ್ ಪ್ರಶ್ನೆಯನ್ನು ಕೇಳೋದಾದ್ರೆ, ಇಂಧನದ ಒಂದು ಉತ್ತಮ ಇಂಧನದ ಲಕ್ಷಣಗಳು ಯಾವುದು ಅಂತ. ಅದೇ ರೀತಿ ನಾವು ಸೌರ ಕುಕ್ಕರ್ನ ಉಪಯೋಗ, ಸೌರ ಕುಕ್ಕರ್ನಲ್ಲಿ ಕಪ್ಪು ಬಣ್ಣವನ್ನು ಯಾಕೆ ಬಳದಿದ್ದಾರೆ, ಅದರಲ್ಲಿ ಕನ್ನಡಿಯನ್ನು ಯಾಕೆ ಇಟ್ಟಿದ್ದಾರೆ, ಅದಕ್ಕೆ ಗಾಜಿನ ಮುಚ್ಚಳವನ್ನು ಯಾಕೆ ಹಾಕಿದ್ದಾರೆ, ಅದರ ಅನಾನುಕೂಲತೆಗಳೇನು. ಅದೇ ರೀತಿ ಸೌರಕೋಶದ ಬಗ್ಗೆ ಬರ್ತದೆ. ಸೌರಕೋಶ ಎಂದರೆ ನೇರವಾಗಿ ಪ್ರಶ್ನೆ ಕೇಳ್ಬೋದು, ಅಥವಾ ಅದರ ಅನ್ವಯ ಕೇಳ್ಬೋದು, ಅಥವಾ ಅನುಕೂಲತೆಗಳು ಅನಾನುಕೂಲತೆಗಳನ್ನು ಕೇಳ್ಬೋದು. ಅದೇ ರೀತಿ ಗಾಳಿ ಶಕ್ತಿಯನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಮತ್ತು ಅದರಿಂದ ಅನಾನುಕೂಲತೆಗಳೇನು ಅಂತ ಕೇಳ್ಬೋದು. ಸಣ್ಣ ಪ್ರಶ್ನೆ ಕೂಡ ಕೇಳ್ಬೋದು ಸರ್, ಗಾಳಿ ಯಂತ್ರ ಹೇಳುವಂಥ ಉತ್ತರ ಬರುವಂಥ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳ್ಬೋದು. ಭೂಗರ್ಭ ಉಷ್ಣ ಶಕ್ತಿ ಎಂದರೆ ಅಂತ ಕೇಳ್ಬೋದು. ಆಮೇಲೆ ಜೈವಿಕ ಅನಿಲ ಸ್ಥಾವರದ ಚಿತ್ರ ಇದೆ ಸರ್ 2 ಅಂಕಕ್ಕೆ, ಆ ಚಿತ್ರವನ್ನು ಕೂಡ ಕೇಳ್ಬೋದು. ಜೈವಿಕ ರಾಶಿ ಅಂದ್ರೇನು ಅಂತ ಕೇಳ್ಬೋದು. ಜೈವಿಕ ಅನಿಲದ ಪ್ರಧಾನ ಘಟಕ ಯಾವುದು ಅಂತ 1 ಅಂಕಕ್ಕೆ ಕೇಳ್ಬೋದು. ಅದೇ ರೀತಿ ಮುಂದಕ್ಕೆ ಹೋದರೆ ಸರ್ ಅಲ್ಲಿ ನ್ಯೂಕ್ಲಿಯ ಅಣುಶಕ್ತಿಯನ್ನು ಯಾವ ರೀತಿ ಬಳಸ್ಕೊಳ್ತಾರೆ, ನ್ಯೂಕ್ಲಿಯ ವಿದಳನ ಮತ್ತು ನ್ಯೂಕ್ಲಿಯ ಸಮ್ಮಿಲನ. ಅದರಲ್ಲಿ ನಮ್ಮ ವಿದ್ಯುತ್ತನ್ನು ತಯಾರು ಮಾಡಬೇಕಾದ್ರೆ ನಾವು ನಿಯಂತ್ರಿತ ನ್ಯೂಕ್ಲಿಯ ವಿದಳನ ಕ್ರಿಯೆಯನ್ನು ಮಾಡಬೇಕಾಗ್ತದೆ, ಅದರ ಬಗ್ಗೆ ಕೇಳ್ಬೋದು. ಆಮೇಲೆ ಉಷ್ಣ ಸ್ಥಾವರದ ಬಗ್ಗೆ ಕೇಳ್ಬೋದು ಸರ್. ಉಷ್ಣ ಸ್ಥಾವರದಲ್ಲಿ ಏನನ್ನು ಬಳಸ್ತಾರೆ, ಹೇಗೆ ಅಂತ. ಕಲ್ಲಿದ್ದಲಿನ ದಹನದಿಂದಾಗಿ NO2 SO2ಗಳು ಬಿಡುಗಡೆ ಆಗ್ತದೆ, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ. ಇದರಿಂದ ಆಮ್ಲ ಮಳೆ ಆಗ್ತದೆ, ಆಸಿಡ್ ರೈನ್ ಬರ್ತದೆ ಹೇಳುವಂಥದ್ದು, ಮತ್ತು ಅದರಿಂದ ಬೂದಿ ಹೊರಗಡೆ ಬಿಡ್ತದೆ. ಹೀಗಾಗಿ ಸಾರ್ವಜನಿಕರಿಗೆ ತುಂಬ ಸಮಸ್ಯೆ ಆಗ್ತದೆ ಹೇಳುವಂಥದ್ದು. ಇದು ಒಟ್ಟಾರೆಯಾಗಿ ಮೌಲ್ಯದ ಮೇಲೆ ಒಂದು ಪ್ರಶ್ನೆ ಇಲ್ಲಿ ಬರ್ಬೋದು ಸರ್. 3 ಅಂಕಕ್ಕೆ ಅಥವಾ 4 ಅಂಕಕ್ಕೆ ಬರುವಂಥ ಸಾಧ್ಯತೆಗಳು ಈ ಪಾಠ ಇದ್ದರೆ. ಈ ಪಾಠವನ್ನು ಎಲ್ಲ ಮಕ್ಕಳು ಚೆನ್ನಾಗಿ ಕಲಿತಾರೆ ಮತ್ತು ಇದರಲ್ಲಿ ಅಂಕಗಳು ಕೂಡ ಬರ್ತವೆ ಸರ್. ಸರ್, ಈಗ ನಾವು ರಸಾಯನಶಾಸ್ತ್ರಕ್ಕೆ ಹೋಗೋದಾದ್ರೆ, ಖಂಡಿತ ಕೆಮಿಸ್ಟ್ರಿ, ಎಸ್ ಸರ್. ಇದರಲ್ಲಿ ಯಾವ ರೀತಿ ಇದೆ ಸರ್ ಪಾಠ? ಸರ್, ರಸಾಯನಶಾಸ್ತ್ರ ಅಂತ ಹೇಳಿದ್ರೆ ಅದು ಇಟ್ ಇಸ್ ಅ ಮೋಸ್ಟ್ ವಾಲಟೈಲ್ ಸಬ್ಜೆಕ್ಟ್. ಮಕ್ಕಳಿಗೆ ಸ್ವಲ್ಪ ನಮ್ಮ ವಿಶೇಷವಾಗಿ ಹೇಳಿದ್ರೆ ಗ್ರಾಮೀಣ ವಿದ್ಯಾರ್ಥಿಗಳು ಈ ರಸಾಯನಶಾಸ್ತ್ರದಲ್ಲಿ ಬಹಳಷ್ಟು ಕಡಿಮೆ ಆಸಕ್ತಿಯನ್ನು ತೋರಿಸ್ತಾರೆ. ಯಾಕಂತಂದರೆ ಅವರಿಗೆ ಇದು ಸ್ವಲ್ಪ, ಅವರು ಹಿಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರುವುದಿಲ್ಲ, ಮಾಡಿದರೂ ಕೂಡ ಅವರಿಗೆ ಅದು ನೆನಪಿನಲ್ಲಿ ಇರುವುದಿಲ್ಲ ಸರ್. ಹೀಗಾಗಿ ಸ್ವಲ್ಪ ಕಾಠಿಣ್ಯತೆಯನ್ನು ಅನುಭವಿಸ್ತಾರೆ ಮಕ್ಕಳು. ಆದರೆ ನಿಜವಾಗಿ ನಮ್ಮ SSLCಯಲ್ಲಿ ಬಹಳ ಸುಲಭವಾದ ಪಾಠಗಳಿವೆ. ಮೊಟ್ಟ ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ. ಇಲ್ಲಿ ಅವರು ಕಷ್ಟಪಡೋದು ಇಲ್ಲಿ ಅಂತಂದರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲಿಕ್ಕೆ ಕಷ್ಟಪಡ್ತಾರೆ ಸರ್. ಮೊನ್ನೆ ಕೂಡ 3 ಅಂಕದ ಒಂದು ನೇರ ಪ್ರಶ್ನೆ ಬಂದ್ಬಿಟ್ಟಿತ್ತು. 3 ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವಂಥದ್ದು, ಈಕ್ವೇಷನ್ ಬ್ಯಾಲೆನ್ಸ್ ಮಾಡುವಂಥದ್ದು. ಇಲ್ಲಿ ಮಕ್ಕಳು ಹೇಳುತ್ತಾರೆ ಸರ್, ತುಂಬ ತಪ್ಪುಗಳನ್ನು ಮಾಡ್ತಾರೆ. ಬಹಳ 10%ಗಿಂತ ಹೆಚ್ಚು ಮಕ್ಕಳು ಇದನ್ನು ಹೆಚ್ಚು ಪ್ರಯತ್ನ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಪಾಠದಲ್ಲಿ ಅಂಥ ದೊಡ್ಡ ವಿಶೇಷತೆ ಏನೂ ಇಲ್ಲ ಸರ್. 4 ರಾಸಾಯನಿಕ ಕ್ರಿಯೆಯ ವಿಧಗಳಿವೆ: ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನ ಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂತ. ಆದರೆ ಅವರಿಗೆ ಇಲ್ಲಿ ಸಮಸ್ಯೆ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ಅವರು ಆ ಇಕ್ವೇಷನನ್ನು ಬರೀಬೇಕು ಉದಾಹರಣೆಗಳ ರೂಪದಲ್ಲಿ, ಮತ್ತು ಧಾತುಗಳ ಹೆಸರುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಮತ್ತು ಎಂದರೇನು ಕೂಡ ಅವರು ಕಲಿಬೇಕಾದ್ರಿಂದ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಸರ್ ಇಲ್ಲಿ. ಮತ್ತು ಕೆಲವೆಲ್ಲ ಕ್ರಿಯೆಗಳೇ, ಬಹಿರುಷ್ಣಕ ಕ್ರಿಯೆ ಯಾವುದು, ಅಂತರುಷ್ಣಕ ಕ್ರಿಯೆ ಅಂದ್ರೆ ಏನು, ಉಷ್ಣ ವಿಭಜನ ಕ್ರಿಯೆ ಅಂದ್ರೇನು, ಪ್ರಕ್ಷೇಪಣ ಕ್ರಿಯೆ ಅಂದ್ರೆ ಏನು, ಉತ್ಕರ್ಷಣ ಅಪಕರ್ಷಣ ರೆಡಾಕ್ಸ್ ಅಂದ್ರೆ ಏನು, ಕಮಟುವಿಕೆ ಮತ್ತು ಸಂಕ್ಷಾರಣ ಅಂದ್ರೇನು, ಹೀಗೆ ಸುಮಾರು ಚಿಕ್ಕ ಚಿಕ್ಕ ಪ್ರಶ್ನೆಗಳು ಇದೆ. ಚಿಪ್ಸ್ ತಯಾರಕರು ಆ ಪೊಟ್ಟಣದಲ್ಲಿ ಯಾವ ಒಂದು ಅನಿಲವನ್ನು ತುಂಬಿಸಿರ್ತಾರೆ ಮತ್ತು ಯಾಕೆ, ಈ ಥರದ ಪ್ರಶ್ನೆಗಳಿವೆ ಸರ್ ಅಲ್ಲಿ. ಮತ್ತು ಬೆಳ್ಳಿಯ ಕ್ಲೋರೈಡ್ ಬಗ್ಗೆ ಒಂದು ಬರ್ತದೆ. ಈಗ 3 ಪರೀಕ್ಷೆಗಳಲ್ಲಿ ಕೂಡ ಬೆಳ್ಳಿಯ ಕ್ಲೋರೈಡ್ನ ಬಗ್ಗೆ ಬಂದಿದೆ. ಸೊ ನೇರ ಕೇಳಿದರೆ ಮಕ್ಕಳು ಉತ್ತರಿಸ್ತಾರೆ. ಇಲ್ಲಿ ನಾವು ಈ ಸಲ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಮತ್ತು ತಾಲೂಕು ಮಟ್ಟದ 3 ಪ್ರಶ್ನೆ ಪತ್ರಿಕೆಗಳಲ್ಲೂ ಈ ಪ್ರಶ್ನೆ ಬಂದಿತ್ತು ಸರ್. AGCL ಬಗ್ಗೆ ಪ್ರಶ್ನೆ ಬಂದಿತ್ತು. ಆದರೆ ಮಕ್ಕಳು 3 ಸಹ ಬೇರೆ ಬೇರೆ ಥರದ ಪ್ರಶ್ನೆಗಳಾಗಿತ್ತು, ಉತ್ತರ ಅದುವೇ. ಹೀಗಾಗಿ ಮಕ್ಕಳಿಗೆ ಈ ಪಾಠದಲ್ಲಿ ಒಂಚೂರು ಗೊಂದಲ ಆಗ್ತದೆ. ನಿಜವಾಗಿ ಈ ಪಾಠ ತುಂಬ ಸುಲಭವಾಗಿದೆ, ಮಕ್ಕಳು ಚೆನ್ನಾಗಿ ಕಲಿಬೇಕು. ಮತ್ತು ಪ್ರಶ್ನೆಯನ್ನು ಹೇಗೆ ಬೇಕಾದರೂ ತಿರುಗಿಸ್ಬೋದು ಸರ್. ಈಗ ಉದಾಹರಣೆಗೆ ನಮ್ಮ ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆ ಕ್ರಿಯೆಗಳು ಒಂದಕ್ಕೊಂದು ವಿರುದ್ಧವಾಗಿವೆ ಯಾಕೆ ಅಂತ ಕೇಳಿಬಿಟ್ರೆ ಮಕ್ಕಳಿಗೆ ಉತ್ತರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅವರು ಸಂಯೋಗ ಕ್ರಿಯೆ ಅಂದರೆ ಏನಂತ ಕಲ್ತಿದ್ದಾರೆ, ವಿಭಜನೆ ಕ್ರಿಯೆ ಅಂದರೆ ಏನಂತ ಕಲ್ತಿದ್ದಾರೆ. ಆದರೆ ಸಂಯೋಗ ಕ್ರಿಯೆ ಇದೊಂದು ಬಹಿರುಷ್ಣಕ ಕ್ರಿಯೆ, ವಿಭಜನೆ ಕ್ರಿಯೆ ಇದೊಂದು ಅಂತರುಷ್ಣಕ ಕ್ರಿಯೆ. ಅಲ್ಲಿ ಸಂಯೋಗ ಕ್ರಿಯೆಯಲ್ಲಿ 2 ಪ್ರತಿವರ್ತಕಗಳು 1 ಉತ್ಪನ್ನ ಆಗ್ತದೆ, ಇಲ್ಲಿ 1 ಪ್ರತಿವರ್ತಕ 2 ಉತ್ಪನ್ನಗಳಾಗ್ತವೆ. ವಿಭಜನೆ ಕ್ರಿಯೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಾಗ್ತವೆ. ಸೊ ಹೀಗೆ ಒಂದಕ್ಕೊಂದು ವಿರುದ್ಧ ಅಂತ ಹೇಳಲಿಕ್ಕೆ ಮಕ್ಕಳು ಎಡುತ್ತಾರೆ ಸರ್. ಸೊ ಈ ರೀತಿ ಶಿಕ್ಷಕರು ಒಂಚೂರು ಅದನ್ನು ಎಲಾಬರೇಟ್ ಮಾಡಿ ಹೇಳಿದ್ದಾದ್ರೆ
ಮಕ್ಕಳಿಗೆ ಈ ಪಾಠ ಸುಲಭ ಆಗ್ತದೆ ಸರ್. ಅಂದ್ರೆ- ಒಂದು 3ರಿಂದ 4 ಅಂಕಗಳು ಬರ್ತವೆ. ಒಂದು ಚಿತ್ರ ಇದೆ ಸರ್ ಅಲ್ಲಿ, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ, ಬಹಳ ಸುಲಭದ ಚಿತ್ರ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ, ಶಿಕ್ಷಕರು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡಿಸಿಟ್ಟಿರ್ತಾರೆ. ಅಂದ್ರೆ ಇದ್ರಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳುವಂತದ್ದು ಬಹಳಷ್ಟು ಇರ್ತದೆ. ಬಹಳಷ್ಟು ಇರ್ತದೆ ಸರ್. ಇಲ್ಲಿ ಕೂಡ ತುಂಬಾ ಡ್ರಿಲ್ ವರ್ಕ್ ಮಾಡ್ಬೇಕು ಸರ್. ಅವರು ಬರ್ದು ತೆಗಿಬೇಕು, ಸಮೀಕರಣಗಳನ್ನೆಲ್ಲ ಹೆಚ್ಚೆಚ್ಚು ಬರ್ದು ತೆಗಿಬೇಕಾಗ್ತದೆ ವಿದ್ಯಾರ್ಥಿಗಳು. ಸೊ ಹೀಗಾಗಿ ಈ ಸಮೀಕರಣದಲ್ಲಿ ಒಂದು ಸ್ವಲ್ಪ ಎಡುತ್ತಾರೆ ಸರ್. ಮತ್ತು ಬಹುಶಃ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದನ್ನ ಮೊದಲೇ ಅವರು ಒಂದು ರೀತಿಯಲ್ಲಿ ಆಂಟಿಸಿಪೇಟ್ ಮಾಡುದು. ಹೌದು. ಆದ್ರೆ ಒಂದು ಕಿವಿ ಮಾತು ಹೇಳ್ತೇನೆ ಸರ್ ಮಕ್ಕಳಿಗೆ, ಕ್ವೇಶನ್ಸ್ ಏನಿದೆ ಅಥವಾ ನಮ್ಮ ಸಮೀಕರಣ ಸರಿದೂಗಿಸುವುದು ಏನಿದೆ, ಅಲ್ಲಿ ಅವರು ಪಾಠ ಪುಸ್ತಕದ ಕೊನೆಯಲ್ಲಿ ಯಾವುದೆಲ್ಲ ಇದೆ, ಅದು ಪದ ಸಮೀಕರಣ ಆಗಿರ್ಬೋದು, ಸಂಕೇತ ಸಮೀಕರಣ ಆಗಿರ್ಬೋದು, ಅವುಗಳನ್ನೇ ಕಲ್ತ್ರೆ ಸಾಕು ಸರ್. ಬೇರೆ ಏನು ದೊಡ್ಡ ಸಾಹಸವನ್ನು ಮಾಡುವ ಅಗತ್ಯ ಅವರು ಇಲ್ಲ ಸರ್. ಈಗ 2ನೇ ಘಟಕದಲ್ಲಿ ಏನಿದೆ ಸರ್, ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ ಸ್ವಲ್ಪ ದೊಡ್ಡ ಪಾಠ. ಮಕ್ಕಳಿಗೆ ಕಠಿಣವೂ ಹೌದು, ಸ್ವಲ್ಪ ಸುಲಭವೂ ಹೌದು. ಯಾಕಂದ್ರೆ 2 ಭಾಗ ಇದೆ ಸರ್. ಒಂದು ಆಮ್ಲ ಪ್ರತ್ಯಾಮ್ಲಗಳ ಗುಣಲಕ್ಷಣಗಳ ಬಗ್ಗೆ ಇರುವಂತದ್ದು, ಮತ್ತೊಂದು ಕೆಲವು ತಯಾರಿಕೆಗಳ ಬಗ್ಗೆ ಇರುವಂಥದ್ದು ಮತ್ತು ಉಪಯೋಗಗಳ ಬಗ್ಗೆ ಇರುವಂಥದ್ದು. ಈ ತಯಾರಿಕೆ ಮತ್ತು ಉಪಯೋಗಗಳ ಬಗ್ಗೆ ಮಕ್ಕಳು ಬರೆದು ಬಿಡ್ತಾರೆ. ಒಂದು 4 ತಯಾರಿಕೆ ಮತ್ತು ಉಪಯೋಗವನ್ನು ಕಲ್ತಿರ್ತಾರೆ, ಅದನ್ನು ಬರೀತಾರೆ. ಆದ್ರೆ ಈಚೆಗೆ ಆಮ್ಲ ಪ್ರತ್ಯಾಮ್ಲದ ಬಗ್ಗೆ ಬಂದಾಗ ಸ್ವಲ್ಪ ಅನ್ವಯಕಾರಿ ಪ್ರಶ್ನೆಗಳನ್ನೆಲ್ಲ ಕೇಳುವಂತ ಸಾಧ್ಯತೆ ಜಾಸ್ತಿ ಇದೆ ಸರ್. ಇಲ್ಲಿ ಆಮ್ಲ ಅಂದ್ರೆ ಏನು, ಪ್ರತ್ಯಾಮ್ಲ ಅಂದ್ರೆ ಏನು, ಮಕ್ಕಳು ಏನ್ ಮಾಡ್ತಾರೆ, ಆಮ್ಲ ಅಂದ್ರೆ ಹೈಡ್ರೋಜನ್ ಅಯಾನುಗಳ ಸಾಂದ್ರತೆ ಹೆಚ್ಚಿರುವಂತ ದ್ರಾವಣವೇ ಆಮ್ಲ, ಹೈಡ್ರಾಕ್ಸೈಡ್ ಅಯಾನುಗಳ ಸಾಂದ್ರತೆ ಹೆಚ್ಚಿರುವಂತದ್ದೇ ಪ್ರತ್ಯಾಮ್ಲ ಅಂತ ಹೀಗೆ ಕಲ್ತು ಬಿಡ್ತಾರೆ. ಅಲ್ಲಿ H+OH- ಅಂತ ಬಂದ್ರೆ ಅವ್ರಿಗೆ ಕನ್ಫ್ಯೂಷನ್ ಆಗ್ತದೆ. ಮತ್ತೆ ಆಮ್ಲ ಪ್ರತ್ಯಾಮ್ಲಗಳ ವಿಷಯಕ್ಕೆ ಬಂದಾಗ ಆಮ್ಲ ಅಂತಂದ್ರೆ ಬರೀ H+ ಮಾತ್ರ ಇದೆ, OH- ಬಗ್ಗೆ ಅವ್ರು ತಿಳ್ಕೊಂಡಿರೋದಿಲ್ಲ. ಪ್ರತ್ಯಾಮ್ಲ ಅಂತ ಹೇಳುವಾಗ ಬರೀ OH ಮಾತ್ರ ಇದೆ, H+ ಅಯಾನುಗಳು ಇವೆ ಹೇಳು ಅಂತ ತಿಳ್ಕೊಂಡಿರೋದಿಲ್ಲ. ಹೀಗಾಗಿ ಅಲ್ಲಿ ಅವರು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಆಮ್ಲ ಪ್ರತ್ಯಾಮ್ಲಗಳ ವ್ಯತ್ಯಾಸ ಏನು ಅಂತ ಅದನ್ನ ಚೆನ್ನಾಗಿ ಕಲ್ತಿರ್ತಾರೆ ಅವರು ಮಕ್ಕಳು. ಲಿಟ್ಮಸ್ ಕಾಗದದೊಂದಿಗೆ ಯಾವ ಲಿಟ್ಮಸ್ ಯಾವ ಬಣ್ಣಕ್ಕೆ ತಿರುಗ್ತದೆ ಹೇಳುವಂಥದ್ದು, ಆಮ್ಲ ಯಾವುದು ತಿರುಗ್ತದೆ, ಪ್ರತ್ಯಾಮ್ಲ ಯಾವುದಕ್ಕೆ ಬಣ್ಣ ಬದಲು ಮಾಡ್ತದೆ ಹೇಳುವಂಥದ್ದು. ಇನ್ನು ನೈಸರ್ಗಿಕ ಆಮ್ಲಗಳಿದ್ದಾವೆ ಸರ್, ಒಂದು 5-6 ನೈಸರ್ಗಿಕ ಆಮ್ಲಗಳಿದ್ದಾವೆ. ಇರುವೆ ಕಡಿತ ಆದವಾಗ ಯಾವುದು, ವಿನೇಗಾರಲ್ಲಿ ಯಾವುದಿದೆ, ಆಮೇಲೆ ಹುಣಸೆ ಹಣ್ಣಲ್ಲಿ ಯಾವುದಿದೆ, ಟೊಮೆಟೊದಲ್ಲಿ ಯಾವುದಿದೆ, ಲಿಂಬುವಲ್ಲಿ ಯಾವುದಿದೆ, ಮೊಸರಿನಲ್ಲಿ ಯಾವ ನೈಸರ್ಗಿಕ ಆಮ್ಲಗಳಿವೆ, ಇದನ್ನು ಕೂಡ ಮಕ್ಕಳು ಚೆನ್ನಾಗಿ ಕಲ್ತಿರ್ತಾರೆ. ಅದರ ಬಗ್ಗೆ ಅಷ್ಟು ದೊಡ್ಡ ಚಿಂತನೆ ಮಾಡ್ಕೊಳ್ಳುವಂಥ ಅಗತ್ಯ ಇಲ್ಲ. ಆಮೇಲೆ ಗ್ರಾಣ ಸೂಚಕಗಳು ಅಂತ, ನೈಸರ್ಗಿಕ ಗ್ರಾಣ ಈ ಈರುಳ್ಳಿ, ವೆನಿಲಾ, ಲವಂಗ ಇವುಗಳಿಗೆಲ್ಲ ವಾಸನೆ ಇರ್ತಲ್ಲ, ಆಮ್ಲ ಪ್ರತ್ಯಾಮ್ಲದಲ್ಲಿ ಅದಿದಾವಾಗ ಅವ್ರು ತಮ್ಮ ವಾಸನೆಯನ್ನು ಕಳ್ಕೊಳ್ತಾರೆ. ಗ್ರಾಣ ಸೂಚಕಗಳು ಅಂತ ಕರಿತೇವೆ ನಾವು. ಹೀಗಾಗಿ ಅದನ್ನು ಹೊರತುಪಡಿಸಿದ್ರೆ pH ಮೌಲ್ಯ ಬರ್ತದೆ ಸರ್. pH ಮೌಲ್ಯ ಅಂದ್ರೇನು, ಮತ್ತು 7 ತಟಸ್ಥ, 7ಕ್ಕಿಂತ ಕಡಿಮೆ ಹೋದಾಗೆ ಆಮ್ಲೀಯ, 7ಕ್ಕಿಂತ ಮುಂದಕ್ಕೆ 14ವರೆಗೆ ಪ್ರತ್ಯಾಮ್ಲೀಯ. ಇದರ ಬಗ್ಗೆ ಒಂದು ಕೋಷ್ಟಕದ ಹಾಗೆ ಕೊಟ್ಟು ಒಂದಿಷ್ಟು ಅಂಕಿಅಂಶಗಳನ್ನು ಕೊಟ್ಟು ಇದು ಆಮ್ಲವೋ ಪ್ರತ್ಯಾಮ್ಲವೋ, ಒಂದು ವೇಳೆ ಆಮ್ಲ ಆದರೆ ಪ್ರಬಲವೋ ದುರ್ಬಲವೋ ಹಾಗೆ ಕೇಳ್ತಾರೆ ಸರ್. ಇಲ್ಲಿ ಮಕ್ಕಳು ಗೊಂದಲ ಮಾಡ್ಕೊಳ್ತಾರೆ. ನಿಜವಾಗಿ ಸುಲಭವಾಗಿದೆ ಇದು. pH ಮೌಲ್ಯವನ್ನು ಕೊಟ್ಟು ಆ ಅಂಕಿಅಂಶಗಳನ್ನು ಕೊಟ್ಟಾಗ ಮಾಡುವಂಥದ್ದು ಸ್ವಲ್ಪ ಮಕ್ಕಳು ಎಡುತ್ತಾರೆ. ಸ್ವಲ್ಪ ಅವರು ಚೆನ್ನಾಗಿ ಅದನ್ನು ಅರ್ಥೈಸ್ಕೊಂಡು ಶಿಕ್ಷಕರ ಸಹಾಯ ತಗೊಂಡು ಮಾಡಿದ್ದೇ ಹೋದಾದ್ರೆ ಖಂಡಿತವಾಗಿ ಇದು ಅವರಿಗೆ ಕ್ಲಿಯರ್ ಕಟ್ ಆನ್ಸರ್ ಸಿಗ್ತದೆ ಸರ್. pH ಮೌಲ್ಯದ ಬಗ್ಗೆ pH ಮೌಲ್ಯಗಳನ್ನು ನೆನಪಿಟ್ಕೊಳ್ಬೇಕಾದಂತ ಅವಶ್ಯಕತೆ ಇದೆಯಾ? ಅಗತ್ಯವೇ ಇಲ್ಲ ಸರ್. 7 ತಟಸ್ಥ, 7ಕ್ಕಿಂತ ಕಡಿಮೆ ಹೋದಾಗೆ 6, 5 ಹೀಗೆ ಹೋಗ್ತಾ ಪ್ರಬಲ ಆಗ್ತದೆ. 7ರ ನಂತರ ಪ್ರತ್ಯಾಮ್ಲ, 7, 8 ಮುಂದೆ ಹೋಗ್ತದೆ, ಈಚೆಯಿಂದ ಪ್ರಬಲ ಪ್ರತ್ಯಾಮ್ಲಗಳಾಗ್ತವೆ. ಸೊ ಆ ಒಂದು ಏನು ಸೂಚಕವನ್ನು ಅವರು ಕಲ್ತಿದೆ ಹೋದಾದ್ರೆ ಅಲ್ಲಿ ಬೈಹಾರ್ಟ್ ಮಾಡುವಂತ ಅಗತ್ಯ ಏನೂ ಇಲ್ಲ. ಸ್ವಲ್ಪ ಬುದ್ಧಿಮತ್ತೆಯ ಬಳಕೆ ಮಾಡ್ಕೊಂಡ್ರೆ ಆಯ್ತು ಅವರು. ಸೊ pH ಮೌಲ್ಯ ಆಯ್ತು ಸರ್. ಆಮೇಲೆ ಆಮ್ಲ ಶಾಮಕಗಳು ಯಾವುದಲ್ಲ ಅಂತ, ನಮ್ಮ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಅದರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಮತ್ತೆ ಮೆಗ್ನೀಷಿಯ ಹಾಲು, MgOH2. ಸೊ ಆಮ್ಲ ಶಾಮಕಗಳು ಬರುತ್ತೆ. ಈ ಆಮ್ಲ ಶಾಮಕ ಹೇಳುವ ಉತ್ತರವನ್ನು ಪಡೀಲಿಕ್ಕೆ ಸ್ವಲ್ಪ ಏನೇನೋ ವಿಧದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ಮಗುವಿಗೆ ಊಟ ಮಾಡಿ ಹೊಟ್ಟೆ ನೋವಾಗಿದೆ ಅಂತೆ, ಅಮ್ಮ ಅಡುಗೆ ಮನೆಯಿಂದ ಯಾವುದೋ ಒಂದು ವಸ್ತುವನ್ನು ಕೊಡ್ತಾಳೆ, ಅದು ಯಾವುದು ಅಂತ ಕೇಳುವ ಆವಾಗ ಮಕ್ಕಳು ಗೊಂದಲಕ್ಕೆ ಎಡೆ ಆಗ್ತಾರೆ ಸರ್. ಅದು ಅನ್ವಯ ಅಂತ ಹೇಳೋದು ಕೂಡ ಅಲ್ಲ, ನಿತ್ಯ ಜೀವನದಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ಮಕ್ಕಳು ಅಂತ ಹೇಳುವಂಥ ಪರೀಕ್ಷೆ ಮಾಡ್ತಾ ಇರ್ತಾರೆ. ಆದರೆ ಮಕ್ಕಳು ಆಮ್ಲ ಶಾಮಕ ಅಂತ ಹೇಳಿ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾರೆ ಸರ್. ಅದನ್ನು ಹೊರತುಪಡಿಸಿದರೆ ಈ ಚೆಲುವೆ ಪುಡಿ, ನಾವು ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತೇವಲ್ಲ, ಅದರ ತಯಾರಿಕೆ ಅದು ಖಂಡಿತವಾಗಿ ಅದು ಈಕ್ವೇಷನ್ ರೂಪದಲ್ಲಿದೆ. ಅದನ್ನೊಂದು ಮಕ್ಕಳು ಕಲ್ತಿರಲೇಬೇಕು. ಆಮೇಲೆ ಕ್ಲೋರಾಲ್ಕಲಿ ವಿಧಾನ ಅಂತಿದೆ. ಈ ಮೊನ್ನೆ ರಾಜ್ಯ ಮಟ್ಟದಲ್ಲಿ ಕ್ಲೋರಾಲ್ಕಲಿ ವಿಧಾನ ಮತ್ತು ಈ ಆಕ್ಸಿಕ್ಲೋರೈಡ್, ನಮ್ಮ ಯಾವುದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ನ ತಯಾರಿಕೆಯನ್ನು ಮರ್ಜ್ ಮಾಡಿ ಒಂದು ಪ್ರಶ್ನೆಯನ್ನು ಮಾಡಿಬಿಟ್ಟಿದ್ರು. ಮಕ್ಕಳಿಗೆ ಸ್ವಲ್ಪ ಕಠಿಣ ಆಯಿತು ಸರ್ ಅದು. ಯಾಕಂದ್ರೆ ಅವರು ಬೇರೆ ಬೇರೆಯಾಗಿ ಕಲ್ತಿರ್ತಾರೆ. ಇದೆರಡನ್ನು ಮರ್ಜ್ ಮಾಡಿ ಕ್ವಶನ್ ಮಾಡಿದಾಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಮಕ್ಕಳಿಗೆ. ಸೊ ಬಹಳ ಸುಲಭ ಇದೆ ಅದು, ಆದರೆ ಈಕ್ವೇಷನ್ಸ್ ಬರೆಯುವಲ್ಲಿ ಮಕ್ಕಳು ಎಡುತ್ತಾರೆ ಸರ್. ಆಮೇಲೆ ಸೋಡಿಯಂ ಕಾರ್ಬೋನೇಟ್ನ ತಯಾರಿಕೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ತಯಾರಿಕೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ತಯಾರಿಕೆ, ಅದರ ಉಪಯೋಗ, ಹೀಗೆ ತಯಾರಿಕೆ ಮತ್ತು ಉಪಯೋಗ ಒಂದು 3-4 ಇದ್ದಾವೆ. ಈ 4ರಲ್ಲಿ ಯಾವುದಾದ್ರೂ ಒಂದು ಖಂಡಿತವಾಗಿ ಬರ್ತದೆ ಸರ್. ಅದು 1 ಅಂಕಕ್ಕೂ ಬರ್ಬೋದು, 2 ಅಂಕಕ್ಕೂ ಬರ್ಬೋದು, 3 ಅಂಕಕ್ಕೆ ಸಹ ಬರ್ಬೋದು. ಇಷ್ಟು ಈ ಪಾಠದ ಬಗ್ಗೆ ಇರುವಂಥ ಸ್ವಲ್ಪ ದೀರ್ಘವಾದ ಪಾಠ. ಅಂಕಗಳ ಏನು ಇದು ಕೂಡ ಪ್ಲೇಸ್ಮೆಂಟ್ ಕೂಡ ತುಂಬ ಜಾಸ್ತಿ ಇದೆ. 6ರಿಂದ 8 ಅಂಕಗಳು ಬರುವಂಥ ಸಾಧ್ಯತೆಗಳು ಈ ಪಾಠದಲ್ಲಿ ಇದೆ ಸರ್. ಈಗ ಸರ್ 3ನೇ ಘಟಕಕ್ಕೆ ಹೋಗೋದಾದ್ರೆ? ಹೌದು, ನಾವು 3ನೇ ಘಟಕಕ್ಕೆ ಅಲ್ಲಿ ಹೋಗೋದಾದ್ರೆ ಸರ್ ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ. ಲೋಹ ಅಲೋಹಗಳು ಸಹ ಇದು 4ರಿಂದ 5 ಮಾರ್ಕು, 6 ಅಂಕದವರೆಗೂ ಬರ್ಬೋದು. ಬಹಳ ಸುಲಭ ಇದೆ ಸರ್ ಈ ಪಾಠ ಕೂಡ. ಲೋಹ ಅಲೋಹಗಳ ವ್ಯತ್ಯಾಸ, ಅವುಗಳ ಗುಣಲಕ್ಷಣಗಳು ಮತ್ತು ವ್ಯತ್ಯಾಸ,
ಆಮೇಲೆ ಕುಟ್ಯತೆ, ತನ್ಯತೆ, ಆಮೇಲೆ ಲೋಹಿಯ ಕಾಂತಿ, ಶಾಬ್ದನ ಅಂದರೆ ಈಗ ಒಂದಂಕದ ಪ್ರಶ್ನೆಗಳು ಬರ್ಬೋದು. ಅಲ್ಲಿ ಉಭಯವರ್ತಿ ಆಕ್ಸೈಡ್ಗಳು, ಎಂಪೋಟರಿಕ್ ಆಕ್ಸೈಡ್ಸ್ ಬರ್ಬೋದು. ಆ ಆಕ್ಸೈಡ್ಸ್ಗಳು ಯಾವುದು ಅಂತ ಸಂಕೇತ ರೂಪದಲ್ಲಿ ಕೂಡ ಕೇಳ್ಬೋದು ಸರ್. ಆಮೇಲೆ ಕ್ರಿಯಾಶೀಲತೆ ಸರಣಿ ಅಂತಿದೆ, ಆ ಸರಣಿಯನ್ನು ಕೂಡ ಕೇಳ್ಬೋದು. ಮಕ್ಕಳು ತುಂಬ ಸುಲಭವಾಗಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಶಿಕ್ಷಕರು ಅವರಿಗೆ ಸೂತ್ರಗಳನ್ನೆಲ್ಲ ಹಾಕಿಕೊಟ್ಟಿರ್ತಾರೆ, ಅವ್ರದ್ದೇ ಆದ ವಿಧಾನದ ಸೂತ್ರಗಳನ್ನು ಹಾಕಿಕೊಟ್ಟಿರ್ತಾರೆ. ಸೊ ಕ್ರಿಯಾಶೀಲತೆ ಸರಣಿಯವರು ಕಲಿಬೇಕಾಗ್ತದೆ ಸರ್. ಅದೇ ರೀತಿಯಲ್ಲಿ ಕೆಲವು ನಮ್ಮ ಅಯಾನಿಕ್ ಸಂಯುಕ್ತಗಳ ಗುಣಲಕ್ಷಣಗಳು, ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಪ್ರಶ್ನೆಯಲ್ಲಿ. ಅದನ್ನು ಅಯಾನಿಕ್ ಸಂಯುಕ್ತಗಳು ಹೇಗೆ ಉಂಟಾಗ್ತವೆ ಹೇಳುವಂಥದ್ದು, ಸೋಡಿಯಂ ಕ್ಲೋರೈಡ್ನ ಉಂಟಾಗುವಿಕೆ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ನ ಉಂಟಾಗುವಿಕೆಯ ಒಂದು ಅವರು ಚುಕ್ಕಿ ಚಿತ್ರವನ್ನು ಮಾಡಬೇಕಾಗ್ತದೆ. ಅದನ್ನಷ್ಟು ಮಾಡಿದರೆ ಬಹುಶಃ ಅಲ್ಲಿ ಬರುವಂಥದ್ದು ಸರ್ ಕಾಸುವಿಕೆ, ಹುರಿಯುವಿಕೆ, ಅಂದರೆ ಅದುರುಗಳನ್ನು ಹೇಗೆ ಉದ್ಧರಣೆ ಮಾಡ್ತಾರೆ ಹೇಳುವಂಥದ್ದು. ಇಲ್ಲಿ ಚಿತ್ರಗಳು ಕೂಡ 2-3 ಚಿತ್ರಗಳು ಬರ್ತವೆ ಸರ್. ಲೋಹದ ಮೇಲೆ ಹಬೆಯ ವರ್ತನೆ, ಆಮೇಲೆ ಆಮ್ಲೀಯ ದ್ರಾವಣದ ಪರೀಕ್ಷೆ, ಹೀಗೆ ರಸಾಯನಶಾಸ್ತ್ರದಲ್ಲಿ ಒಟ್ಟು 7 ಚಿತ್ರಗಳಿವೆ, 6ರಿಂದ 7 ಚಿತ್ರಗಳು ಬರ್ತವೆ ಸರ್. ಅಲ್ಲಿ 5 ಅಂಕದ ಪ್ಯಾಕೇಜ್ ಇರ್ತದೆ, 5 ಅಂಕವನ್ನು ಪಡ್ಕೊಳ್ಬೇಕು. ನಾನು ಹೇಳಿದಾಗ ಈಗ ಆಮ್ಲ ಮತ್ತು ಪ್ರತ್ಯಾಮ್ಲದಲ್ಲಿ ಕೂಡ ಬಹಳ ಇಂಪಾರ್ಟೆಂಟ್ ಆದ 1-2 ಚಿತ್ರಗಳಿವೆ. ಆ ಚಿತ್ರಗಳನ್ನು ಮಕ್ಕಳು ಕಲಿಯಲೇಬೇಕಾಗ್ತದೆ. ಸಲ್ಫ್ಯೂರಿಕ್ ಆಮ್ಲ, ದುರ್ಬಲ ಸಲ್ಫ್ಯೂರಿಕ್ ಆಮ್ಲದ ಸತುವಿನ ಚೂರುಗಳ ವರ್ತನೆ, ಅದು ಎಲ್ಲ ಮಕ್ಕಳಿಗೆ ಬರ್ತದೆ. ಅದು ಚಿತ್ರ ಬಹಳ ಒಂದು ಮಕ್ಕಳಿಗೆ ಒಂದು ಫೆಮಿಲಿಯರ್ ಆಗಿರುವಂಥ ಒಂದು ಚಿತ್ರ, ಹೈಡ್ರೋಜನ್ ಮೇಲೆ ಬಿಡುಗಡೆ ಆಗುವಂಥ ಒಂದು ಚಿತ್ರ, ಅದನ್ನು ಮಕ್ಕಳು ಕಲ್ತಿರ್ತಾನೆ. ಚಿತ್ರಗಳ ಬಗ್ಗೆ ಉಲ್ಲೇಖ ಮಾಡಲಿಲ್ಲ ಇಲ್ಲಿ ಬರುವಾಗ. ಸೊ ಈ ಪಾಠಕ್ಕೆ ಬಂದಾಗ ಲೋಹದ ಮೇಲೆ ಹಬೆಯ ವರ್ತನೆ ಬರುವಂಥದ್ದು, ಆಮೇಲೆ ಕೊಪ್ಪರ್ ಸಲ್ಫೇಟ್ ದ್ರಾವಣವನ್ನು ಬಳಸ್ಕೊಂಡು ತಾಮ್ರದ ಶುದ್ಧೀಕರಣ ಮಾಡುವಂಥ ಚಿತ್ರ ಇದೆ. ಇನ್ನೂ ಕೂಡ ಒಂದು ಚಿತ್ರ ಅಲ್ಲಿ ಬರ್ತದೆ ಸರ್. ಸೊ ಹೀಗೆ 3 ಚಿತ್ರಗಳು ಇಲ್ಲಿ ಇಂಪಾರ್ಟೆಂಟ್ ಆದ ಚಿತ್ರಗಳು ಈ ಪಾಠದಲ್ಲಿವೆ. ಮತ್ತೆ ನೋಡಿದ್ರೆ ಕಾಸುವಿಕೆ, ಹುರಿಯುವಿಕೆ, ಅದರ ವ್ಯತ್ಯಾಸ ಏನು ಹೇಳುವಂಥದ್ದು, ಥರ್ಮೈಟ್ ಕ್ರಿಯೆ ಅಂದರೆ ಏನು ಅಂತ ಹೇಳುವಂಥದ್ದು. ಸೊ ಇದು ಈ ಪಾಠದ ವಿಶೇಷತೆ. ಆಮೇಲೆ ಅಲ್ಲಿ ಮಿಶ್ರಲೋಹಗಳು ಬರ್ತವೆ ಸರ್. ಮಿಶ್ರಲೋಹಗಳು ಅಂದರೆ ಏನು, ಯಾವ್ಯಾವ ಮಿಶ್ರಲೋಹಗಳಿದ್ದಾವೆ, ಮತ್ತು ಉದಾಹರಣೆಗೆ ಬೆಸುಗೆ ಲೋಹದಲ್ಲಿ ಯಾವ ಮಿಶ್ರಲೋಹ ಇರ್ತದೆ, ಆಮೇಲೆ ಕಂಚಿನಲ್ಲಿ ಸತ್ವೇನು ನಮ್ಮ ಯಾವುದು ಫ್ಯೂಸ್ ಅಥವಾ ನಾವೇನು ಹೇಳ್ತೀವಿ ಫ್ಯೂಸ್ ತಂತಿಯಲ್ಲಿ ಯಾವ್ಯಾವ ಮಿಶ್ರಲೋಹಗಳನ್ನು ಬಳಸ್ತಾರೆ, ಆಮೇಲೆ ಬೆಸುಗೆ ಲೋಹದಲ್ಲಿ ಯಾವುದನ್ನು ಬಳಸ್ತಾರೆ, ನಾಣ್ಯಗಳಲ್ಲಿ ಯಾವುದೆಲ್ಲ ಇದೆ, ಪ್ರತಿಮೆಗಳಲ್ಲಿ ಯಾವ, ಹೀಗೆಲ್ಲ ಈ ಥರದ ಮಿಶ್ರಲೋಹಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಅಲ್ಲಿ ಇದೆ ಸರ್. ಸರ್, ಈಗ ರಸಾಯನಶಾಸ್ತ್ರದ 4ನೆಯ ಘಟಕ, ಇಲ್ಲಿ ಮುಖ್ಯವಾಗಿರುವಂಥದ್ದು ಏನು ಸರ್? ಸರ್ ಖಂಡಿತವಾಗಿ ಇದು ಘಟಕ ಯಾವುದು ಅಂತ ಹೇಳಿದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತ ಬಹಳ ದೊಡ್ಡದಾದ ಘಟಕ ಸರ್. ಇಲ್ಲಿ ಕಾರ್ಬನ್ನ ವಿಶೇಷತೆ ಬಗ್ಗೆ ಹೇಳಿದ್ದಾರೆ. ಕೆಟನೀಕರಣ ಅಂದ್ರೆ ಏನು, ಕಾರ್ಬನ್ ಯಾಕೆ ಸಹವೆಲೆನ್ಸಿಯ ಬಂಧವನ್ನೇ ಏರ್ಪಡಿಸುತ್ತದೆ, ಅಯಾನಿಕ ಬಂಧವನ್ನು ಯಾಕೆ ಏರ್ಪಡಿಸುವುದಿಲ್ಲ, ಇದರ ಬಗ್ಗೆ ಸ್ವಲ್ಪ ವಿಸ್ತೃತವಾದ ವಿವರಣೆ ಇದೆ ಪುಸ್ತಕದಲ್ಲಿ. ಅದನ್ನು ಸ್ವಲ್ಪ ಮಕ್ಕಳು ಅಲ್ಲೇ ನೋಡ್ಕೊಳ್ಬೇಕಾಗ್ತದೆ ಸರ್. ಆಮೇಲೆ ಸಮಾಂಗತೆ ಅಂದ್ರೆ ಏನು ಅಂತ ಹೇಳುವಂಥದ್ದು, ಸಮಾಂಗಿಗಳು ಅಂದ್ರೆ ಯಾವುದಂತ ಅಲ್ಲಿ ಹೆಚ್ಚಾಗಿ ಬ್ಯೂಟೇನ್ನ ಬಗ್ಗೆ ಹೇಳಿದ್ದಾರೆ. ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಹೇಳಿದ್ದಾರೆ ಸರ್. ಇಲ್ಲಿ ರಚನಾ ಸೂತ್ರದ ಬಗ್ಗೆ ಬರ್ತದೆ ಈ ಪಾಠದಲ್ಲಿ ಬಂದಾಗ ಸರ್. ಸ್ವಲ್ಪ ದೊಡ್ಡ ಪಾಠ ಆದ್ದರಿಂದ ಇಲ್ಲಿ ಕೂಡ 6ರಿಂದ 8 ಅಂಕಗಳಿಗೆ ಅವಕಾಶ ಇದೆ. ಇನ್ನೂ ಸ್ವಲ್ಪ ಹೆಚ್ಚು ಅಂಕಗಳನ್ನು ಕೂಡ ಕೊಡುವ ಸಾಧ್ಯತೆಗಳುಂಟು ಸರ್. ಇಲ್ಲಿ ರಚನಾ ಸೂತ್ರಗಳು ಅಂತ ಬರ್ತವೆ ಸರ್. ಅತಿ ಮುಖ್ಯವಾಗಿ ತುಂಬ ರಚನಾ ಸೂತ್ರಗಳಿದ್ದಾವೆ. ಅತಿ ಮುಖ್ಯವಾಗಿ ಅವ್ರು ನೋಡ್ಕೊಳ್ಬೇಕಾದ ವಿದ್ಯಾರ್ಥಿಗಳು ಸಾಮಾನ್ಯ ಬ್ಯೂಟೇನು, ಐಸೋಬ್ಯೂಟೇನು, ಸೈಕ್ಲೋಪ್ರೋಪೇನು, ಸೈಕ್ಲೋಹೆಕ್ಸೇನು ಮತ್ತು ಬೆನ್ಝೀನ್, ಇದರ ಬಗ್ಗೆ ಹೆಚ್ಚು ಅವರು ರಚನಾ ಸೂತ್ರವನ್ನು ಬರೆದು ಮಕ್ಕಳು ಕಲಿಯಬೇಕಾಗ್ತದೆ. ಆಮೇಲೆ ಸಮಾಂಗಿಗಳು ಯಾವುದು, ಬೇರೆ ಬೇರೆ ಬ್ಯೂಟೇನ್ನ ಸಮಾಂಗಿಗಳು ಇಷ್ಟಿದ್ದಾವೆ ಅಥವಾ ಅದಕ್ಕಿಂತ ಹೆಚ್ಚಿನ ಮೇಲ್ಮಟ್ಟದ ಸಮಾಂಗಿಗಳ ಬಗ್ಗೆ ಕೇಳುವಂಥದ್ದು. ಈಗ ಮೀಥೇನ್, ಈಥೇನ್, ಪ್ರೋಪೇನ್, ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ ಇಷ್ಟು ಮಾತ್ರ ಅವರು ನೋಡುವಂಥ, ಅದಕ್ಕಿಂತ ಹೆಚ್ಚು ಬೇಡ ಅವರಿಗೆ ಮಕ್ಕಳಿಗೆ ಈ ಪಾಠದಲ್ಲಿ. ಆಮೇಲೆ ಕಾರ್ಬನ್ನಿನ ಗುಣಲಕ್ಷಣಗಳು ಯಾವ ಥರ ಇದೆ ಅಂತ ಹೇಳುವಂಥದ್ದು. ಆಮೇಲೆ ಅಲ್ಕೇನ್, ಅಲ್ಕಿನ್, ಅಲ್ಕಾಯಿನ್ಗಳು, ಈ 3ಗಳಲ್ಲಿ ಅವುಗಳ ಗುಣಲಕ್ಷಣಗಳು ಹೇಗಿವೆ ಅಂತ ವ್ಯತ್ಯಾಸಗಳನ್ನು ಕೂಡ ಕೇಳ್ಬೋದು. ಸಾಮಾನ್ಯ ಅಣುಸೂತ್ರಗಳು ಯಾವುದು ಅಂತ ಕೇಳ್ಬೋದು. ಅತಿ ಮುಖ್ಯವಾಗಿ ಸರ್ ಈ ಪಾಠದಲ್ಲಿ ಬಂದೇ ಬರ್ತದೆ ಹೇಳುವಂಥದ್ದು ಒಂದು ಕ್ರಿಯಾ ಗುಂಪು, ಫಂಕ್ಷನಲ್ ಗ್ರೂಪ್ ಅಂತ ಏನು ಹೇಳ್ತೇವೆ. ಆ ಕ್ರಿಯಾ ಗುಂಪಿನ ಮೇಲೆ ಬಹಳ ಕ್ರಿಯಾ ಗುಂಪುಗಳ ಬಗ್ಗೆ ಇಲ್ಲ ಸರ್ ಅಲ್ಲಿ ವಿವರಣೆ ಇರುವಂಥದ್ದು. ಹ್ಯಾಲೋಜನ್ಗಳು, ಕ್ಲೋರಿನ್, ಬ್ರೋಮಿನು, ಆಲ್ಕೋಹಾಲು, ಆಮೇಲೆ ಅಲ್ಡಿಹೈಡು, ಕೀಟೋನು ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲ. ಇದನ್ನು ಮಕ್ಕಳು ಗುರುತಿಸುವಲ್ಲಿ ಸ್ವಲ್ಪ ಇಡುತ್ತಾರೆ. ಒಂದು ಗುರುತಿಸಲಿಕ್ಕೆ ಕೇಳ್ತಾರೆ ಅಥವಾ ಬರೀಲಿಕ್ಕೆ ಕೇಳ್ತಾರೆ ಸರ್. ಇದನ್ನು ಗುರುತಿಸಲಿಕ್ಕೆ ಮಕ್ಕಳು ಸ್ವಲ್ಪ ಇಡುತ್ತಾರೆ. ಆದರೆ ಖಂಡಿತವಾಗಿ 1 ಅಂಕ ಈ ಕೊಡುವಂಥ ಒಂದು ಉತ್ತಮವಾದ ಏರಿಯಾ ಸರ್ ಇದು ಈ ಪಾಠಕ್ಕೆ ಸೀಮಿತವಾಗಿ ನೋಡೋದಾದ್ರೆ. ಆಮೇಲೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ವ್ಯತ್ಯಾಸ ಆಗಿರ್ಬೋದು ಅಥವಾ ಎಂದರೇನು ಕೂಡ ಅಲ್ಲಿ ಕೇಳುವಂಥ ಸಾಧ್ಯತೆ. ಆಮೇಲೆ ಒಂದು 3 ಕ್ರಿಯೆಗಳಿವೆ ಸರ್, ದಹನ ಕ್ರಿಯೆ, ಸಂಕಲನ ಕ್ರಿಯೆ ಮತ್ತು ಆದೇಶನ ಕ್ರಿಯೆಗಳು ಅಂತ. ಅಲ್ಲಿ ಹೈಡ್ರೋಜನೀಕರಣ ಅಂದ್ರೆ ಏನು ಹೇಳುತ್ತೆ, ಒಂದು ಸೂತ್ರವನ್ನು ಬರೆದವರು ಸಮೀಕರಣದ ಹಾಗೆ ಬರೆದು ಮಾಡಬೇಕಾಗ್ತದೆ. ಆಮೇಲೆ ಈ ಪಾಠದಲ್ಲಿ ದೊಡ್ಡ ವಿಶೇಷತೆ ಏನಂತ ಹೇಳಿದ್ರೆ ಅದೇ ಕೆಟನೀಕರಣದಿಂದ ಪ್ರಾರಂಭ ಆಗಿ ಫಂಕ್ಷನಲ್ ಗ್ರೂಪಿಂದ ಹಿಡಿದು ಅಲ್ಲಿ ಎಸಿಟಿಕ್ ಆಮ್ಲದ ಗುಣಲಕ್ಷಣಗಳು, ಆಮೇಲೆ ಇಥೈಲ್ ಆಲ್ಕೋಹಾಲ್ನ ಗುಣಲಕ್ಷಣಗಳು, ಆಮೇಲೆ ಎಸ್ಟರ್ ಅಂದರೆ ಎಸ್ಟ್ರಿಫಿಕೇಶನ್ ಅಂತ ಹೇಳ್ತಾರೆ. ಎಸ್ಟ್ರಿಫಿಕೇಶನ್ ಅಂದರೆ ಏನು, ಇಷ್ಟು ಈ ಪಾಠದ ಬಗ್ಗೆ ಕಲಿಬೇಕಾಗ್ತದೆ ಸರ್. ಇಲ್ಲಿ ಕೂಡ ಮಕ್ಕಳು ಸ್ವಲ್ಪ ತಪ್ಪುಗಳನ್ನು ಮಾಡ್ತಾರೆ ಸರ್. ಸಾಮಾನ್ಯ ಪ್ರಶ್ನೆಗಳನ್ನು ಕೇಳಿದರೆ ಅಂದರೆ ಜನರಲ್ ಆನ್ಸರ್ ಅಂತ, ಈಗ ಅಲ್ಕೇನ್, ಅಲ್ಕಿನ್, ಅಲ್ಕೈನ್ಗಳ ವ್ಯತ್ಯಾಸ ಏನು ಅಥವಾ ಎಂದರೇನು, ಪರ್ಯಾಪ್ತ, ಕೆಟನೀಕರಣ, ಸಮಾಂಗಿಗಳೆಂದರೆ ಇಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾರೆ ಅಲ್ಲಿ. ಅದರಲ್ಲಿ ಅನುರೂಪ ಶ್ರೇಣಿಗಳನ್ನು ಕೊಟ್ಟು ಮುಂದಿನ ಶ್ರೇಣಿಯನ್ನು ಬರೀರಿ ಅಥವಾ ಹಿಂದಿನ 2 ಶ್ರೇಣಿಯನ್ನು ಬರೀರಿ ಅಥವಾ ನಮ್ಮ ಕ್ರಿಯಾ ಗುಂಪುಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಡುವ ಈ ಥರದ ಸ್ವಲ್ಪ ಅನ್ವಯಕಾರಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಈ ಒಂದು ಘಟಕದಲ್ಲಿ ತುಂಬ ಇದೆ ಸರ್. ಮಕ್ಕಳು ಸ್ವಲ್ಪ ಈ ಪಾಠದ ಬಗ್ಗೆ ಗೊಂದಲವನ್ನು ವ್ಯಕ್ತಪಡಿಸ್ತಾರೆ ಸರ್.
ಸರ್, ಈಗ 5ನೇ ಘಟಕ. 5ನೇ ಮತ್ತು ರಸಾಯನಶಾಸ್ತ್ರದ ಕೊನೆಯ ಘಟಕ ಅಂತ ಹೇಳಿದ್ರೆ ಆಧುನಿಕ ಆವರ್ತ ಕೋಷ್ಟಕ ಅಂತ ಸರ್. ಆಧುನಿಕ ಆವರ್ತ ಇದು ಬಹಳ 3 ರಿಂದ 4 ಅಂಕ ಬರುವಂಥ ಒಂದು ಚಿಕ್ಕದಾದ ಪಾಠ. ಅಲ್ಲಿ ಬಹಳ ವಿಶೇಷತೆ ಏನಿಲ್ಲ ಸರ್. ಒಂದು 4 ನಿಯಮಗಳಿವೆ. ಡೊಬರೈನಿನ ತ್ರಯಗಳ ನಿಯಮ, ನ್ಯೂಲ್ಯಾಂಡಿನ ಅಷ್ಟಕಗಳ ನಿಯಮ, ಮೆಂಡಲೀವರ ಆವರ್ತ ಕೋಷ್ಟಕ, ಆಮೇಲೆ ಮ್ಯಾಸ್ಲಿಯ ಆಧುನಿಕ ಆವರ್ತ ಕೋಷ್ಟಕ ಅಂತ. ಈ 4 ನಿಯಮಗಳನ್ನು ಅವ್ರು ಕಲ್ತ್ಕೊಂಡ್ರೆ ಅಲ್ಲಿ ಎಂದರೇನು ಅಂತ ಕೂಡ ಕೇಳಬಹುದು, ಅಥವಾ ಒಂದು ಅಂಕಿಅಂಶ ಕೊಟ್ಟು ಅದರ ಬಗ್ಗೆ ಕೇಳ. ಉದಾಹರಣೆಗೆ ಮೊದಲನೇ ನಿಯಮದಲ್ಲಿ a+c/2 = b ಹೀಗೆಲ್ಲ ಮಾಡಿ ಒಂದು ಲೆಕ್ಕದ ರೂಪದಲ್ಲಿ ಕೂಡ ಒಂದು ಕೊಡುವಂಥ ಅನ್ವಯಕಾರಿ ಪ್ರಶ್ನೆ ಕೊಡುವಂಥ ಸಾಧ್ಯತೆ ಕೂಡ ಉಂಟು. ಆಮೇಲೆ ಹೆಚ್ಚಾಗಿ ಅಲ್ಲಿ ಫೋಕಸ್ ಮಾಡುವಂಥದ್ದು ಮೆಂಡಲೀವರ ಆವರ್ತ ಕೋಷ್ಟಕ. ಅವರು ಅಂದರೆ ಆವರ್ತಕ ಕೋಷ್ಟಕ ಒಂದು ರಚನೆ ಮಾಡಿದ್ದವರೇ ಪ್ರಾರಂಭದಲ್ಲಿ. ಹೀಗಾಗಿ ಆಧುನಿಕ ಆವರ್ತ ಕೋಷ್ಟಕ ಬಂದಾಗ ಎಷ್ಟು ಆವರ್ತಗಳಿವೆ, ಎಷ್ಟು ಗುಂಪುಗಳಿವೆ, ಯಾವುದನ್ನು 1ನೇ ಗುಂಪನ್ನು ಏನಂತ ಕರೀತಾರೆ, 17 ಗುಂಪನ್ನು ಏನಂತ ಕರೀತಾರೆ, 18ನೇ ಗುಂಪನ್ನು ಏನಂತ ಕರೀತಾರೆ, ಯಾಕೆ ಕೇಳ್ತಾರೆ ಅಂತ ಈ ರೀತಿ ಪ್ರಶ್ನೆಗಳು ಬರ್ತವೆ. ಅಥವಾ ಮೆಂಡಲೀವರ ಸಾಧನೆಗಳೇನು ಮತ್ತು ಅವರು ಎಲ್ಲಿ ಫೇಲ್ಯೂರ್ ಆದರು ಅಂತ, ಮೆಂಡಲೀವರ ಆವರ್ತ ಕೋಷ್ಟಕದ ಇತಿಮಿತಿಗಳೇನು ಅಂತ, ಅವರು ಹೈಡ್ರೋಜನ್ಗೆ ಯಾಕೆ ಅವರ ಹತ್ರ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಸ್ಥಾನ ಕಲ್ಪಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥದ್ದು ಈ ಪ್ರಶ್ನೆ ಮೇಲೆ ಕೂಡ ಇರ್ಬೋದು. ಇನ್ನೊಂದು ಜನರಲ್ ಕ್ವಶನ್, ಆಧುನಿಕ ಆವರ್ತ ಕೋಷ್ಟಕದ ರಚನೆ ರಸಾಯನಶಾಸ್ತ್ರದ ಅಧ್ಯಯನಕ್ಕೆ ಹೇಗೆ ಸಹಾಯಕಾರಿ ಆಯಿತು ಹೇಳುವಂಥ ಕೂಡ ಪ್ರಶ್ನೆ ಕೊಡ್ಬೋದು. ಮತ್ತು ಇಲ್ಲಿ ಜಟಿಲವಾಗಿ ಕೇಳ್ಬೋದಾದಂಥ ಬೇರೆ ಏನೂ ಇಲ್ಲ ಸರ್. ಇದರಲ್ಲಿ ಪರಮಾಣು ಗಾತ್ರ, ಪರಮಾಣು ತ್ರಿಜ್ಯ, ಆಮೇಲೆ ಒಂದು 4 ಏನು ಗುಣಲಕ್ಷಣಗಳನ್ನು ಕೇಳ್ತಾರೆ. ಯಾವ ರೀತಿ ಅಂತಂದರೆ, ಪರಮಾಣು ಗಾತ್ರ ಆವರ್ತದಲ್ಲಿ ಮುಂದೆ ಸಾಗಿದಂತೆ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗ್ತದೆ ಮತ್ತು ಏಕೆ, ಗುಂಪಿನಲ್ಲಿ ಮೇಲಿಂದ ಕೆಳಗೆ ಬಂದಂಥದ್ದು ಏನಾಗ್ತದೆ ಮತ್ತು ಏಕೆ, ಅದೇ ರೀತಿ ಲೋಹೀಯ ಗುಣ, ಅಲೋಹೀಯ ಗುಣ, ವಿದ್ಯುತ್ ಧನೀಯತೆ, ವಿದ್ಯುತ್ ಋಣೀಯತೆ. ನಾವು ಅದನ್ನು ವಿಧ ವೀರು ಅಂತ ಕೋಷ್ಟಕ ಹಾಕಿ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಚಿಕ್ಕದು ದೊಡ್ಡದು, ಚಿಕ್ಕದು ದೊಡ್ಡದ, ಕಡಿಮೆ ಹೆಚ್ಚು, ಕಡಿಮೆ ಹೆಚ್ಚು, ಈ ಥರ ಒಂದು ಕೋಷ್ಟಕವನ್ನು ಹಾಕೊಂಡ್ಬಿಟ್ರೆ ಅವರು ಈ ಕೇಳುವ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಆಗ್ತದೆ ಸರ್. ಅತಿ ಮುಖ್ಯವಾಗಿ ಈ ಪಾಠದಲ್ಲಿ ಫೋಕಸ್ ಮಾಡಬೇಕಾದದೇ ಪರಮಾಣು ಗಾತ್ರ, ಲೋಹೀಯ ಗುಣ, ಅಲೋಹೀಯ ಗುಣ, ವಿದ್ಯುತ್ ಧನೀಯತೆ, ವಿದ್ಯುತ್ ಋಣೀಯತೆ. ಆವರ್ತದಲ್ಲಿ ಏನಾಗ್ತದೆ, ಗುಂಪಿನಲ್ಲಿ ಏನಾಗ್ತದೆ. ಆಮೇಲೆ ಏನೇನು ಮಾಡ್ಬೋದು ಸರ್, ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಮಾಡೋದಾದರೆ ಈ ಪಾಠದಲ್ಲಿ ಒಂದಿಷ್ಟು ಲೋಹಗಳ ಹೆಸರುಗಳನ್ನು ಕೊಟ್ಟು, ಉದಾಹರಣೆಗೆ ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಇವುಗಳ ಪರಮಾಣು ಸಂಖ್ಯೆಯನ್ನು ಕೊಟ್ಬಿಟ್ಟು ಅಥವಾ ಇವರ ವ್ಯಾಲೆನ್ಸಿಯನ್ನು ಕೊಟ್ಬಿಟ್ಟು ಆವರ್ತದಲ್ಲಿ ಏನಾಗ್ತದೆ, ಗುಂಪಿನಲ್ಲಿ ಏನಾಗ್ತದೆ ಅಂತ ಸರ್. ಆವರ್ತದಲ್ಲಿ ಕೆಳಗೆ ಬರ್ತಾ ಸೊ ಗುಂಪಿನಲ್ಲಿ ಕೆಳಗೆ ಬರುವಾಗ ಅಲ್ಲಿಗೆ ಏನಾಗ್ತದೆ ಕೇಳಿದ್ರೆ ಕವಚಗಳ ಸಂಖ್ಯೆ ಹೆಚ್ಚಾಗ್ತದೆ. ಆವರ್ತದಲ್ಲಿ ಮುಂದೆ ಹೋದಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗ್ತದೆ. ಹೀಗಾಗಿ ಗಾತ್ರ ಚಿಕ್ಕದಾಗ್ತಾ ಬರ್ತದೆ. ಅರ್ಥಾತ್ ವ್ಯಾಲೆನ್ಸಿ ಒಂದೇ ಥರ ಇದೆ ಮೇಲಿಂದ ಕೆಳಗೆ ಬರುವಾಗ. ಆಮೇಲೆ ಅಲ್ಲಿ ಎಡದಿಂದ ಬಲಕ್ಕೆ ಬರುವಾಗ ಏನಾಗ್ತದೆ ಹೇಳುವಂಥ ಈ ಸ್ವಲ್ಪ ಸ್ಥೂಲವಾದ ವಿವರಣೆಯನ್ನು ಮಕ್ಕಳು ಇಲ್ಲಿ ಕಲ್ತ್ಕೊಳ್ಬೇಕಾಗ್ತದೆ. ಇಲ್ಲಿ ಇವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಸರ್. ನೇರ ಪ್ರಶ್ನೆಗಳಿಗೆಲ್ಲ ಮಕ್ಕಳು ಉತ್ತರಿಸ್ತಾರೆ. ಆದರೆ ಸಾಮಾನ್ಯವಾಗಿ ಕ್ವಶನ್ ಪೇಪರ್ ತಯಾರಕರು ಇಲ್ಲಿ ಹೆಚ್ಚು ಆಟ ಆಡುವಂಥ ಸಾಧ್ಯತೆಗಳುಂಟು. ಅದರ ಮಕ್ಕಳನ್ನು ಸ್ವಲ್ಪ ಫಜಲ್ ಟೈಪ್, ನಾವೇನು ಫಜಲ್ ಅಂತ ಹೇಳ್ತೇವಲ್ಲ, ಆ ರೀತಿ ಮಾಡಿ ಒಂದಿಷ್ಟು ಗುಂಪುಗಳನ್ನೆಲ್ಲ ಮಾಡಿಕೊಂಡು, ಯಾವುದು ಸಂಕೇತಗಳನ್ನೆಲ್ಲ ಗುಂಪು ಮಾಡಿಕೊಂಡು ಇದು ಎಲ್ಲಿದೆ, ಯಾಕಿದೆ, ಹೇಗಿದೆ, ಈ ಥರ ಎಲ್ಲ ಕೇಳುವಂಥ ಸಾಧ್ಯತೆ ಜಾಸ್ತಿ ಇದೆ. ಇಲ್ಲಿ ಈಗ ಆವರ್ತ ಕೋಷ್ಟಕವನ್ನ ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಅವಶ್ಯಕವೋ ಅಥವಾ ಮುಖ್ಯ ಆಧುನಿಕ ಆವರ್ತ ಕೋಷ್ಟಕವನ್ನು ಅವ್ರು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. 1ನೇ ಗುಂಪಿನ ನಕಲಿ ಅಂತ ಹೇಳ್ತೇವೆ ನಾವು ಅದಕ್ಕೆ, ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂ. ಅಲ್ಲಿ ಬರುವಂಥ ಧಾತುಗಳು ಯಾವ್ಯಾವುದು, ಆಕೆ ಏನಂತ ಕರೀತಾರೆ, ಕ್ಷಾರ ಲೋಹಗಳು ಅಂತ ಹೇಳ್ತೇವೆ. ಆಮೇಲೆ 17ನೇ ಗುಂಪು ನಾವು ಹ್ಯಾಲೋಜನ್ ಗುಂಪು ಅಂದ್ರೆ, 18ನೇ ಗುಂಪು 0 ಗುಂಪು ಅಂತ ಹೇಳ್ತೇವೆ. ಯಾಕೆ ಅಂತ ಅಲ್ಲಿ ಜಡ ಅನಿಲಗಳಿವೆ. ಸೊ ಆಮೇಲೆ ಒಂದು ಕೆಲವು ನೋಡ್ಕೊಳ್ಳೇಬೇಕಾಗ್ತದೆ ಸರ್. ಕೆಲವೊಮ್ಮೆ ಅವರೇ ಕೊಡ್ತಾರೆ, ಈ ಗುಂಪಿನಲ್ಲಿದೆ, ಆವರ್ತದಲ್ಲಿದೆ, ಅದರ ಗುಣಲಕ್ಷಣವನ್ನು ಕೇಳಿಬಿಡ್ತಾರೆ. ಹೀಗೆ ಕೇಳ್ತಾರೆ ಅಂತ ಹೇಳುವಂಥದ್ದು ನಮ್ಮ ಊಹೆಗೆ ನಿಲುಕದಂತ ವಿಷಯ ಸರ್. ಸರ್, ಈಗ ಜೀವಶಾಸ್ತ್ರ ವಿಭಾಗಕ್ಕೆ ಹೋಗೋದಾದ್ರೆ ಇಲ್ಲಿ ಎಷ್ಟು ಘಟಕಗಳಿವೆ? ಎಸ್ ಸರ್, ಜೀವಶಾಸ್ತ್ರದಲ್ಲಿ ಸರ್ 6 ಘಟಕಗಳಿವೆ. 27 ಅಂಕಗಳಿಗೆ ಇದು ಸೀಮಿತ ಆಗಿದೆ. ಆಮೇಲೆ ನಾನು ರಸಾಯನಶಾಸ್ತ್ರಕ್ಕೆ ಹೇಳುವಾಗ ಆ ಪಾಠದಲ್ಲಿ ಯಾವುದೇ ಚಿತ್ರಗಳು ನಮಗೆ ಬರುವಂಥ ಸಾಧ್ಯತೆ ಇಲ್ಲ ಸರ್, ಆಧುನಿಕ ಆವರ್ತ ಕೋಷ್ಟಕದಲ್ಲಿ. ಇನ್ನು ಜೀವಶಾಸ್ತ್ರಕ್ಕೆ ಬಂದಾಗ ಸರ್, ತಮ್ಮ ಪ್ರಶ್ನೆಯಂತೆ ಇಲ್ಲಿ ಜೀವಕ್ರಿಯೆಗಳು ಹೇಳುವಂಥ ಒಂದು ದೊಡ್ಡ ಪಾಠ ಇದೆ. ನಮ್ಮ ಪರಿಸರ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಸಹಕಾರ ನಿಯಂತ್ರಣ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಅನುವಂಶತೆ ಮತ್ತು ಜೀವ ವಿಕಾಸ ಅಂತ 6 ಪಾಠಗಳಿವೆ ಸರ್. ನನಗೆ ಮೊದಲನೇ ಪಾಠದ ಬಗ್ಗೆ ಬರುವುದಾದ್ರೆ ಜೀವಕ್ರಿಯೆಗಳು ಪಾಠಕ್ಕೆ ಬಂದ್ರೆ ಸರ್, ಇಲ್ಲಿ ಅತೀ ಮುಖ್ಯವಾಗಿ ಮಾನವನ ಜೀರ್ಣಾಂಗ ವ್ಯೂಹ, ಮಾನವನ ಹೃದಯ, ಮಾನವನ ಮೂತ್ರಜನಕಾಂಗ ಮತ್ತು ನೆಫ್ರಾನ್, ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ 5 ಚಿತ್ರಗಳಿವೆ ಸರ್. ಈ 5 ಚಿತ್ರಗಳ ಪೈಕಿ ಖಂಡಿತವಾಗಿ 1 ಚಿತ್ರ ಅಥವಾ 2 ಚಿತ್ರ ಕೂಡ ಆಗ್ಬೋದು ಪರೀಕ್ಷೆಗೆ ಬಂದೇ ಬರ್ತದೆ. ಈ ಹಿಂದಿನ ಟ್ರೆಂಡ್ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕಕ್ಕೆ ಒಂದು ಚಿತ್ರ ಬರುವಂಥ ಸಾಧ್ಯತೆ ಇರ್ತದೆ. ಆ 4 ಅಂಕಕ್ಕೆ ಒಂದೋ ಮಾನವನ ಹೃದಯ ಅಥವಾ ಮಾನವನ ಮೆದುಳು ಅಥವಾ ಮಾನವನ ಜೀರ್ಣಾಂಗ ವ್ಯೂಹ ಬರ್ತದೆ ಅಂತ ನಾವು ಶಿಕ್ಷಕರು ಅದನ್ನು ಮಕ್ಕಳಿಗೆ ಹೇಳಿಬಿಡ್ತೇವೆ ಮೊದಲೇ. ಆದರೆ ಮೊನ್ನೆ ರಾಜ್ಯಮಟ್ಟದ ಪ್ರಶ್ನೆ ಪತ್ರಿಕೆ ನೋಡಿದವಾಗ ಸರ್, ಆ ಪ್ರಶ್ನೆ ಹಾಗೆ ಬರಲೇ ಇಲ್ಲ. ಅದರ ಕಾರ್ಯನಿರ್ವಹಣೆ ಬಗ್ಗೆ ಬಂದಿತ್ತು, ಮಾನವನ ಮೆದುಳಿನ ಕಾರ್ಯನಿರ್ವಹಣೆ ಯಾವ ರೀತಿ ಇದೆ ಹೇಳೋದ್ರ ಬಗ್ಗೆ. ಹೀಗಾಗಿ ನಮ್ಮ ಶಿಕ್ಷಕ ಮಿತ್ರರು ಉಳಿದಿರುವಂಥ ಕಡಿಮೆ ಸಮಯದಲ್ಲಿ ಬರೇ ಮಾನವನ ಹೃದಯ, ಬರೇ ಮಾನವನ ಜೀರ್ಣಾಂಗ ವ್ಯೂಹ, ಬರೇ ಮಾನವನ ಹೃದಯ ಮಾತ್ರ, ಅದು ಮೆದುಳು ಮಾತ್ರ ಅಲ್ಲ, ಅವುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಹೇಳುವುದರ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನು ಮಕ್ಕಳಿಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಾಡಿಕೊಡ್ಬೇಕಾದ ಅಗತ್ಯ
ಇದೆ ಸರ್. ಸೊ ಈ ಪಾಠದಲ್ಲಿ ಇನ್ನೂ ಹೆಚ್ಚಿನದೇನು ಹೇಳಬೇಕಾದಿಲ್ಲ. ಬಾಷ್ಪ ವಿಸರ್ಜನೆ ಅಂದರೆ ಏನು, ಆಮೇಲೆ ಅದರ ಮಹತ್ವ ಏನು, ದ್ಯುತಿ ಸಂಶ್ಲೇಷಣ ಕ್ರಿಯೆ ಅದರ ಹಂತಗಳು ಯಾವುದು, ಆಮೇಲೆ ಗ್ಲೂಕೋಸ್ ವಿಭಜನೆಯ ಹಂತಗಳು ಯಾವ್ಯಾವುದು, ಮಧ್ಯಂತರ ವಸ್ತು ಯಾವುದು, ಆಮ್ಲಜನಕದ ಕೊರತೆ ಉಂಟಾದಾಗ ಸ್ನಾಯುಗಳಲ್ಲಿ ಬಿಡುಗಡೆಯಂಥ ಆಮ್ಲ ಯಾವುದು, ಹೀಗೆ ಚಿಕ್ಕ ಚಿಕ್ಕ ಪ್ರಶ್ನೆಗಳು ತುಂಬ ಇದೆ ಸರ್. ಶೋಷಣೆ ಅಂದರೆ ಏನು, ಆಮೇಲೆ ಅಪಧಮನಿ ಅಭಿಧಮನಿಗಳ ವಿಷಯಕ್ಕೆ ಬಂದಾಗ ಅವುಗಳ ನಡುವಿನ ವ್ಯತ್ಯಾಸ ಏನು, ಹೃದಯದ ರಕ್ತಕುಕ್ಷಿಯ ಗೋಡೆಗಳು ಯಾಕೆ ದಪ್ಪ ಆಗಿದ್ದಾವೆ, ಹೀಗೆ ರಕ್ತದ ಒತ್ತಡ ಅಂದರೆ ಏನು, ಒಬ್ಬ ಆರೋಗ್ಯವಂತ ವ್ಯಕ್ತಿಯಲ್ಲಿ ರಕ್ತದೊತ್ತಡ ಎಷ್ಟಿರ್ತದೆ. ಸೊ ಈ ಥರದ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಸರ್. ಅದರಲ್ಲಿ ಅತಿ ಮುಖ್ಯವಾಗಿ ಸಾಧಾರಣವಾಗಿ ನಾವು ಗೆಸ್ ಮಾಡುವಂಥ ಒಂದು ಪ್ರಶ್ನೆಯ ಸ್ವರೂಪ ಬೇರೆ ಥರ ಇರ್ಬೋದು. ಸಣ್ಣ ಕರುಳಿನಲ್ಲಿ ಜೀರ್ಣಾಂಗ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ಅದು ಸಣ್ಣ ಕರಳು ಅಡಾಪ್ಟ್ ಆಗಿದೆ, ಅಂದರೆ ಜೀರ್ಣಾಂಗ ಕ್ರಿಯೆಗೆ ಅಥವಾ ಆಹಾರ ಜೀರ್ಣ ಆಗಲಿಕ್ಕೆ ಅದು ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ, ಅಲ್ಲಿ ವಿಲ್ಲೈಗಳು ಬರ್ತವೆ ಸರ್. ವಿಲ್ಲೈಗಳ ಬಗ್ಗೆ ಸ್ವಲ್ಪ ಅಲ್ಲಿ ಹೇಳಬೇಕಾಗ್ತದೆ. ಹೀಗಾಗಿ ಈ ಪಾಠದಲ್ಲಿ ಚಿತ್ರಗಳಿಗೆ ಹೆಚ್ಚು ಫೋಕಸ್ ಮಾಡಿರೋದ್ರಿಂದ ಪ್ರಶ್ನೆಗಳನ್ನು ನಾವು ಸ್ವಲ್ಪ ಹಿಂದಕ್ಕೆ ಇಡ್ತೇವೆ. ಆದರೆ ಈ ಹಂತದಲ್ಲಿ ಸರ್ ನೋಡುವಾಗ, ರಾಜ್ಯ ಮಟ್ಟದಲ್ಲಿ ನಾವು ನೋಡುವಾಗ ಇಲ್ಲಿ ನಾವು ಪ್ರಶ್ನೆಗಳನ್ನು ಸ್ವಲ್ಪ ಹಿಂದಕ್ಕೆ ಇಡುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಚಿತ್ರಗಳಲ್ಲದೆ ದೊಡ್ಡ ದೊಡ್ಡ ಪ್ರಶ್ನೆಗಳು ಕೂಡ ಬರುವ ಸಾಧ್ಯತೆಗಳಿದೆ. 3 ಅಂಕಕ್ಕೆ 4 ಅಂಕಕ್ಕೆ ಬಹಳ ಪ್ರಶ್ನೆಗಳು ಇಲ್ಲಿ ಸಾಧ್ಯತೆ ಉಂಟು ಸರ್. ಮಾನವನಲ್ಲಿ ವಿಸರ್ಜನೆ ಯಾವ ರೀತಿ ಆಗ್ತದೆ, ಮೂತ್ರ ಉತ್ಪಾದನೆ ಯಾವ ರೀತಿ ಆಗ್ತದೆ, ಸಸ್ಯಗಳಲ್ಲಿ ಸಾಗಾಣಿಕೆ ನಿಧಾನವಾಗಿದೆ ಯಾಕೆ, ಹೆಚ್ಚು ಶಕ್ತಿ ಅಗತ್ಯ ಇಲ್ಲ ಯಾಕೆ, ಸಸ್ಯಗಳು ಯಾವ ರೀತಿ ವಿಸರ್ಜನೆಯನ್ನು ಮಾಡ್ತವೆ, ವಿಸರ್ಜನೆಯ ಉತ್ಪನ್ನಗಳು ಯಾವ್ಯಾವುದು, ದ್ಯುತಿ ಸಂಶ್ಲೇಷಣ ಕ್ರಿಯೆಯಲ್ಲಿ ಬರುವಂಥ ಉತ್ಪನ್ನಗಳು ಯಾವುದು, ಹೀಗೆ ಬಹಳ ವಿಸ್ತೃತವಾದ ಪಾಠ ಸರ್ ಇದು. ತುಂಬ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಈ ಪಾಠದಲ್ಲಿದೆ ಸರ್. ಸರ್, ಈಗ ಎರಡನೆಯ ಘಟಕಕ್ಕೆ ಹೋಗೋದಾದ್ರೆ ಅಲ್ಲಿ ಯಾವುದೆಲ್ಲ ಮುಖ್ಯ ಆಗುತ್ತೆ ಸರ್? ಇಲ್ಲಿ ನಾವು ಬರೋದಾದ್ರೆ ಸಹಕಾರ ಮತ್ತು ನಿಯಂತ್ರಣ ಅಂತ. ಈ ಪಾಠದಲ್ಲಿ ಸರ್ ಅತಿ ಮುಖ್ಯವಾದ ಚಿತ್ರ ಒಂದು ಮೆದುಳು, ಮಾನವನ ಮೆದುಳು. ಈ ಚಿತ್ರವನ್ನು ಮಕ್ಕಳು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಇದರ ಭಾಗಗಳನ್ನೆಲ್ಲ ಕಲ್ತಿರ್ತಾರೆ. ಅದೇ ರೀತಿ ನರಕೋಶದ ಚಿತ್ರ ಇದೆ, ಬಹಳ ಸುಲಭದ ಚಿತ್ರ. ಮೊನ್ನೆ ನಮ್ಮ ರಾಜ್ಯ ಮಟ್ಟದಲ್ಲಿ ಕೂಡ ಇದನ್ನ ಕೇಳಿದ್ರು. ಆಮೇಲೆ ಇಲ್ಲಿ ಮುಖ್ಯವಾಗಿ ಸಸ್ಯಗಳಲ್ಲಿ ಸಹಕಾರ ನಿಯಂತ್ರಣ ಮೊದಲೇ ಬರ್ತದೆ ಸರ್. ಅಲ್ಲಿ ಒಂದು 4 ಅನುವರ್ತನೆಗಳಿವೆ: ಜಲಾನುವರ್ತನೆ, ದ್ವಿತೀಯಾನುವರ್ತನೆ, ಗುರುತ್ವಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆ ಅಂತ. ಆಮೇಲೆ ಅತಿ ಮುಖ್ಯವಾಗಿ ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ಪರಾವರ್ತಿತ ಚಾಪ, ಇದರ ಕೇಂದ್ರ ಬಿಂದು ಯಾವುದು ಅಂತ ಮೆದುಳು ಬಳ್ಳಿ. ಸೊ ಪರಾವರ್ತಿತ ಚಾಪ ಅಂತ ನೇರವಾಗಿ ಕೇಳದೆ, ಬಿಸಿ ಪಾತ್ರೆಯನ್ನು ಮುಟ್ಟಿದಾಗ ತಕ್ಷಣ ಹಿಂದಕ್ಕೆ ಯಾಕೆ ಕೇಳ್ಕೊಳ್ತೇವೆ, ಗಾಜಿನ ಚೂರು ಮೇಲೆ ಕಾಲಿಟ್ಟವಾಗ ಯಾಕೆ ನಾವು ಕಾಲನ್ನು ಹಿಂದೆ ಕೇಳ್ಕೊಳ್ತೇವೆ, ಇದು ಯಾವ ಕ್ರಿಯೆ ಅಂತ ಈ ರೀತಿ ತಿರುಗಿಸಿ ಪ್ರಶ್ನೆ ಕೇಳ್ತವೆ. ಆಗ ಮಕ್ಕಳು ಸ್ವಲ್ಪ ಎಡುತ್ತಾರೆ ಸರ್. ನೇರ ಪ್ರಶ್ನೆ ಕೇಳಿದ್ರೆ ಮಕ್ಕಳು ಉತ್ತರಿಸ್ತಾರೆ. ಆಮೇಲೆ ನರಕೋಶಕ್ಕೆ ಬಂದಾಗ ಅದರ ಭಾಗಗಳ ಒಂದು ಆರ್ಡರ್, ಜಂಬಲ್ ವರ್ಡ್ ಅಂತಂದೆ ಇಂಗ್ಲೀಷ್ನಲ್ಲಿ ಹೇಳ್ತೇವಲ್ಲ, ಅದೇ ಥರ ಜಂಬಲ್ ಮಾಡಿ ಕೊಟ್ಟಿರ್ತಾರೆ, ಅದನ್ನು ಆರ್ಡರ್ನಲ್ಲಿ ಬರೆಯುವಂಥದ್ದು ಬರ್ಬೋದು. ಆಮೇಲೆ ಇಲ್ಲಿ ಅತೀ ಮುಖ್ಯವಾಗಿ ಸರ್ ನಾವು ಗೆಸ್ ಮಾಡ್ಬೋದಾದದ್ದು ಒಂದಿಷ್ಟು ಗ್ರಂಥಿಗಳು ಮತ್ತು ಹಾರ್ಮೋನುಗಳು. ಸಸ್ಯಗಳಲ್ಲಿ 4 ಹಾರ್ಮೋನುಗಳು ಬರ್ತವೆ: ಬೆಳವಣಿಗೆಯನ್ನು ಉತ್ತೇಜಿಸುವಂಥ ಹಾರ್ಮೋನುಗಳು ಮತ್ತು ಬೆಳವಣಿಗೆಯನ್ನು ಪ್ರತಿಬಂಧಿಸುವಂಥ ಹಾರ್ಮೋನುಗಳು, ಆಕ್ಸಿನ್, ಜಿಬೆರ್ಲಿನ್, ಸೈಟೋಕೈನಿನ್ ಮತ್ತು ಎಬ್ಸಿಸಿಕ್ ಆಮ್ಲ ಅಂತ. ಈ 4ರ ಉಪಯೋಗವನ್ನು ಅವರು ಕಲ್ತ್ಕೊಳ್ಳೇಬೇಕು. ಒಂದರದು ಉಪಯೋಗ ಬರುವಂಥ ಸಾಧ್ಯತೆ ಖಂಡಿತವಾಗಿದೆ ಸರ್, ಅತಿ ಹೆಚ್ಚಿದೆ ಸಾಧ್ಯತೆ. ನೇರ ಪ್ರಶ್ನೆ ಬರುವುದಾದರೆ ಒಂದು ಉಪಯೋಗ ಬರುವಂಥದ್ದು. ಅದೇ ರೀತಿ ಮಾನವರಲ್ಲಿ ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಅಂತ ಹೇಳುವಾಗ ಅತಿ ಮುಖ್ಯವಾಗಿ ಪಿಟ್ಯುಟರಿ ಗ್ರಂಥಿ ಯಾವ ಹಾರ್ಮೋನು, ಪಿಟ್ಯುಟರಿ ಹಾರ್ಮೋನ್ ಸ್ರವಿಸ್ತದೆ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಸ್ರವಿಸ್ತದೆ. ಆಮೇಲೆ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಸ್ರವಿಸ್ತದೆ. ಇದರ ಅಪಸಾಮ್ಯತೆಯಿಂದ ಏನಾಗ್ತದೆ, ಇದರ ಕೆಲಸ ಏನು, ಇದರ ಕಾರ್ಯಗಳೇನು ಅಂತೇಳಿ. ಮೇದೋಜೀರಕ ಗ್ರಂಥಿ ಇನ್ಸುಲಿನ್ ಸ್ರವಿಸ್ತದೆ. ಇದರ ಕೊರತೆಯಿಂದ ಏನು ಸಮಸ್ಯೆ ಆಗ್ತದೆ, ಗಳಗಂಡ ಹೇಳುವಂಥ ರೋಗ ಬರುವಂಥದ್ದು, ಅದಕ್ಕೆ ನಾವು ಏನು ಮಾಡಬೇಕು ಹೇಳುವಂಥದ್ದು. ಅದೇ ರೀತಿ ಗಂಡು ಸಂತಾನೋತ್ಪತ್ತಿಯ ಹಾರ್ಮೋನುಗಳು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಹಾರ್ಮೋನುಗಳು, ಟೆಸ್ಟೋಸ್ಟೆರಾನ್ ಮತ್ತು ಪ್ರೊಜೆಸ್ಟೆರಾನ್. ಅದರೊಟ್ಟಿಗೆ ಕೆಲವು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ಏನು, ಆಮೇಲೆ ವೃಷಣಗಳ ಕಾರ್ಯ ಏನು, ಆಮೇಲೆ ಹೀಗೆ ಚಿಕ್ಕ 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 ಪ್ರಶ್ನೆಗಳು ಈ ಪಾಠದಲ್ಲಿ ಬರುವಂಥದ್ದು ಸರ್. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದ 6 ರಿಂದ 7 ಅಂಕ ಬರುವಂಥ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಪಾಠ ಸರ್. ಸರ್, ಈಗ 3ನೇ ಘಟಕದಲ್ಲಿ ಅಲ್ಲಿ ಏನು ಮುಖ್ಯವಾಗಿರುವಂಥದ್ದು ಸರ್? ಈಗ ನಾವಿಲ್ಲಿ ನಮ್ಮ ಪರಿಸರ ಅಂತ ಒಂದು ಚಿಕ್ಕ ಪಾಠ ಇದೆ. ಇದಕ್ಕೆ 2 ರಿಂದ 3 ಅಂಕಗಳು ಸರ್. 3 ಅಂಕ ಅಂದರೆ ಮ್ಯಾಕ್ಸಿಮಮ್ ಈ ಪಾಠಕ್ಕೆ ಬಂದವಾಗ. ಈ ನಮ್ಮ ಪರಿಸರ ಪಾಠದಲ್ಲಿ ದೊಡ್ಡದೇನು ಮಕ್ಕಳು ಸಾಧನೆ ಮಾಡಬೇಕಾದೇನಿಲ್ಲ ಸರ್. ಓಜೋನ್ ಪದರದ ಬಗ್ಗೆ ಇದೆ. ಓಜೋನ್ ಹೇಗೆ ತಯಾರಾಗ್ತದೆ, ಓಜೋನ್ ಪದರ ಎಲ್ಲಿದೆ, ಓಜೋನ್ನ ಮಹತ್ವ ಏನು, ಮತ್ತು ಇದರ ನಾಶಕ್ಕೆ ಕಾರಣವಾದಂಥ ಮಾಲಿನ್ಯಕಾರಕ ವಸ್ತುಗಳು ಯಾವುದು, ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು, ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳ ವ್ಯತ್ಯಾಸಗಳನ್ನು ಕೇಳ್ಬೋದು. ಅದನ್ನು ಸ್ವಲ್ಪ ಬೇರೆ ರೀತಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ಕೇಳುವಂಥ ಸಾಧ್ಯತೆಗಳು ಇದೆ ಸರ್ ಇಲ್ಲಿ. ಮತ್ತು ಈ ಪಾಠಕ್ಕೆ ಹೇಳೋದಾದರೆ ಸರ್, ಆಹಾರ ಸರಪಣಿ, ಆಹಾರ ಜಾಲ, ಅದರ ಶಕ್ತಿ ಹರಿವು ಏಕಮುಖವಾಗಿದೆ ಏಕೆ ಅಂತ ಕೇಳ್ಬೋದು. ಪೋಷಣಾ ಸ್ತರದ ಬಗ್ಗೆ ಕೇಳ್ಬೋದು. ಆದರೆ ಇಲ್ಲಿ ಕೂಡ ಅನ್ವಯಕಾರಿಯಾಗಿ ಕೇಳುವಂಥ ಸಾಧ್ಯತೆಗಳು ತುಂಬ ಇದೆ ಸರ್. 2 ಅಂಕಕ್ಕೆ 3 ಅಂಕಕ್ಕೆ ಆದರೂ ಕೂಡ ಈ ಹಿಂದೆ ನಮಗೆ ಈ ಭಯ ಇರಲಿಲ್ಲ. ಈ ಪಾಠವನ್ನು ನಾವು ಬಹಳ ಸುಲಭವಾಗಿ ಮಕ್ಕಳಿಗೆ ಹೇಳಿಬಿಡ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಈ ಪಾಠವನ್ನು ಅನ್ವಯಕಾರಿಯಾಗಿ ಬಳಸಲಿಕ್ಕೆ ಕೂಡ ತುಂಬ ಬಳಸ್ಕೊಳ್ತಾ ಇದ್ದಾರೆ ಹೇಳುವಂಥದ್ದು ಸ್ವಲ್ಪ ನಮಗೆ ಬೇಸರದ ಸಂಗತಿಯಾಗಿದೆ ಸರ್. ಸೊ ಇಷ್ಟೇ ಸರ್ ಈ ಪಾಠದಲ್ಲಿ ಬರುವಾಗ. ಸರ್, ಈಗ 4ನೇ ಘಟಕಕ್ಕೆ ಹೋಗೋದಾದ್ರೆ ಸರ್, 4ನೇ ಘಟಕಕ್ಕೆ ಬರೋದಾದರೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತವೆ ಹೇಳುವಂಥದ್ದು. ಇದೊಂದು ಬಹಳ ಪ್ರಮುಖವಾದಂಥ ಪಾಠ ಸರ್. ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಮಾಡಿದ್ರೆ ಇಲ್ಲಿ ಸ್ವಲ್ಪ ಗೆಸ್ ವರ್ಕ್ ಕೂಡ ಮಾಡ್ಬೋದು ನಾವು ಈ ಪಾಠದ ಬಗ್ಗೆ. ಅತಿ ಮುಖ್ಯವಾಗಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವುದು ಅಂತ ಬರ್ತದೆ. ಒಂದು 4-5 ವಿಧಗಳಿವೆ ಸರ್. ವಿದಳನ,
ದ್ವಿವಿದಳನ, ಬಹುವಿದಳನ, ದ್ವಿವಿದಳನ, ಆಮೇಲೆ ಪುನರುತ್ಪಾದನೆ, ತುಂಡರಿಕೆ ಮತ್ತು ಮೊಗ್ಗುವಿಕೆ ಅಂತ ಅದಕ್ಕೆ ಒಂದೊಂದು ಉದಾಹರಣೆಗಳನ್ನು ಕೊಟ್ಟು ಕೇಳ್ತಾರೆ. ಉದಾಹರಣೆ ಕೊಟ್ಟು ಇದು ಯಾವ ವಿಧ ಅಂತ ಕೇಳ್ಬೋದು, ವಿಧ ಕೊಟ್ಟು ಯಾವ ಉದಾಹರಣೆ ಅಂತೇಳಿ ಕೇಳ್ಬೋದು. ಆಮೇಲೆ ಬೀಜಕಗಳ ಉತ್ಪಾದನೆಯ ಮಹತ್ವ ಅಂತ, ರೈತರಿಗೆ ಕಾಯಜರಿತ ಸಂತಾನೋತ್ಪತ್ತಿ ಹೇಗೆ ಸಹಾಯಕಾರಿಯಾಗಿದೆ ಅಂತ. ಹೀಗೆ ಒಟ್ಟಾರೆಯಾಗಿ ಈ ವಿಭಾಗದ ಈ ಕಾನ್ಸೆಪ್ಟ್ನ ವಿವರಣೆ ಹೇಳೋದಾದ್ರೆ ಸರ್, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ಮಹತ್ವ ಅಥವಾ ಅದರ ಪ್ರಯೋಜನ ಏನು, ಅದೇ ರೀತಿ ಬೀಜಕಗಳ ಉಪಯೋಗ ಏನು ಮತ್ತು ಕಾಯಜರಿತ ಸಂತಾನೋತ್ಪತ್ತಿಯ ಮಹತ್ವ ಏನು ಹೇಳುವಂಥದ್ದು ಬಹಳನೇ ಇಂಪಾರ್ಟೆಂಟ್ ಈ ಪಾಠದಲ್ಲಿ. ಪಾಠಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿದ್ರೆ ಇದರ ಮೇಲೇ ಹೆಚ್ಚು ಫೋಕಸ್ ಮಾಡಬೇಕು ಅಂತ. ಪ್ರಶ್ನೆಯ ಸ್ವರೂಪ ನನಗೆ ಗೊತ್ತಿಲ್ಲ, ಆದರೆ ಏರಿಯಾ ಮಾತ್ರ ಖಂಡಿತವಾಗಿ ಹೇಳ್ಬೋದು. ಈ ಏರಿಯಾದ ಮೇಲೆ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಚಿತ್ರಗಳೇನಾದ್ರೂ ಇದೆಯಾ ಸರ್? ಈ ಪಾಠದಲ್ಲಿ ಸಹಕಾರ ನಿಯಂತ್ರಣದಲ್ಲಿ ಚಿತ್ರಗಳು ಇದೆ ಸರ್. ಯಾವುದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ಮಾಡ್ತವೆ ಅಂತ ಹೇಳಿ ಇಲ್ಲಿ ಒಂದು ಹೂವಿನ ಚಿತ್ರ ಇದೆ ಸರ್. ಆಮೇಲೆ ಪರಾಗರೇಣುಗಳು ಶಲಾಕಾಗ್ರದ ಮೇಲೆ ಪರಾಗರೇಣುಗಳ ಮೊಳೆಯುವಿಕೆ ಅದೊಂದು ಚಿತ್ರ ಇದೆ ಸರ್. ಹಾಗೆ ಇದು ಕೂಡ ಇವೆರಡು ಕೂಡ ಇಂಪಾರ್ಟೆಂಟ್ ಆದ ಚಿತ್ರಗಳು ಸರ್. ಸರ್, ಈಗ 5ನೇ ಘಟಕ ಇಲ್ಲಿ ಏನು ಮುಖ್ಯವಾಗಿದೆ ಸರ್? ಇಲ್ಲೊಂದು ಚಿಕ್ಕ ಘಟಕ ಇದೆ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಅಂತ. ಇದರಲ್ಲಿ ಯಾವುದೇ ರೀತಿಯ ಚಿತ್ರ ಇಲ್ಲ, 2 ಅಂಕಕ್ಕೆ ಬರುವಂಥದ್ದು 5 Rsಗಳು. ಯಾವುದೆಲ್ಲ 5 Rsಗಳು? ರೆಡ್ಯೂಸು, ರೆಫ್ಯೂಸು, ರೀಯೂಸು, ರೀಸೈಕ್ಲಿಂಗು ಅಂತೇಳಿ ಆ ಥರದೊಂದು 5 Rಗಳಿವೆ ಸರ್. ಆ 5 Rಗಳ ಬಗ್ಗೆ ಉದಾಹರಣೆಗಳನ್ನು ಕೊಟ್ಟು ಇದು ಯಾವ ಆರ್ ಅಂತ ಕೇಳ್ಬೋದು. ನಮ್ಮ ಏನು ನಿಸರ್ಗದ ಒಂದು ಮಾಲಿನ್ಯತೆಯನ್ನು ತಡೆಗಟ್ಟಲಿಕ್ಕೆ ಬೇಕಾದಂಥ ಕೆಲವು ಪದ್ಧತಿಗಳೇ, ಆ ಪದ್ಧತಿಗಳನ್ನು ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು, ಅದು 5 Rಗಳೇ. ಆ 5 Rಗಳ ಬಗ್ಗೆ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತದೆ ಸರ್. ಮತ್ತು ಅರಣ್ಯಗಳು, ಜೀವವೈವಿಧ್ಯ ತಾಣಗಳು ಯಾಕೆ ಅಂತೇಳಿ ಭಾಳ ಸರಳವಾದ ಪ್ರಶ್ನೆ. ಅಣೆಕಟ್ಟುಗಳ ನಿರ್ಮಾಣ ಯಾವ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಹೇಳುವಂಥದ್ದು. ಆಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಈ ಮಳೆ ನೀರಿನ ಕೊಯ್ಲಿನ ಕೆಲವು ವಿಧಗಳಿವೆ, ಆ ವಿಧಗಳು ಯಾವ್ಯಾವ ಹೆಸರುಗಳು ಕೇಳ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಈ ಪಾಠದಲ್ಲಿ ದೊಡ್ಡ ಏನು ವಿಶೇಷತೆ ಇಲ್ಲ ಸರ್. ಸರ್, ಈಗ ಕಡೆಯ ಘಟಕ ಇದರಲ್ಲಿ ಏನಿದೆ? ಅನುವಂಶತೆ ಮತ್ತು ಜೀವ ವಿಕಾಸ ಅಂತ. ಇಲ್ಲಿ ಸರ್ ಅತಿ ಮುಖ್ಯವಾಗಿ ಚಕ್ಕರ್ ಬೋರ್ಡ್ ಬರ್ತದೆ ಸರ್, ಫ್ಯೂನೆಟ್ ಬೋರ್ಡ್ ಅಂತ. ಗ್ರೆಗರ್ ಮೆಂಡಲರ ಅನುವಂಶತೆ ಬಗ್ಗೆ ಇರುವಂಥದ್ದು ಚಕ್ಕರ್ ಬೋರ್ಡು. ಆದರೆ ಇತ್ತೀಚೆಗೆ ನಾವು ಅದನ್ನು ಚಕ್ಕರ್ ಬೋರ್ಡ್ ಬರಬಹುದು, ಮೇ ಆರ್ ಮೇ ನಾಟ್ ಅಂತ ಹೇಳ್ತಾ ಇದ್ದೇವೆ. ಬರಬಹುದು, ಬರದೇ ಇರ್ಬೋದು. ಒಂದು ವೇಳೆ ಚಕ್ಕರ್ ಬೋರ್ಡ್ 3 ಮಾರ್ಕಿಗೆ ಬಂದರೆ, 3 ಅಂಕಕ್ಕೆ ಬಂದರೆ, ಅಲ್ಲಿ ಏಕತಳೀಕರಣದ ಚಕ್ಕರ್ ಬೋರ್ಡ್, ದ್ವಿತಳೀಕರಣದ ಚಕ್ಕರ್ ಬೋರ್ಡ್, ಇದನ್ನು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಸರ್ ಶಿಕ್ಷಕರು ವಿದ್ಯಾರ್ಥಿಗಳಿಗೆ, ಮತ್ತು ಎಲ್ಲ ವಿದ್ಯಾರ್ಥಿಗಳು ಇದನ್ನು ಮಾಡ್ತಾರೆ. ಆದರೆ ಮೊನ್ನೆ ಬಂದ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಗೊಂದಲಕಾರಿಯಾಗಿತ್ತು ಪ್ರಶ್ನೆ, ಹೀಗಾಗಿ ಮಕ್ಕಳು ಸ್ವಲ್ಪ ಎಡವಿದ್ದಾರೆ. ಮಕ್ಕಳು ಎಡವಿದ್ದು ಮಾತ್ರ ಅಲ್ಲ, ಶಿಕ್ಷಕರಿಗೆ ಕೂಡ ಸ್ವಲ್ಪ ಗೊಂದಲ ಇತ್ತು ಸರ್ ಮೊನ್ನೆ ಬಂದಂಥ ಪ್ರಶ್ನೆ. ಆದರೆ ಖಂಡಿತವಾಗಿ ಹಾಗೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದೇವೆ ನಾವು. ಚಕ್ಕರ್ ಬೋರ್ಡ್ ಬರೋದಾದರೆ, ಒಂದು ವೇಳೆ ಚಕ್ಕರ್ ಬೋರ್ಡ್ ಬರೆದಿದ್ರೆ ಏನು ಮಾಡಬೇಕು ಅಂತ ಹೇಳಿದ ಈ ಪಾಠಕ್ಕೆ ಬಂದವಾಗ, ಅಲ್ಲಿ ಜೀವಿತಾವಧಿಯಲ್ಲಿ ಗಳಿಸಿದಂಥ ಗುಣಗಳು ಅನುವಂಶವಾಗುವುದಿಲ್ಲ ಯಾಕೆ, ದುರ್ಬಲ ಗುಣಗಳು ಮತ್ತು ಪ್ರಬಲ ಗುಣಗಳು ಯಾವುದು, ಅದರ ಬಗ್ಗೆ ಒಂದು ವಿವರಣೆಯನ್ನು ಕೇಳ್ಬೋದು. ಆಮೇಲೆ ಆನುವಂಶಿಕ ದಿಕ್ಚ್ಯುತಿಯ ಬಗ್ಗೆ ಕೇಳ್ಬೋದು. ಪ್ರಭೇದೀಕರಣ ಅಂದ್ರೆ ಏನು, ಪ್ರಭೇದೀಕರಣ ಹೇಗೆ ಉಂಟಾಗ್ತದಂತ, ಆನುವಂಶತೆ ಜೀವ ವಿಕಾಸ ಸಂಬಂಧಗಳಿಗೆ ನಿಮ್ಮ ಹತ್ರ ಏನು ಸಾಕ್ಷಿ ಪುರಾವೆಗಳಿವೆ ಹೇಳುವಂಥದ್ದು. ಆಮೇಲೆ ಫಾಸೈಲೇಷನ್ ಅಥವಾ ನಾವೇನು ಹೇಳ್ತೇವೆ ಪಳೆಯುಳಿಕೆಗಳು ಯಾವ ರೀತಿ ರೂಪುಗೊಳ್ತವೆ, ಪಳೆಯುಳಿಕೆಗಳು ಅಂದ್ರೇನು, ಅದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಹೇಳುವಂಥದ್ದು. ಸಾಪೇಕ್ಷ ವಿಧಾನ ಮತ್ತು ಇನ್ನೊಂದು 2 ವಿಧಾನಗಳಿವೆ ಸರ್. ಆ ವಿಧಾನಗಳ ಮೂಲಕ ನಾವು ಅದನ್ನು ಹೇಗೆ ಪಳೆಯುಳಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು ಹೇಳುವಂಥದ್ದು. ಆಮೇಲೆ ಇಲ್ಲಿ ಮಾನವರಲ್ಲಿ ಲಿಂಗ ನಿರ್ಧಾರಣ ಹೇಳುವಂಥದ್ದು. ಹೆಣ್ಣು ಮಗು ಹುಟ್ಟಬೇಕಾದ್ರೆ ಯಾವ ರೀತಿಯ ವರ್ಣತಂತುಗಳು ಕೆಲಸ ಮಾಡಬೇಕಂತ. ಮತ್ತು ಹೆಣ್ಣಿನಲ್ಲಿ X ಮತ್ತು X ವರ್ಣತಂತುಗಳಿವೆ, ಗಂಡಿನಲ್ಲಿ X ಮತ್ತು Y ವರ್ಣತಂತುಗಳಿವೆ. X ಮತ್ತು X ಸೇರಿಸಿದಾಗ ಹೆಣ್ಣು ಮಗು ಹುಟ್ಟುತ್ತದೆ, X ಮತ್ತು Y ಸೇರಿಸಿದಾಗ ಗಂಡು ಮಗು ಹುಟ್ಟುತ್ತದೆ. ಇದರ ಒಂದು ಚಿತ್ರಣವನ್ನು ಮಕ್ಕಳು ಮಾಡಬೇಕಾಗ್ತದೆ. ಅದು ಬಹಳ ಸುಲಭ ಇದೆ, ಮಕ್ಕಳು ಇದನ್ನು ಸುಲಭವಾಗಿ ಮಾಡ್ತಾರೆ ಸರ್. ಆಮೇಲೆ DNA ಬಗ್ಗೆ ಬರುವಾಗ, DNA ರೆಪ್ಲಿಕೇಶನ್, DNA ತನ್ನನ್ನು ತಾನು ನಕಲು ಮಾಡಿಕೊಳ್ಳುವಂಥದ್ದು DNA ರೆಪ್ಲಿಕೇಶನ್ ಅಂತ ಹೇಳ್ತಾರೆ ಅದಕ್ಕೆ. ಅದರ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರ್ಬೋದು. ಆಮೇಲೆ ವಂಶವಾಹಿ, ಪ್ರೋಟೀನ್ನ ವಂಶವಾಹಿ ಅಂದ್ರೆ ಏನು ಹೇಳುವಂಥದ್ದು, ಅದರ ಮೇಲೆ ಕೂಡ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಉಂಟು ಸರ್. ಪ್ರಭೇದೀಕರಣ, ಪ್ರಭೇದೀಕರಣಕ್ಕೆ ಕಾರಣವಾದಂಥ ಅಂಶಗಳು ಯಾವುದು ಅಂತ. ಸೊ ಹೀಗೆ. ಆಮೇಲೆ ರಚನಾನುರೂಪಿ, ಕಾರ್ಯಾನುರೂಪಿ ಅಂಗಗಳು ಅಂತ. ಇದು ಸಾಮಾನ್ಯವಾದ ಒಂದು ಪ್ರಶ್ನೆ, ಇದನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಉದಾಹರಣೆಗಳನ್ನು ಕೇಳ್ಬೋದು. ಹೂಕೋಸು, ಕ್ಯಾಬೇಜು, ಮೂಲಂಗಿ, ಬ್ರಾಕೋಲಿ, ಹೀಗೆ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ಇದು ಯಾವುದು ರಚನಾನುರೂಪಿ, ಯಾವುದು ಕಾರ್ಯಾನುರೂಪಿ, ಯಾವುದು ಹೇಳುವಂಥದ್ದನ್ನು ಕೇಳ್ಬೋದು. ಪುಸ್ತಕದಲ್ಲಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಇದೆ, ಸ್ವಲ್ಪ ಡ್ರಾಮ್ಯಾಟಿಕ್ ಆಗಿ ಕೊಟ್ಟಿದ್ದಾರೆ, ಅದನ್ನು ಕಥೆಯ ರೂಪದಲ್ಲೆಲ್ಲ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಮಕ್ಕಳು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಈ ಪಾಠ ಕೂಡ ಸರ್ ಸ್ವಲ್ಪ ವೇಟೇಜ್ ಇರುವಂಥ ಪಾಠ ಸರ್. ಮಕ್ಕಳು ಸ್ವಲ್ಪ ಕಾಠಿಣ್ಯತೆ ಮಟ್ಟ ಹೆಚ್ಚಿದೆ ಈ ಪಾಠದಲ್ಲಿ. ಸೊ ಹೀಗಾಗಿ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರಗಳಿಗೆ ಹೋಲಿಸಿದವಾಗ ಸರ್ ಜೀವಶಾಸ್ತ್ರದಲ್ಲಿ ಮಕ್ಕಳು ಎಡುವುದನ್ನು ನಾವು ಹೆಚ್ಚಾಗಿ ಕಾಣ್ತೇವೆ ಸರ್. ಸರ್, ಈಗ ಒಟ್ಟಾರೆಯಾಗಿ ನೀವು ಚಿತ್ರಗಳ ಬಗ್ಗೆ ಹೇಳಿದ್ರಿ, ಡಯಾಗ್ರಾಮ್ಗಳ ಬಗ್ಗೆ. ಆದರೆ ಒಟ್ಟಾರೆಯಾಗಿ ಈ ಡಯಾಗ್ರಾಮ್ಗಳು ಎಷ್ಟು ಅಂಕಕ್ಕೆ ಬರುತ್ತೆ, ಮತ್ತೆ ಮುಖ್ಯವಾಗಿ ಡಯಾಗ್ರಾಮ್ ಅನ್ನು ಬಿಡಿಸುವಾಗ ವಿದ್ಯಾರ್ಥಿಗಳು ಯಾವುದ್ರ ಬಗ್ಗೆ ಹೆಚ್ಚಾಗಿ ಗಮನವನ್ನು ವಹಿಸಬೇಕು, ಯಾವ ರೀತಿಯಾದಂತಹ ತಪ್ಪುಗಳನ್ನು ಮಾಡಬಾರದು? ಸರ್ ಖಂಡಿತವಾಗಿ ತಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ ಸರ್. ಈ ಹಿಂದೆ ನಾವು ವಿಜ್ಞಾನದಲ್ಲಿ ಒಂದು ದೊಡ್ಡ ಆಸ್ತಿ ಅಂತ ಹೇಳಿದ್ರೆ ಚಿತ್ರಗಳು ಅಂತ ಇತ್ತು. ಹೆಚ್ಚಿನ ಶಿಕ್ಷಕರಲ್ಲಿ ಏನು ಮನೋಭಾವನೆ ಇತ್ತು ಅಂದರೆ ವಿಜ್ಞಾನಕ್ಕೆ ತುಂಬ ಸುಲಭ, ಅಲ್ಲಿ ಚಿತ್ರಗಳಿವೆ ಬೇಕಾದಷ್ಟು ಅಂತ. ಖಂಡಿತವಾಗಿ ವಾಸ್ತವತೆ ಹಾಗಿಲ್ಲ ಸರ್.
ಚಿತ್ರಗಳು ಇಡೀ ನಮ್ಮ 2 ಭಾಗ 1 ಭಾಗ 2 ತೆಗೆದುಕೊಂಡಾಗ 58ಕ್ಕಿಂತ ಹೆಚ್ಚು ಚಿತ್ರಗಳಿವೆ. ಅದನ್ನು ಹೊರತುಪಡಿಸಿದರೆ ಸರ್ ಅಲ್ಲಿ ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ, ಅನೇಕ ಚಟುವಟಿಕೆಗಳಲ್ಲಿ ಚಿತ್ರಗಳಿದ್ದಾವೆ. ಸೊ ಹಾಗೆ ನೋಡಿದ್ರೆ 100-150 ಚಿತ್ರಗಳಿವೆ. ಹಾಗಾದರೆ ಕೌಶಲ್ಯಕ್ಕೆ ನಾವು ಬಳಸುವಂಥ ಚಿತ್ರಗಳು ಯಾವುದು ಕೇಳಿದ್ರೆ ಬರೀ 12 ಅಂಕಕ್ಕೆ ಈಗ ಕೌಶಲ್ಯಕ್ಕೆ ಚಿತ್ರವನ್ನು ನಮ್ಮ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ ಸರ್. 12 ಅಂಕಗಳಿಗೆ ಮಾತ್ರ. 4 ಅಂಕಗಳನ್ನು ಹಾಟ್ ಕ್ವಶನ್ಸ್ ಅಂತ, ಹೈಯರ್ ಆರ್ಡರ್ ಥಿಂಕಿಂಗ್ ಅಂತ, ಉನ್ನತ ಮಟ್ಟದ ಆಲೋಚನೆಗೆ ಚಿತ್ರಗಳನ್ನು ಬಳಸ್ಕೊಳ್ಬೋದು. ಆದರೆ ಯಾವ ಚಿತ್ರಗಳನ್ನು ಬಳಸ್ಕೊಳ್ತಾರೆ ಹೇಳುವಂಥದ್ದು ಪ್ರಶ್ನೆ ಪತ್ರಿಕೆಯನ್ನು ರೂಪಿಸುವವರಿಗೆ ಬಿಟ್ಟಂಥದ್ದು. ಆದರೆ ಸಾಮಾನ್ಯವಾಗಿ ನಾವು ಮಾಡಿಸುವಂಥ ಒಂದು ಫ್ಯಾಮಿಲಿಯರ್ ಚಿತ್ರಗಳು ಅಂತ ಹೇಳಿದ್ರೆ ಸರ್ ಅತಿ ಮುಖ್ಯವಾಗಿ ಮೆದುಳು, ಹೃದಯ, ಜೀರ್ಣಾಂಗ ವಿವ, ಆಮೇಲೆ ಯಾವುದೋ ಜೀವಶಾಸ್ತ್ರಕ್ಕೆ ಬಂದಾಗ ಶಲಾಕಾಗ್ರದ ಮೇಲೆ ಪರಾಗರೇಣುವಿನ ಮೊಳೆಯುವಿಕೆ, ಅದೇ ರೀತಿ ಹೂವಿನ ಚಿತ್ರ, ಅದೇ ರೀತಿ ನರಕೋಶದ ಚಿತ್ರ, ಮಾನವನ ಮೂತ್ರಜನಕಾಂಗದ ಚಿತ್ರ, ನೆಫ್ರಾನ್ನ ಚಿತ್ರ, ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳ ಚಿತ್ರ. ಇದು ನಮ್ಮ ಜೀವಶಾಸ್ತ್ರಕ್ಕೆ. ಆದರೆ ಸರ್ ಭೌತಶಾಸ್ತ್ರಕ್ಕೆ ಬಂದಾಗ ಸರ್ ಅಲ್ಲಿ ಅತಿ ಮುಖ್ಯವಾಗಿ ಕಿರಣ ನಕ್ಷೆ. ನಾನು ತಾನು ಹೇಳಿದ ಹಾಗೆ 14 ಕಿರಣ ನಕ್ಷೆಗಳಿವೆ. ಅದರಲ್ಲಿ 12 ಕಿರಣ ನಕ್ಷೆಗಳು ಬಹಳ ಇಂಪಾರ್ಟೆಂಟು, ಅದನ್ನು ಅವರು ಕಲಿಯಬೇಕಾಗ್ತದೆ, ಕಿರಣ ನಕ್ಷೆಗಳು. ಅದೇ ರೀತಿ ಮೋಟರ್ನ ಚಿತ್ರ, ಜನರೇಟರ್ನ ಚಿತ್ರ, 4 ವಿದ್ಯುನ್ಮಂಡಲಗಳಿವೆ, ಆ 4 ವಿದ್ಯುನ್ಮಂಡಲದ ಚಿತ್ರಗಳನ್ನು ಅವರು ಕಲಿಯಬೇಕಾಗ್ತದೆ. ಅದೇ ರೀತಿ ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದಾಗ ಕೆಲವು ಸಾಂಪ್ರದಾಯಿಕ ಸಂಕೇತಗಳಿವೆ ಸರ್, ಅವುಗಳನ್ನೆಲ್ಲ ಕಲಿಯಬೇಕಾಗ್ತದೆ. ತೆರೆದ ಒಂದು ತಂತಿಗಳು, ಜೋಡಣೆ ಮಾಡಿದ ತಂತಿ, ತೆರೆದ ಸ್ವಿಚ್ಚು, ಮುಚ್ಚಿದ ಸ್ವಿಚ್ಚು, ರಿಯೋಸ್ಟ್ಯಾಟು, ಇವುಗಳ ಸಂಕೇತಗಳಿವೆ. ಬ್ಯಾಟ್ರಿ, ವಿದ್ಯುತ್ ಕೋಶ, ಇವುಗಳ ಸಂಕೇತ, ಆ ಸಂಕೇತಗಳನ್ನು ಕೂಡ ಬಳಸುವಂಥ ಸಾಧ್ಯತೆಗಳು ಅಲ್ಲಿದೆ. ಅದೇ ರೀತಿ ಮೋಟ್ರು, ಜನರೇಟರು, ಇದು ಖಂಡಿತವಾಗಿ ಎಲ್ಲೋ ಒಂದು ಕಡೆಗೆ ಬರಬಹುದಾದ ಒಂದು ಚಿತ್ರ. ಇನ್ನು 4 ವಿದ್ಯುನ್ಮಂಡಲಗಳು ಬರ್ಬೋದು ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದಾಗ. ಭೌತಶಾಸ್ತ್ರದಲ್ಲಿ ಕಿರಣ ನಕ್ಷೆಯನ್ನು ಬಿಟ್ಟರೆ ಅಂಥ ದೊಡ್ಡ ಮಹತ್ವದ ಚಿತ್ರಗಳು ಏನು ಇಲ್ಲ, ಅದನ್ನೆಲ್ಲ ಮಕ್ಕಳು ಚೆನ್ನಾಗಿ ಕಲ್ತಿರ್ತಾರೆ. ಇನ್ನು ರಸಾಯನಶಾಸ್ತ್ರಕ್ಕೆ ಬಂದಾಗ ಅಲ್ಲಿ ಅತಿ ಮುಖ್ಯವಾಗಿ ಇಂಥದ್ದೇ ಚಿತ್ರಗಳು ಅಂತ ಕಲಿಬೋದು ಸರ್. ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಮೊದಲನೇ ಪಾಠಕ್ಕೆ ಬಂದಾಗೆ, ಆಮ್ಲ ಪ್ರತ್ಯಾಮ್ಲಗಳಿಗೆ ಬಂದಾಗ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಚಿತ್ರ, ಅದೇ ರೀತಿ ನಾವು ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ವಾಹಕತೆಯ ಚಿತ್ರ, ಹಾಗೆ ಲೋಹಗಳು ಪಾಠಕ್ಕೆ ಬಂದಾಗ ಲೋಹಗಳ ಮೇಲೆ ಹಬೆಯ ವರ್ತನೆ ಚಿತ್ರ, ಅದೇ ರೀತಿ ಇನ್ನೊಂದು ಚಿತ್ರ ಬರ್ತದೆ ಸರ್, ಅದರಲ್ಲಿ ತಾಮ್ರದ ವಿದ್ಯುತ್ ವಿಶ್ಲೇಷಣೆಯ ಚಿತ್ರ ಒಂದು ಬರ್ತದೆ. ಹಾಗೆ ಇನ್ನೊಂದು ಚಿಕ್ಕದಾದ ಚಿತ್ರ, ಗ್ರಾಫೈಟ್ ದಂಡ ಇರುವಂಥ ಒಂದು ಚಿತ್ರ ಇದೆ. ಹೀಗೆ ರಸಾಯನಶಾಸ್ತ್ರದಲ್ಲಿ ಒಂದಿಷ್ಟು 6 ಚಿತ್ರಗಳನ್ನು ಕಲ್ತದ್ದೇ ಹೌದಾದರೆ ಖಂಡಿತವಾಗಿ ಮಕ್ಕಳು 5 ಅಂಕ ತಗೊಳ್ಳಿಕ್ಕೆ ಆಗ್ತದೆ ಸರ್, ಯಾವುದು ನಮ್ಮ ರಸಾಯನಶಾಸ್ತ್ರದಲ್ಲಿ. ಆದರೆ ಈ 58 ಚಿತ್ರಗಳನ್ನು ಮಕ್ಕಳು ಕಲಿಯುವಾಗ ಸರ್ ಚಿತ್ರಗಳ ಕಲಿಕೆ ಸ್ವಲ್ಪ ಕಠಿಣ ಅಂತ ಅನಿಸ್ತದೆ. ಕೇವಲ ಚಿತ್ರ ಬಿಡಿಸಿದರೆ 1 ಅಂಕ ಇರುವಂಥದ್ದು, ಭಾಗಗಳನ್ನು ಗುರುತಿಸಲಿಕ್ಕೆ 2 ಅಂಕ ಇರುವಂಥದ್ದು. 1 ಅಂಕದ ಚಿತ್ರಗಳಿವೆ, 2 ಅಂಕದ ಚಿತ್ರಗಳಿವೆ, 3 ಅಂಕದ ಚಿತ್ರಗಳಿವೆ. ಇತ್ತೀಚೆಗೆ 4 ಅಂಕದ ಚಿತ್ರಗಳು ಇಲ್ಲವೇನೋ ಹೇಳುವಂಥ ಒಂದು ಸಂಶಯ ನಮಗೆ ಬರ್ತಾ ಇದೆ. ಒಂದು ವೇಳೆ ಇದ್ದದ್ದೇ ಹೋದರೆ 4 ಅಂಕದ ಚಿತ್ರ ಕೂಡ 2 ಭಾಗ ಅಥವಾ 3 ಭಾಗ ಗುರುತಿಸಲಿಕ್ಕೆ ಇದೆ. ಇದನ್ನು ಸರ್ ವರ್ಷ ಪೂರ್ತಿ ನಾವು ಮಕ್ಕಳಿಗೆ ಕಲಿಸ್ತೇವೆ. ಪಾಠ ಆ ಘಟಕ ಮುಗಿದ ಕೂಡಲೇ ಮಕ್ಕಳಿಗೆ ನಾವು ಆ ಪಾಠದಲ್ಲಿ ಬರುವಂಥ ಅತಿ ಮುಖ್ಯವಾದ ಚಿತ್ರಗಳನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯುವಂಥದ್ದು ಅಥವಾ ಫ್ಲೋರ್ ಮೇಲೆ ಬರೆಯುವಂಥದ್ದು, ಚಿತ್ರ ಪುಸ್ತಕದಲ್ಲಿ ಬರೆಯುವಂಥದ್ದು, ಕಚ್ಚಾ ಪುಸ್ತಕದಲ್ಲಿ ಬರೆಯುವಂಥದ್ದು, ಎಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಈ ಚಿತ್ರಗಳನ್ನು ಬರೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ ಸರ್. ಯಾಕಂದರೆ 12 ಅಂಕಗಳು ಬಹಳ ಮಹತ್ವದಾಗ್ತದೆ. ಬೇರೆ ಎಲ್ಲ ಸಬ್ಜೆಕ್ಟ್ನಲ್ಲಿ ವಿಷಯಗಳಲ್ಲಿ ಗೆಸ್ ವರ್ಕ್ ಮಾಡ್ಬೋದು, ಬಟ್ ವಿಜ್ಞಾನದಲ್ಲಿ ಗೆಸ್ಸಿಂಗ್ ವರ್ಕ್ ಸ್ವಲ್ಪ ಕಷ್ಟ ಆಗೋದ್ರಿಂದ ನಮಗೆ ಚಿತ್ರಗಳೇ ನಮ್ಮ ಜೀವಾಳ. ಈಗ ತಾವು ಹೇಳಿದ್ರಿ ಯಾವಾಗಲೇ ಕ್ವಶನ್ ಪೇಪರ್ ಬಗ್ಗೆ ಹೇಳ್ತಾ, ಇದರಲ್ಲಿ 5 ಮಾರ್ಕಿನ ಪ್ರಶ್ನೆಗಳು ಇರುತ್ತವೆ. ಒಂದು ಪ್ರಶ್ನೆ ಇರ್ತದೆ. ಇದು ಯಾವ ಚಾಪ್ಟರ್ ಇಂದ ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಸರ್? ಸಾಮಾನ್ಯವಾಗಿ ಇದು ಭೌತಶಾಸ್ತ್ರದಲ್ಲೂ ಬರ್ಬೋದು, ಜೀವಶಾಸ್ತ್ರದಲ್ಲೂ ಬರ್ಬೋದು, ರಸಾಯನಶಾಸ್ತ್ರದಲ್ಲೂ ಬರ್ಬೋದು. ಕ್ವಶನ್ ಪೇಪರ್ ಪ್ಯಾಟರ್ನ್ ಮಾಡುವಾಗ ಅಲ್ಲಿ ಏನು ತಂಡಗಳಿರ್ತಾರೆ, ಪ್ರಶ್ನೆ ಪತ್ರಿಕೆ ತಯಾರಿಕಾ ತಂಡಗಳು, ಅವರಿಗೆ 5 ಅಂಕದ ಮಹತ್ವ ಇರುವಂಥ ಯಾವ ಏರಿಯಾ ಸಿಕ್ಕಿದೆಯೋ ಆ ಏರಿಯಾದ ಮೇಲೆ ಅವ್ರು ಮಾಡ್ಬೋದು. ಹೀಗಾಗಿ ನಾವು ಭೌತಶಾಸ್ತ್ರದಲ್ಲೇ ಬರ್ತದೆ, ರಸಾಯನಶಾಸ್ತ್ರದಲ್ಲೇ ಬರ್ತದೆ, ಜೀವಶಾಸ್ತ್ರದಲ್ಲೇ ಬರ್ತದೆ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ ಸರ್. ವಿಜ್ಞಾನದಲ್ಲಿ ಒಂದು ವಿಶೇಷತೆ ಏನು ಕೇಳಿದ್ರೆ, ನಮ್ಮ ಭಾಷಾ ವಿಷಯದಲ್ಲಿ ಮಕ್ಕಳು 2 ಅಂಕ 3 ಅಂಕ 4 ಅಂಕಗಳು ತುಂಬ ಪುಟಗಟ್ಟಲೆ ಬರೆಯುವಂಥ ಅಗತ್ಯ ಇರ್ತದೆ. ಆದರೆ ವಿಜ್ಞಾನದಲ್ಲಿ ಹಾಗಲ್ಲ ಸರ್. ಒಂದು ಶಬ್ದಕ್ಕೆ ಸಹ 1 ಅಂಕ, 2 ಶಬ್ದಕ್ಕೆ 2 ಅಂಕ, 3 ಶಬ್ದಕ್ಕೆ 3 ಅಂಕ ಸಿಗೋದ್ರಿಂದ ಬರವಣಿಗೆ ತುಂಬ ಕಡಿಮೆ ಇರ್ತದೆ ವಿಜ್ಞಾನದಲ್ಲಿ. ಆದರೆ ಅವರು ಈ ಥರ 4 ಮಾರ್ಕ್ 5 ಮಾರ್ಕಿನ ಚಿತ್ರ ಬಂದಾಗ, ವಿಶೇಷವಾಗಿ 5 ಅಂಕದ ಚಿತ್ರ ಬಂದಾಗ ನೇರವಾಗಿ ಒಂದೇ ಪ್ರಶ್ನೆ ಇರುವುದಿಲ್ಲ. ಅದರಲ್ಲಿ ಸಬ್ ಕ್ವಶನ್ಸ್ ಆಗಿರ್ತದೆ, ABC ಅಥವಾ 1, 2, 3 ಆಗಿರ್ತದೆ. ಆದರೆ ಸೇಮ್ ಕಾನ್ಸೆಪ್ಟ್ ಮೇಲೆ ಇರ್ತದೆ, ಒಂದೇ ಮುಖ್ಯಾಂಶದ ಮೇಲೆ ಪ್ರಶ್ನೆ ಇರ್ತದೆ. ಆ ಮುಖ್ಯಾಂಶವನ್ನು ಆಧರಿಸಿಕೊಂಡು ಅದನ್ನು ಸಬ್ ಕ್ವಶನ್ಸ್ ಆಗಿ ಮಾಡಿರ್ತಾರೆ. ಹೀಗಾಗಿ ತುಂಬ ವಿವರಣಾತ್ಮಕವಾಗಿ ಬರೆಯುವಂಥ ಪ್ರಶ್ನೆಗಳು ನಮ್ಮಲ್ಲಿ ಯಾವುದೂ ಇಲ್ಲ ಸರ್. ಹೀಗೆ 5 ಅಂಕ ಇಂಥದ್ದರಲ್ಲೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಪ್ರಯೋಗಗಳು, ಯಾರು ನ್ಯೂಟನ್ನ ಪುನರ್ಸಂಯೋಜನೆಯ ಬೆಳಕಿನ ಪುನರ್ಸಂಯೋಜನೆ ಚಿತ್ರ ಪ್ರಯೋಗ ಆಗಿರ್ಬೋದು, ಅಥವಾ ಫ್ಯಾರಡೆಯ ವಿದ್ಯುತ್ ಕಾಂತಿ ಪ್ರೇರಣೆಯ ಪ್ರಯೋಗ ಆಗಿರ್ಬೋದು, ಅಥವಾ ಅಲ್ಲಿ ಮೋಟರ್ನ
ಪ್ರಯೋಗ ಆಗಿರ್ಬೋದು. ಹೀಗೆ ಪ್ರಯೋಗಗಳ ಮೇಲೆ ವಿವರಣೆ ಬರುವಂಥ ಚಿತ್ರ ಇರ್ಬೋದು. ಇನ್ನು ಸಾಗಾಣಿಕೆಗೆ ಬಂದಾಗ ಸಸ್ಯಗಳಲ್ಲಿ ಯಾವ ರೀತಿಯ ಸಾಗಾಣಿಕೆ ಇದೆ, ಯಾವ ರೀತಿ ವಿಸರ್ಜನೆ ಇದೆ, ಮಾನವರಲ್ಲಿ ಮಾನವನ ಜೀರ್ಣಾಂಗವ್ಯೂಹ ಯಾವ ರೀತಿ ಕೆಲಸ ಮಾಡ್ತದೆ ಹೇಳುವಂಥದ್ದಾಗಿರ್ಬೋದು, ಅಥವಾ ನರಕೋಶಗಳು ಯಾವ ರೀತಿ ಕೆಲಸ ಮಾಡ್ತವೆ, ಮೆದುಳಿನ ಹೊಂದಾಣಿಕೆ ಯಾವ ರೀತಿ ಸಹಕಾರ ಮಾಡ್ಕೊಳ್ತದೆ ಮೆದುಳು ಹೇಳುವಂಥದ್ದಾಗಿರ್ಬೋದು, ಕಣ್ಣಿನ ಹೊಂದಾಣಿಕೆ ಮೇಲೆ ಆಗಿರ್ಬೋದು. ಹೀಗೆ ಅನೇಕ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ 5 ಅಂಕದ ಪ್ರಶ್ನೆಗೆ ತುಂಬಾ ಸಾಧ್ಯತೆಗಳು ಇದೆ ಸರ್. ಸರ್, ಈಗ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಸ್ವಲ್ಪ ಹಿಂದೆ ಉಳಿದಿರುವಂತಹ ಮಕ್ಕಳು ಏನ್ ಮಾಡ್ತಾರೆ, ಪಾಸ್ ಆಗ್ಬೇಕು ಅಂದ್ರೆ ಸ್ವಲ್ಪ ಈಗ ಫೇಲ್ ಆಗ್ತಿರ್ತಾರೆ, ಅಂಕ ತಗೊಳ್ಳಿಕ್ಕೆ ಪರದಾಡ್ತಿರ್ತಾರೆ. ಅಂತವ್ರು ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ, ಜಸ್ಟ್ ಪಾಸ್ ಆಗ್ಬೇಕು ಅಂತ ಹೇಳಿದ್ರು ಅವರು ಎಷ್ಟು ಅಂಕಗಳನ್ನು ಗಳಿಸಬೇಕು, ಮತ್ತೆ ಅದನ್ನ ಅವರು ಹೇಗೆ ಗಳಿಸಬಹುದು, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಾಗ್ತದೆ ಜಾಸ್ತಿ? ಸರ್, ಖಂಡಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸ್ಟರ್ನಲ್ ಅಂತ ಹೇಳುವಾಗ ಬಾಹ್ಯ ಪರೀಕ್ಷೆಯಲ್ಲಿ 80 ಅಂಕಗಳಿವೆ. ಆ 80 ಅಂಕಗಳಿಗೆ ಅವರು ಪಾಸ್ ಅಂತ ಹೇಳಬೇಕಾದ್ರೆ ಸರ್ 28 ಅಂಕಗಳನ್ನು ಅವ್ರು ಗಳಿಸಲೇಬೇಕಾಗ್ತದೆ. 28 ಅಂಕಗಳನ್ನು ಗಳಿಸಿದ ಮೇಲೆ ಅವರು ಪಾಸ್ ಅಂತ ಆಗ್ತದೆ. ಒಂದು ವೇಳೆ ಅವರು ಇತರ ವಿಷಯಗಳಲ್ಲಿ 28 ಅಂಕಕ್ಕಿಂತ ಹೆಚ್ಚು ತಗೊಂಡು 175 ಅಂಕಗಳಿಗಿಂತ ಹೆಚ್ಚು ಟೋಟಲ್ ಮಾರ್ಕ್ಸ್ ಬಂದಾವಾಗ ಇಲ್ಲಿ 24 ಅಂಕ ಬಂದರೂ ಕೂಡ ಅವರು ಪಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ ಸರ್. ಆದರೆ ನಮ್ಮ ಫೋಕಸ್ ಏನಿರ್ತದೆ ಕೇಳಿದ್ರೆ, ಯಾರು ಮಕ್ಕಳು ಅಲ್ಲಿ ಅಸುರಕ್ಷಿತ ವಲಯದಲ್ಲಿ ಇರಬಾರ್ದು, ಅವರು ಸೇಫರ್ ಝೋನಲ್ಲಿ ಇರಬೇಕು ಹೇಳುವ ಕಾರಣಕ್ಕಾಗಿ ನಾವು ಯಾವುದೇ ಒಬ್ಬ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯು ಕೂಡ 28ಕ್ಕಿಂತ ಹೆಚ್ಚು ಅಂಕಗಳನ್ನೇ ಪಡ್ಕೊಳ್ಬೇಕು ಹೇಳುವ ಕಾರಣಕ್ಕಾಗಿ ಅವರಿಗೆ ಒಂದು 45ರಿಂದ 50, 60 ಅಂಕದವರೆಗಿನ ಮಹತ್ವವಿರುವಂತಹ ವಿಷಯವನ್ನೇ ಅವರಿಗೆ ನಾವು ಬೋಧಿಸ್ತೇವೆ ಸರ್. ಅತಿ ಮುಖ್ಯವಾಗಿ ನಾವು ಅವರಿಗೆ ಕಿರಣ ನಕ್ಷೆಗಳನ್ನು ಮೊದಲು ಮಾಡಿಸಿಟ್ಟಿರ್ತೇವೆ. ಯಾಕಂದ್ರೆ 3 ಅಂಕ ಅಲ್ಲಿ ನಮಗೆ ಸಿಗುವಂಥದ್ದು. ಆ ಕಿರಣ ನಕ್ಷೆಯನ್ನು ಅವರನ್ನು ಮುಗಿಸ್ಕೊಂಡ್ಬಿಟ್ಟಿದ್ದ ಹೋದಾದ್ರೆ, ಮತ್ತು ಉಳಿದ ಚಿತ್ರಗಳು ಸಾಮಾನ್ಯವಾಗಿ ಈ ಕಲಿಕೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿಗಳು ಸರ್ 12ಕ್ಕೆ 12 ಅಂಕವನ್ನು ತಗೊಳ್ಳೋದಿಲ್ಲ. ಅವರು ಭಾಗವನ್ನು ಗುರುತಿಸುವಲ್ಲಿ ತಪ್ಪು ಮಾಡ್ತಾರೆ, ಚಿತ್ರಗಳನ್ನು ತಪ್ಪು ಬಿಡಿಸ್ತಾರೆ, ಮತ್ತು ಕೆಲವು ಚಿತ್ರಗಳು ಆ ಚಿತ್ರಕ್ಕೆ ಈ ಚಿತ್ರ, ಈ ಚಿತ್ರಕ್ಕೆ ಆ ಚಿತ್ರ ಮಾಡಿಬಿಡ್ತಾರೆ. ಹೀಗಾಗಿ ಅವರಿಗೆ 12 ಅಂಕ ಅಲ್ಲಿ ಸಿಗುವುದಿಲ್ಲ. 6ರಿಂದ 8 ಅಂಕಗಳನ್ನು ಮಾತ್ರ ಅವರು ಗಳಿಸಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನೂ 20 ಅಂಕಗಳನ್ನು ನಾವು ಕೊಡಬೇಕಾದ್ರೆ ನಾವು ನಿಯಮಗಳನ್ನು ಮಕ್ಕಳಿಗೆ ಕಳಿಸ್ತೇವೆ ಸರ್. ಒಂದು 8ರಿಂದ 10 ನಿಯಮಗಳಿವೆ ಸರ್. ಆ 8-10 ನಿಯಮಗಳಲ್ಲಿ ಯಾವುದಾದ್ರೂ ಒಂದು ನಿಯಮ, ಅದು ಎಂದರೇನೋ ರೂಪದಲ್ಲಿ ಕೂಡ ಬರ್ಬೋದು, ಅನ್ವಯಕಾರಿ ರೂಪದಲ್ಲಿ ಕೂಡ ಬರ್ಬೋದು, ಅಥವಾ ನೇರವಾಗಿ ನಿಯಮವನ್ನು ಬರೀರಿ ಅಂತ ಕೂಡ ಬರಬಹುದು. ಹೀಗೆ ಒಂದು ನಿಯಮವನ್ನು ಅವರಿಗೆ ಮಾನದಟ್ಟು ಮಾಡಿ ಒಂದು 2 ಅಂಕ ಸಿಗುವಂಥ ಸಾಧ್ಯತೆ ಇರ್ತದೆ ಸರ್. ಅದೇ ರೀತಿ ರಸಾಯನ ಜೀವಶಾಸ್ತ್ರಕ್ಕೆ ಬಂದಾಗ ನಾನಾಗಲೇ ಹೇಳಿದೆ, ಕೆಲವು ಏರಿಯಾಗಳನ್ನು ಫೋಕಸ್ ಮಾಡಿದೆ. ಯಾವುದು ಅಂತ ಹೇಳಿದರೆ, ನಮ್ಮ ಹಾರ್ಮೋನುಗಳು ಮತ್ತು ಗ್ರಂಥಿಗಳು ಅಲ್ಲಿ ಬರುವಾಗ, ಅಥವಾ ಕಾಯಜ ರೀತಿಯ ಸಂತಾನೋತ್ಪತ್ತಿ ಮತ್ತು ಬೀಜಕಗಳ ತಯಾರಿಕೆಯ ಮಹತ್ವ ಮತ್ತು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ, ಅಲ್ಲಿ ಸ್ವಲ್ಪ ಮಾರ್ಕ್ಗಳನ್ನು ತಗೊಳ್ಳಿಕ್ಕೆ ಹೆಚ್ಚು ಫೋಕಸ್ ಮಾಡ್ಬೋದು ಸರ್. ಅದೇ ರೀತಿ ಶಕ್ತಿಯ ಆಕಾರಗಳು ಪಾಠ ಸ್ವಲ್ಪ ತುಂಬ ಸುಲಭ ಇರೋದ್ರಿಂದ ಭೌತಶಾಸ್ತ್ರದಲ್ಲಿ ಅಲ್ಲಿ ಮಕ್ಕಳು ಸುಲಭವಾಗಿ ಅಂಕಗಳನ್ನು ಪಡ್ಕೊಳ್ಬೋದಾಗಿದೆ ಸರ್. ಎಂದರೇನು ಪ್ರಶ್ನೆಗಳು ಕೂಡ ಅವಕಾಶ ಉಂಟಲ್ಲಿ. ಮತ್ತು 5 Rಗಳಂತ ಹೇಳಿದ್ನಲ್ಲ, ಆ 5 Rಗಳಲ್ಲಿ ಖಂಡಿತವಾಗಿ ಒಂದು ಪ್ರಶ್ನೆಯಲ್ಲಿ ಆ ಏರಿಯಾದಲ್ಲಿ ಇರುವುದರಿಂದ ಅಲ್ಲಿ ಕೂಡ ಮಕ್ಕಳಿಗೆ ಅಂಕ ಸುಲಭವಾಗಿ ಸಿಗ್ತದೆ ಸರ್. ಸಾಮಾನ್ಯವಾಗಿ ನಾವು ಹೆಚ್ಚು ಫೋಕಸ್ ಮಾಡೋದು ಫಿಸಿಕ್ಸ್. ಯಾಕಂದರೆ ಫಿಸಿಕ್ಸಲ್ಲಿ ಮಕ್ಕಳು SSLC ವಿದ್ಯಾರ್ಥಿಗಳಿಗೆ ನಾವು ಗಣನೆಗೆ ತಗೊಂಡ್ರೆ ಫಿಸಿಕ್ಸಲ್ಲಿ ಹೆಚ್ಚು ಅಂಕಗಳು ಸಿಗುವಂಥ ಸಾಧ್ಯತೆ ಇದೆ ಸರ್. ಹೀಗಾಗಿ ನಾವು ಫಿಸಿಕ್ಸನ್ನು ಅವರಿಗೆ ಹೆಚ್ಚು ಕಲಿಸ್ತೇವೆ. ಸೊ 28ಕ್ಕೆ ಅವ್ರನ್ನ ಸಿದ್ಧತೆ ಮಾಡ್ತೇವೆ. 28 ಅಂದರೆ ನಮ್ಮ ಫೋಕಸ್ಸು 40ರಿಂದ 50 ಇರ್ತದೆ, ಆದರೆ ಮಕ್ಕಳು ಬಂದು ನಿಲ್ಲುವಾಗ 28 ಅಂಕಕ್ಕೆ ಬರ್ತಾರೆ ಸರ್. ಸರ್, ಈಗ ಎಷ್ಟೋ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿರ್ತಾರೆ, ಕಲ್ತಿರ್ತಾರೆ, ವಿಷಯ ಗೊತ್ತಿರುತ್ತೆ, ಆದರೆ ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಅವರಿಗೆ ಅದನ್ನು ಪ್ರಭಾವಶಾಲಿಯಾಗಿ ಪ್ರೆಸೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಖಂಡಿತ. ಹಾಗಾಗಿ ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ಸಿಕ್ಕ ನಂತರ ಹಿಡಿದು ಅವರು ಎಕ್ಸಾಮ್ ಅನ್ನು ಬರೆಯುವಾಗ ಯಾವೆಲ್ಲ ಅಂಶಗಳನ್ನು ಗಮನಿಸಬೇಕು ಮತ್ತು ಯಾವ ರೀತಿಯಾಗಿ ಬರೀಬೇಕು? ಸರ್, ಖಂಡಿತವಾಗಿ ಒಳ್ಳೆ ಪ್ರಶ್ನೆ. ಈ ಹಿಂದೆ ಸರ್ ನಮ್ಮ 80 ಅಂಕದ ಪ್ರಶ್ನೆ ಪತ್ರಿಕೆ, ಅದಕ್ಕೆ 3 ಗಂಟೆಯ ಸಮಯ ಇತ್ತು. ಆದರೆ ಈಗ ಏನು ಮಾಡಿದ್ರೆ ಕೇಳಿದ್ರೆ, ಕೋರ್ ಸಬ್ಜೆಕ್ಟ್ಗಳಿಗೆ ಬಂದಾಗ ವಿಜ್ಞಾನ, ಗಣಿತ ಮತ್ತು ಸಮಾಜಶಾಸ್ತ್ರಕ್ಕೆ ಬಂದಾಗ ಅದನ್ನು 3 ಗಂಟೆ 15 ನಿಮಿಷಕ್ಕೆ ವಿಸ್ತರಿಸಿದ್ದಾರೆ ಸರ್. ಮೊದಲ 15 ನಿಮಿಷಗಳನ್ನು ಮಕ್ಕಳು ಓದಬೇಕಂತ, ಎಲ್ಲ ಪ್ರಶ್ನೆಗಳನ್ನು 2 ಸಲ 3 ಸಲ ಓದಬೇಕಂತ, ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಬೇಕು. ಯಾವ ವಿದ್ಯಾರ್ಥಿ ತುಂಬ ತನ್ನ ಅವಧಾನವನ್ನು ಹಿಡಿದಿಟ್ಟುಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದ್ತಾನ, ಒಂದು ಪ್ರಶ್ನೆಯನ್ನು 2-3 ಸಲ ಓದ್ತಾನ, ಅವನಿಗೆ ಉತ್ತರಿಸುವ ದಾರಿಗಳಲ್ಲಿ ಸಿಗ್ತವೆ ಸರ್. ನಮ್ಮ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ವ್ಯವಧಾನದ ಕೊರತೆ ಇರೋದ್ರಿಂದ ಮಕ್ಕಳು ಓದದೇನೆ ಮೊದಲನೇ ಪ್ರಶ್ನೆ ಸ್ವಲ್ಪ ಕಠಿಣ ಅಂತ ಅನಿಸ್ಬಿಟ್ರೆ ಎದೆ ಹಾರಿಕೊಂಡು ಮಕ್ಕಳು ಏನು ಮಾಡ್ತಾರೆ, ಪ್ರಶ್ನೆಯನ್ನೇ ಬಿಟ್ಟು ಬರುವಂಥ, ಉತ್ತರಗಳನ್ನೇ ಬರೆಯದೆ, ಗೊತ್ತಿರುವ ಉತ್ತರಗಳನ್ನು ಸಹ ಬರೆಯದೆ ಬರುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಕಿವಿಮಾತೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳೇ ಧೈರ್ಯಗೆಡಬೇಡಿ. ವಿಜ್ಞಾನ ಕಬ್ಬಿಣದ ಕಡಲೆ ಖಂಡಿತವಾಗಿ ಅಲ್ಲ. ವಿಜ್ಞಾನವನ್ನು ತುಂಬ ಸುಲಭವಾಗಿ ಎದುರಿಸ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಿ. ಮೊದಲ 15 ನಿಮಿಷ ಇರುವುದೇ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ. ನಿಮಗೆ ಮೊದಲು ಸಿಗುವಂಥ ಉತ್ತರಗಳು, ಯಾವ ಉತ್ತರ ಚೆನ್ನಾಗಿ ಗೊತ್ತಿದೆ ಆ ಉತ್ತರದ ಪ್ರಶ್ನಾ ಸಂಖ್ಯೆಯನ್ನು ಹಾಕಿ ಉತ್ತರವನ್ನು ಬರೀರಿ. ಈ ಉತ್ತರವನ್ನು ಇಲ್ಲೇ ಬರೀಬೇಕಂತ ಯಾವುದೇ ನಿಯಮ ಇಲ್ಲ. ಆದ್ದರಿಂದ ನಿಮಗೆ ಗೊತ್ತಿರುವಂಥ ಎಲ್ಲ ಉತ್ತರಗಳನ್ನು ಮೊದಲು ಬರೀತಾ ಹೋಗಿ, ಆಮೇಲೆ ಕಠಿಣವಾದ ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡಿ. ಆದರೆ ಒಂದು ಕಿವಿ ಮಾತು ಮಕ್ಕಳೇ, ಯಾವುದೇ ಕಾರಣಕ್ಕೂ
ಪ್ರಶ್ನೆಗಳನ್ನು ಬಿಡುವ ವಿಷಯ ಇಲ್ಲ. ಯಾವ ಪ್ರಶ್ನೆಗಳನ್ನು ಬಿಡಬಾರ್ದು, ಮತ್ತು ಬರೀ ಪ್ರಶ್ನೆಯನ್ನು ಬರೆದಿಡೋದು ಕೂಡ ಬೇಡ. ಯಾಕಂದರೆ ಅದು ಮೌಲ್ಯಮಾಪರಿಗೆ ಸ್ವಲ್ಪ ತುಂಬ ಕಿರಿಕಿರಿ ಆಗ್ತದೆ. ಆದ್ದರಿಂದ ನಿಮಗೆ ಪ್ರಶ್ನೆ ಅರ್ಥ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಖಂಡಿತವಾಗಿ ಆ ಪರಿಕಲ್ಪನೆ ನಿಮಗೆ ಗೊತ್ತಿರ್ತದೆ. ಪ್ರಶ್ನೆ ಕೊಟ್ಟಿರುವಂಥ ಪರಿಕಲ್ಪನೆ ನಿಮಗೆ ಗೊತ್ತಿದೆ. ಆ ಪರಿಕಲ್ಪನೆಯ ಸುತ್ತ ನೀವು ಒಂದಿಷ್ಟು ಕಲ್ತಿರ್ತೀರಿ. ಅದನ್ನೇ ಸ್ವಲ್ಪ ವಿವರಣಾತ್ಮಕವಾಗಿ ಬರೀರಿ. ಖಂಡಿತವಾಗಿ ನಿಮಗೆ 2 ಅಂಕ ಇದ್ದರೆ 1 ಅಂಕ, 3 ಅಂಕ ಇದ್ದರೆ 2 ಅಂಕ, 4 ಅಂಕ ಇದ್ದರೆ 2 ಅಂಕ ಸಿಗುವಂಥ ಸಾಧ್ಯತೆ ಖಂಡಿತವಾಗಿ ಉಂಟು. ಯಾವ ಕಾರಣಕ್ಕೂ ಪ್ರಶ್ನೆಯನ್ನು ಬಿಡಬೇಡಿ. ಮತ್ತು MCQಗಳನ್ನು ಕೆಲವು ಮಕ್ಕಳು ಬಿಟ್ಟು ಬರೋದನ್ನು ನಾವು ನೋಡ್ತೇವೆ ಸರ್. 1 ಅಂಕದ ಪ್ರಶ್ನೆಗಳನ್ನು ಕೂಡ ಬಿಟ್ಟು ಬರ್ತಾರೆ ಮಕ್ಕಳು. ಖಂಡಿತವಾಗಿ ಅದನ್ನು ಮಾಡಬಾರ್ದು, ಆ ತಪ್ಪನ್ನು ಮಕ್ಕಳು ಮಾಡಬಾರ್ದು. ಯಾಕೆಂತಂದರೆ ಕೆಲವು ಸಲ ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದರೆ, ಅಥವಾ ಪ್ರಶ್ನೆಯ ಉತ್ತರವೇ ತಪ್ಪಾಗಿದ್ದರೆ, ಪ್ರಶ್ನೆಯ ಸ್ವರೂಪವೇ ತಪ್ಪಾಗಿದ್ದರೆ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಗುವ ಸಾಧ್ಯತೆಗಳು ಇರ್ತದೆ. ಆ ನಿರ್ದಿಷ್ಟವಾದ ಪ್ರಶ್ನೆಗೆ ಮಕ್ಕಳು ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಪ್ರಶ್ನೆಗೆ ಉತ್ತರಿಸಿದ್ದೇ ಹೋದಾದರೆ ಅವರ ಉತ್ತರ ಅಲ್ಲಿ ಪರಿಗಣನೆಗೆ ಬರೋದಿಲ್ಲ, ಅವರಿಗೆ ಖಂಡಿತವಾಗಿ ಅಂಕ ಸಿಗ್ತದೆ. ಹೀಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ವಿಜ್ಞಾನದಲ್ಲಿ ಬರುವಂಥ 38 ಪ್ರಶ್ನೆಗಳು, 80 ಅಂಕದ 38 ಪ್ರಶ್ನೆಗಳಲ್ಲಿ 38 ಪ್ರಶ್ನೆಗಳಿಗೆ ನೀವು ಉತ್ತರಿಸಿ, ಉತ್ತರ ಸರಿಯಾಗಿದೆಯೋ ಅಥವಾ ಉತ್ತರದ ಹತ್ತಿರದಲ್ಲಿ ನೀವಿದ್ದೀರೋ ಅಥವಾ ತಪ್ಪು ಉತ್ತರವೋ ಅದು ಮತ್ತೇನ ಪ್ರಶ್ನೆ. ಹಾಗಾಗಿ ನಾವು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸೋಣ. ಖಂಡಿತವಾಗಿ 28 ದಾಟಿಸೋದು ನಮ್ಮ ಕೆಳ ಹಂತದ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಅಲ್ಲ, ಅಥವಾ 80ಕ್ಕೆ 80 ತೆಗೆದುಕೊಳ್ಳುವಂಥದ್ದು ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಅಲ್ಲ ಸರ್. ವಿಜ್ಞಾನದಲ್ಲಿ ಖಂಡಿತವಾಗಿ ಉತ್ತಮವಾದ ಅಂಕಗಳನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಹೀಗಾಗಿ ಚೆನ್ನಾಗಿ ಓದಿ ಮಕ್ಕಳೇ, ಚೆನ್ನಾಗಿ ಬರೀರಿ ಸರ್. ಈಗ ಕಡೆಯದಾಗಿ ಇನ್ನು ಕೆಲವೇ ದಿನಗಳಿವೆ ಪರೀಕ್ಷೆಗಳಿಗೆ. ಹೌದು ಸರ್. ಈ ಹಂತದಲ್ಲಿ ವಿದ್ಯಾರ್ಥಿಗಳ ಒಂದು ಪ್ರಿಪರೇಷನ್ ಏನಿದೆ, ಸಿದ್ಧತೆ, ಅದು ಯಾವ ರೀತಿಯಾಗಿರಬೇಕಾಗುತ್ತೆ ಸರ್? ಖಂಡಿತ ಸರ್, ಈ ಗಳಿಗೆ ಇದು ಸುವರ್ಣ ಗಳಿಗೆ ಸರ್. ದಿಸ್ ಆರ್ ದ ಗೋಲ್ಡನ್ ಮೂಮೆಂಟ್ಸ್. ಈ ಮೂಮೆಂಟ್ಸ್ಗಳನ್ನು ಮಕ್ಕಳು ಬಿಡಬಾರ್ದು. ಪ್ರತಿ ಕ್ಷಣಕ್ಕೂ ಮಕ್ಕಳು ಅವರವರ ಶಿಕ್ಷಕರು ಏನು ಮುಖ್ಯವಾದ ಪರಿಕಲ್ಪನೆಗಳನ್ನು ಮಾಡಿಸಿಕೊಟ್ಟಿದ್ದಾರೆ ಅದನ್ನು ರಿಪೀಟೆಡ್ಲಿ ಪುನಃ ಓದಬೇಕು ಸರ್. ಮತ್ತು ನಿಯಮಗಳಾಗಿರ್ಬೋದು, ಸೂತ್ರಗಳಾಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಅಥವಾ ವರ್ಗೀಕರಣ ಆಗಿರ್ಬೋದು, ಈ ಚಿತ್ರಗಳಾಗಿರ್ಬೋದು, ಅದರ ಭಾಗಗಳಾಗಿರ್ಬೋದು, ಮತ್ತೆ ತೆಗೆದು ಅಲ್ಲಲ್ಲಿ ಇದಕ್ಕೆ ಸಮಯ ಅಂತಿಲ್ಲ. ಈಗ ಇರೋದು 4-5 ದಿನ ಇರೋದ್ರಿಂದ ಈಗ ಸಮಯ ಅಂತೇಳಿಲ್ಲ. ಸಮಯ ನಮಗಾಗಿ ಕಾಯೋದಿಲ್ಲ, ನಾವು ಸಮಯವನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಹೀಗಾಗಿ ನಿದ್ದೆಗಾಗಿ ಕೇವಲ 6-8 ಗಂಟೆ ಬಳಸ್ಕೊಂಡು, ಅತಿ ಮುಖ್ಯವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಹಿತಮಿತವಾದ ಆರೋಗ್ಯಪೂರ್ಣವಾದ ಆಹಾರವನ್ನು ಸ್ವೀಕರಿಸಿಕೊಂಡು, ಅದು ಬಹಳ ಮುಖ್ಯ ಇದೆ. ಇವತ್ತಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಸಮಸ್ಯೆ ತುಂಬ ಇದೆ. ಹೀಗಾಗಿ ಈ ಒಂದು ವಾರದಲ್ಲಿ ಪಾಲಕರಿಗೆ ಕೂಡ ನಾನು ಹೇಳುವಂಥದ್ದು, ಮಕ್ಕಳಿಗೆ ಆರೋಗ್ಯಪೂರ್ಣವಾದಂಥ ಹಿತಮಿತವಾದ ಆಹಾರವನ್ನೇ ಕೊಡಿ. ಬಿಸಿ ನೀರನ್ನು ಮಕ್ಕಳಿಗೆ ಕುಡಿಲಿಕ್ಕೆ ಕೊಡುವಂಥದ್ದು. ಯಾವುದೇ ರೀತಿಯ ಜಂಕ್ ಫುಡ್ಗಳು, ದಾರಿ ಮೇಲೆ ಸಿಗುವಂಥ ಯಾವುದೇ ಆಹಾರಗಳಾಗಿರ್ಬೋದು, ಅಥವಾ ಐಸ್ ಕ್ರೀಮ್ ಬೇಸ್ಡ್ ತಂಪು ಕಾರಕವಾದಂಥ ಯಾವುದೇ ಆಹಾರಗಳನ್ನು ಕೊಡದೇ ಇರುವಂಥದ್ದು, ಇಂಥದ್ದೆಲ್ಲ ಖಂಡಿತವಾಗಿ ಪಾಲಕರು ಸ್ವಲ್ಪ ಗಮನ ಇಡಬೇಕಾಗಿದೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಈಗ ಬಹಳ ಸಸೆಪ್ಟಿಬಿಲಿಟಿ ಇದೆ ಮಕ್ಕಳಲ್ಲಿ. ಸಣ್ಣ ವಿಷಯಕ್ಕೆ ಕೂಡ ಅವರು ಪ್ಯಾನಿಕ್ ಆಗಿಬಿಡ್ತಾರೆ. ಹೀಗಾಗಿ ಅವರು ಜ್ವರ ಬಂತೇಳಿ ಪರೀಕ್ಷೆ, ಅವರಿಗೆ ಯಾವ ಚಿಂತೆ ಕೂಡ ಇರುವುದಿಲ್ಲ. ನನ್ನ ಪರೀಕ್ಷೆ ಹೋಯ್ತು ಹೇಳುವಂಥ ಆ ಒಂದು ಬೇಸರ ಕೂಡ ಅವರಲ್ಲಿ ಇರುವುದಿಲ್ಲ. ಯಾಕಂದರೆ ಅವರಿಗೆ ಅಷ್ಟು ಪ್ರಬುದ್ಧತೆ ಇಲ್ಲ ಮಕ್ಕಳಿಗೆ. ಹಾಗಾಗಿ ನಾವು ಪಾಲಕರಾದವರು ಕೂಡ, ನಾವು ಶಾಲೆಯಲ್ಲಿ ಶಿಕ್ಷಕರು ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ. ಪಾಲಕರು ಕೂಡ ಅವರಿಗೆ ಉತ್ತಮವಾದ ಆಹಾರವನ್ನು ಮತ್ತು ಉತ್ತಮವಾಗಿ ನಿದ್ದೆ ಮಾಡುವಂಥದ್ದು, ಮತ್ತು ಅವರಿಗೆ ಆದಷ್ಟು ಸಂತೋಷಕರವಾದ ವಾತಾವರಣ ನಿರ್ಮಿಸಿಕೊಡುವಂಥದ್ದು, ಬೇಗ ಹೇಳುವಂಥದ್ದು ಅಥವಾ ಬೇಗ ಮಲಗುವಂಥದ್ದು ಎರಡೂ ಬೇಕು. ಮತ್ತೆ ಬರೆದು ಕಲೀರಿ. ಕೇವಲ ಕಂಠಪಾಠ ಮಾಡಬೇಡಿ ಮಕ್ಕಳೇ, ಬರೆದು ಕಲಿಬೇಕು. ಎಲ್ಲವನ್ನು ಬರೆದು ಕಲಿತ್ರೆ ಖಂಡಿತವಾಗಿ ನಿಮ್ಮ ಕಲಿಕೆ ಮೈಂಡಲ್ಲಿ ಫಿಕ್ಸ್ ಆಗ್ತದೆ. ಧನ್ಯವಾದಗಳು ಸರ್. ಇಷ್ಟೊತ್ತು ವಿಜ್ಞಾನ ವಿಷಯದ ಕುರಿತು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ತಮಗೆ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ ಈ ಮುಂಬರುವಂಥ 23-24ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ತಾವು ಎಲ್ಲ ವಿಷಯಗಳಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ಗಳಿಸಿ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಬೇಕು. ಪಾಲಕರಿಗೆ, ಪೋಷಕರಿಗೆ, ಶಿಕ್ಷಕರಿಗೆ, ತಮ್ಮ ಗೆಳೆಯರಿಗೆ ಸಂತೋಷದಾಯಕವಾದಂಥ ಒಂದು ರಿಸಲ್ಟನ್ನು ನೀವು ಕೊಡ್ತೀರಿ ಅಂತ ಹೇಳಿ ಆಶಿಸ್ತಾ, ನಾನು ವೆಂಕಟರಮಣಾಚಾರ್ಯ, ಸ್ಟುಡಿಯೋದಲ್ಲಿರುವಂಥ ತಮಗೂ ಸರ್ ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಧನ್ಯವಾದಗಳು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನಗಂಗೆಯ ಶಾಲೆ. ಇದುವರೆಗೆ ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆಯ ಕಾರ್ಯಕ್ರಮ ಕೇಳಿದಿರಿ. ವಿಷಯ ವಿಜ್ಞಾನ. ಭಾಗವಹಿಸಿದವರು ವೆಂಕಟರಮಣ ಆಚಾರ್ಯ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ.